ಜೈ ಹಿಂದ್. ನಾವು ನೋಡ್ರಿ ಈ ವಿಡಿಯೋದಲ್ಲಿ ನಾವು GK ಸೆಕ್ಷನ್ ಡಿಸ್ಕಷನ್ ಮಾಡ್ತಾ ಹೋಗೋಣ. ಇದ್ರಲ್ಲೂ ಏನಂತಂದ ಹೇಳಿದ್ರೆ ಒಂದು ಮ್ಯಾರಥಾನ್ ವಿಡಿಯೋ ತರ ಏನಂತಂದ ಹೇಳಿದ್ರೆ 2 ಅಥವಾ 3 ವರ್ಷದ ಕಂಪ್ಲೀಟ್ ಮ್ಯಾಕ್ಸಿಮಮ್ ಕ್ವಶನ್ಸ್ಗಳು ಇದರಿಂದನ ಬರ್ತಾವ. ಆ ತರ ಏನಂತಂದ ಹೇಳಿದ್ರೆ ಮಾಡಾಕ್ತೀನಿ. ಲಾಸ್ಟ್ ಟೈಮ್ ಏನಂತಂದ ಹೇಳಿದ್ರೆ ಟಾಪಿಕ್ಸ್ ಕೊಟ್ಟಿದ್ದೆಲ್ಲ 60 ಟಾಪಿಕ್ಸ್. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಕೊಡ್ತೀನಿ. ಸೊ ಇದರಲ್ಲಿ 3 ಟಾಪಿಕ್ಸ್ಗಳು: ಸ್ಪೋರ್ಟ್ಸ್, ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಫೆಸ್ಟಿವಲ್ಸ್, ಹಬ್ಬಗಳು, ಆಮೇಲೆ ಡ್ಯಾನ್ಸ್ಗಳು. ಈ ವಿಡಿಯೋಸ್ಗಳ ಬಗ್ಗೆ ನಾನು ಮಾಡಂಗಿಲ್ಲ, ಯಾಕಂತಂದ ಹೇಳಿದ್ರೆ ಇವನ್ ಫುಲ್ ಡೀಟೇಲ್ ಆಗಿ ನಾಲ್ಕು ವಿಡಿಯೋಸ್ಗಳಿದಾವೆ ಇವುಗಳಿಗೆ. ಸೊ ಅವುಗಳ ಲಿಂಕ್ ಅನ್ನ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಅದೇ ತರ ರೀಸನಿಂಗ್ ವಿಡಿಯೋಸ್ಗಳು 25 ಇದಾವ, GK ವಿಡಿಯೋಸ್ಗಳು ಜಾಸ್ತಿ ಇದಾವ, ಅದಾದ ನಂತರ ನೆಕ್ಸ್ಟ್ ಮ್ಯಾಥ್ಸ್ ವಿಡಿಯೋಸ್ಗಳು ಇದಾವ, ಇಂಗ್ಲಿಷ್ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ದಯವಿಟ್ಟು ಏನಂತಂದ ಹೇಳಿದ್ರೆ ಎಲ್ರಿಗೂ ಶೇರ್ ಮಾಡ್ರಿ, ನೀವು ನೋಡ್ರಿ, ಎಕ್ಸಾಮ್ನ ಪಾಸ್ ಆಗ್ರಿ ಮೊದಲು. ಸೊ ಯಾರ್ಯಾರ್ದು ಏನೇನೋ ಕೇಳಕ್ ಹೋಗ್ಬೇಡ್ರಿ. ಸೊ ಕರೆಕ್ಟ್ ಆಗಿ ನಿಮ್ಗೆ ಎಲ್ಲಿ ಅರ್ಥ ಆಗತ್ತೆ ಟಾಪಿಕ್ಸ್ಗಳ, ಸೊ ಅವುಗಳನ್ನ ನೋಡ್ಕೊಂಡು ಜಾಬ್ ಆಗಿ ಸೆಟ್ಲ್ ಆಗಿಬಿಡ್ರಿ. ಇಲ್ಲಿ ನೋಡ್ರಿ, ನಿಮ್ಗೆ ಯಾರಿಗಾದ್ರು ವಿಡಿಯೋಸ್ಗಳನ್ನ ನೋಡ್ಬೇಕು ಅಂದ್ರೆ SSC GD ಕನ್ನಡ ಅಂತಂದ್ ಹೇಳಿ ಟೈಪ್ ಮಾಡ್ರಿ. ಸೊ ಇಲ್ಲಿ ಮಾಡಿದ ತಕ್ಷಣ ಇಲ್ಲಿ ಏನಂತಂದ್ ಹೇಳಿದ್ರೆ ಕೆಳಗಡೆ ಇಲ್ಲಿ ನೋಡ್ರಿ ವಿಡಿಯೋಸ್ಗಳಿದಾವೆ. ಯಾವ ಬೇಕಾ ತಗೊಳ್ರಿ, ಇದು GK ಸೆಕ್ಷನ್ ಅಂತಂದ್ ಐತೆ. ಮ್ಯಾಥಮೆಟಿಕ್ಸ್ ತಗೋರಿ, ಯಾವ ಬೇಕಾದ್ ತಗೊಂಡ್ರಿ, ಜಸ್ಟ್ ಓಪನ್ ಮಾಡ್ರಿ. ಯಾವ ಬೇಕಾದ ವಿಡಿಯೋಸ್ಗಳನ್ನ ಓಪನ್ ಮಾಡ್ರಿ. ಓಪನ್ ಮಾಡಿದ ನಂತರ ಇಲ್ಲಿ ಮೋರ್ ಅಂತಂದ್ ಕೆಳಗಡೆ ಬಟನ್ ಈ ತರ ಬರುತ್ತೆ ನೋಡ್ರಿ. ಮೊಬೈಲ್ದಾಗ ಕೂಡ ಹಿಂಗೆ ಬರುತ್ತೆ. ಇಲ್ಲಿ ಕೆಳಗಡೆ ಮೋರ್ ಅಂತಂದ್ ಹೊಡೆದ್ರಿ ಅಂತಂದ್ ಹೇಳಿದ್ರೆ ನಿಮ್ಗೆ ಎಲ್ಲಾ ವಿಡಿಯೋಸ್ಗಳು ಸಿಗ್ತಾವ. ಇಲ್ಲಿ SSC GD ಕ್ವಶನ್ ಪೇಪರ್ ಡಿಸ್ಕಷನ್ ಮಾಡಿರೋ ವಿಡಿಯೋಗಳು, ಇಂಗ್ಲಿಷ್ ವಿಡಿಯೋಗಳು ಸಿಗ್ತಾವ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮ್ಯಾಥಮೆಟಿಕ್ಸ್ ಮತ್ತು GK ವಿಡಿಯೋಸ್ಗಳು ಸಿಗ್ತಾವ. ಆಮೇಲೆ ನೋಡ್ರಿ ಪರ್ಟಿಕ್ಯುಲರ್ ಆಗಿ ಆ ನಿಮ್ಗೆ ಏನಂತಂದ ಹೇಳಿದ್ರೆ 21ನೇ ತಾರೀಕು ನಡೆದಿರುವಂತಹ ಕ್ವಶನ್ ಪೇಪರ್ ನ ಡಿಸ್ಕಷನ್ ಮಾಡಿರೋದು ಆಲ್ ಸೆಕ್ಷನ್. ಇದು 22ನೇ ತಾರೀಕ್ದು, ಇದು ಮತ್ತೇನಂತಂದ ಹೇಳಿದ್ರೆ 23ನೇ ತಾರೀಕ್ದು. ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ಹಲವಾರು ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಿದೀನಿ. ಇವುಗಳನ್ನ ಏನಂತಂದ್ರೆ ನೋಡ್ಕೊ. ಇಲ್ಲಿ ನೋಡ್ರಿ ಕೆಳಗಡೆ ಇವೆಲ್ಲ ರೀಸನಿಂಗ್ ವಿಡಿಯೋಸ್ಗಳು, ಅದಾದ ನಂತರ ಇವು ಮ್ಯಾಥ್ಸ್ ವಿಡಿಯೋಸ್ಗಳು. ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ಈ ವಿಡಿಯೋದಲ್ಲೂ ಕೂಡ ಏನ್ ಅಪ್ಲೋಡ್ ಮಾಡಿದ್ನಲ್ಲ ಈ ವಿಡಿಯೋದಲ್ಲೂ ಸೇಮ್ ಇದೇ ತರ ಮ್ಯಾಥ್ಸ್ ವಿಡಿಯೋಸ್ಗಳು, ಅದಾದ ನಂತರ ರೀಸನಿಂಗು, ಇಂಗ್ಲಿಷ್ ಎಲ್ಲಾ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿರ್ತೀನಿ. ದಯವಿಟ್ಟು ಏನಂತಂದ ಹೇಳಿದ್ರೆ ನೋಡ್ರಿ, ಆಮೇಲೆ ಎಲ್ರಿಗೂ ಶೇರ್ ಮಾಡ್ರಿ. ಸೇಮ್ ಇದೇ ತರ ಪ್ರತಿಯೊಂದು ವಿಡಿಯೋಸ್ಗಳನ್ನ ಸೇಮ್ ಇದೇ ತರ ಓಪನ್ ಮಾಡ್ಬೇಕು. ಇಲ್ಲಿ ನೋಡ್ರಿ, ಇಲ್ಲಿ ಕೆಳಗಡೆ ಇಲ್ಲೊಂದ್ ಐತ್ ನೋಡ್ರಿ. ಇದನ್ನ ಓಪನ್ ಮಾಡಿದ್ರಿ ಅಂತಂದ ಹೇಳಿದ್ರೆ ಇದು ನಂದೆ. ಸೊ ಈ ರೀತಿ ಏನಂತಂದ ಹೇಳಿದ್ರೆ ಇದಾವ. ಇಲ್ಲಿ ಮೋರ್ ಅಂತ ಹೊಡೆದ್ರಿ ಅಂತಂದ ಹೇಳಿದ್ರೆ ಮತ್ತೆ ಇಲ್ಲಿ ಕೆಳಗಡೆ ಲಿಂಕ್ಸ್ ಗಳು ಬಂದೇ ಬಂದಿರ್ತಾವ. ಈ ತರ ಏನಂತಂದ ಹೇಳಿದ್ರೆ ಕೆಳಗಡೆ ಲಿಂಕ್ಸ್ ಇದ್ದೇ ಇರ್ತಾವ. ಅದಾದ ನಂತರ ಟೆಲಿಗ್ರಾಮ್ ಗ್ರೂಪ್ ಒಂದ್ ಐತೆ. ಇಲ್ಲಿ ನೋಡ್ರಿ ಟೆಲಿಗ್ರಾಮ್ ಗ್ರೂಪ್ ಐತೆ. ಸೊ ಆ ಟೆಲಿಗ್ರಾಮ್ ಗ್ರೂಪ್ ಅನ್ನು ಕೂಡ ಏನಂತಂದ ಹೇಳಿದ್ರೆ ನೀವು ಜಾಯ್ನ್ ಆಗ್ಬೇಕು. ಇಲ್ಲಿ ನೋಡ್ರಿ SSC GD ಟೆಲಿಗ್ರಾಮ್ ಗ್ರೂಪ್ ಅಂತ ಹೇಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ರಿ ಅಂತಂದ ಹೇಳಿದ್ರೆ ಎಲ್ಲಾ ವಿಡಿಯೋಸ್ಗಳು ಸಿಕ್ಬಿಡ್ತಾವ ಆ ಗ್ರೂಪ್ ಅಲ್ಲಿ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದ್ ಬೇಡ, ಡೈರೆಕ್ಟ್ ಡಿಸ್ಕಷನ್ ಮಾಡ್ತಾ ಹೋಗೋಣ. ನೋಡ್ರಿ, ಈ ವಿಡಿಯೋದಲ್ಲಿ ಒಂದೊಂದು ಟಾಪಿಕ್ಸ್ ಗಳನ್ನ ಕಂಪ್ಲೀಟ್ ಆಗಿ ನಾನು ಮಾಡ್ತಾ ಹೋಗ್ತೀನಿ. ಫಸ್ಟ್ ಒನ್ ಏನಂತಂದ ಹೇಳಿದ್ರೆ ಸಮಾಜ ಸುಧಾರಕರು. ಅದ್ರಲ್ಲಿ ಏನಂತಂದ ಹೇಳಿದ್ರೆ ರಾಜಾರಾಮ್ ಮೋಹನ್ ರಾಯರ್ ಬಗ್ಗೆ ನಿಮ್ಗೆ ಕ್ವಶನ್ಸ್ ಗಳನ್ನ ಕೇಳ್ಬಹುದು. ಇವರು 1814ರಲ್ಲಿ ಆತ್ಮೀಯ ಸಭಾವನ್ನ ಸ್ಟಾರ್ಟ್ ಮಾಡ್ತಾರೆ. ಇವ್ರು ಏನಂತಂದ ಹೇಳಿದ್ರೆ ಆತ್ಮೀಯ ಸಭಾವನ್ನ ಸ್ಟಾರ್ಟ್ ಮಾಡ್ತಾರೆ. ಇವ್ರೇನಂದ್ರೆ ಇಲ್ಲಿ ಎಲ್ರು ಸೇರ್ಬಿಟ್ಟು ಡಿಸ್ಕಷನ್ ಮಾಡೋದು, ಯಾವ ರೀತಿಯಾಗಿ ಸಮಾಜದಲ್ಲಿ ಚೇಂಜಸ್ ಗಳನ್ನ ತಗೊಂಡ್ ಬರ್ಬೇಕು, ವಿಗ್ರಹಾರಾಧನೆ ಇದು ಮಾಡೋದು, ಅದಾದ ನಂತರ ಜಾಸ್ತಿ ನಿರುಷ್ಟತೆ ವಿರುದ್ಧ ಪ್ರಚಾರ ಮಾಡೋದಾಗಿರ್ಬೋದು, ಹಿಂದೂ ಧರ್ಮವನ್ನ ಶುದ್ಧೀಕರಣ ಮಾಡೋದು. ಸೊ ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ಅವ್ರದ್ದು ಕೆಲಸ ಇರುತ್ತೆ. ಆಮೇಲೆ ಇವರು ಬ್ರಹ್ಮ ಸಮಾಜವನ್ನ ಸ್ಥಾಪನೆ ಮಾಡ್ತಾರೆ. ನಮಗ್ ಕ್ವಶನ್ ಕೇಳ್ತಾರ, ಬ್ರಹ್ಮ ಸಮಾಜವನ್ನ ಯಾರು ಸ್ಥಾಪನೆ ಮಾಡ್ತಾರ ಅಂತಂದ ಹೇಳಿ. ನಾನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ಅಷ್ಟೇ ಬರಿತಾ ಇರ್ತೀನಿ, ಅವುಗಳನ್ನ ನೀವು ಬರ್ಕೊಬೇಕು. ಬ್ರಹ್ಮ ಸಮಾಜವನ್ನ ಸ್ಥಾಪನೆ ಮಾಡ್ತಾರ. ಅದೇ ರೀತಿಯಾಗಿ ಏನ್ ಮಾಡ್ತಾರ ಅಂದ್ರೆ 1822ರಲ್ಲಿ ಏನ್ ಮಾಡ್ತಾರ ಅಂದ್ರೆ ಆಂಗ್ಲೋ ವೇದಿಕ್ ಕಾಲೇಜ್ ಅನ್ನ ಏನಪ್ಪಾ ಅಂತಂದ ಹೇಳಿದ್ರ ವೇದಿಕ ಶಾಲೆ ಅಂತಂದ ಹೇಳ್ತೀವಿ. ಆಂಗ್ಲೋ ವೇದಿಕ್ ಶಾಲೆಯನ್ನ ಸ್ಥಾಪನೆ ಮಾಡ್ತಾರ ಇವ್ರೆ. ಅದೇ ರೀತಿಯಾಗಿ 1826ರಲ್ಲಿ ವೇದಾಂತ ಕಾಲೇಜ್ ಅಂತಂದ ಹೇಳಿ ಬರುತ್ತ. ವೇದಾಂತ ಕಾಲೇಜ್ ಅನ್ನು ಕೂಡ ಏನಪ್ಪಾ ಅಂತಂದ ಹೇಳಿದ್ರೆ ಇವರೇ ಸ್ಟಾರ್ಟ್ ಮಾಡ್ತಾರ. ಆಮೇಲೆ ಕೆಲವೊಂದು ಪತ್ರಿಕೆಗಳು ಬರ್ತಾವ. ಇವರು ಪರ್ಷಿಯನ್ ಲ್ಯಾಂಗ್ವೇಜ್ ಅಲ್ಲಿ ಒಂದು ಪತ್ರಿಕೆಯನ್ನ ಬರೀತಾರ, ಉಲ್ ಅಕ್ಬರ್ ಅಂತಂದ ಹೇಳ್ಬಿಟ್ಟು. ಉಲ್ ಅಕ್ಬರ್ ಇದ್ರದ್ದು ಕಂಪ್ಲೀಟ್ ನೇಮ್ ನೋಡ್ರಿ ಏನ್ ಬರುತ್ತೆ ನನ್ನ ಕಮೆಂಟ್ ಅನ್ನ ಹಾಕ್ರಿ. ಉಲ್ ಅಕ್ಬರ್ ಅಂತಂದ ಹೇಳಿ ಪರ್ಷಿಯನ್ ಭಾಷೆ ಒಳಗಡೆ. ಆಮೇಲೆ ಇನ್ನೊಂದು ಬಂಗಾಳಿ ಭಾಷೆಯಲ್ಲಿ ಏನಂತಂದ ಹೇಳಿದ್ರೆ ಸಂವಾದ ಕೌಮುದಿ ಅಂತಂದ ಹೇಳಿ. ಸಂವಾದ ಕೌಮುದಿ ಒಂದು ಏನಂತಂದ ಹೇಳಿದ್ರೆ ಪತ್ರಿಕೆಗಳನ್ನ ಏನ್ ಮಾಡ್ತಾರೆ ಇವರು ಬಿಡುಗಡೆ ಮಾಡ್ತಾರ. ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ಇದರಲ್ಲಿ ರಾಜಾರಾಮ್ ಮೋಹನ್ ರಾಯರ್ ಬಗ್ಗೆ. ಆಮೇಲೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್, 1828ರಲ್ಲಿ ಸರ್ ವಿಲಿಯಂ ಬೆಂಟಿಕ್ ಜೊತೆ ಸೇರ್ಬಿಟ್ಟು, ಗವರ್ನರ್ ಏನಿರ್ತಾರಲ್ಲ ಆ ಟೈಮ್ ಅಲ್ಲಿ, ವಿಲಿಯಂ ಬೆಂಟಿಕ್ ಜೊತೆ ಸೇರ್ಬಿಟ್ಟು ಇವರು ಸತಿ ಸಹಗಮನ ಪದ್ಧತಿಯನ್ನ ಏನ್ ಮಾಡ್ತಾರ ಅಂದ್ರೆ ರದ್ದು ಮಾಡ್ತಾರ. ರಾಜಾರಾಮ್ ಮೋಹನ್ ರಾಯ್ ಬಗ್ಗೆ. ಅದಾದ ನಂತರ ನೆಕ್ಸ್ಟ್ ಈಶ್ವರ್ ಚಂದ್ರ ವಿದ್ಯಾಸಾಗರ್ ತುಂಬಾ ಇಂಪಾರ್ಟೆಂಟ್ ಆಗ್ತಾರ. ಇವ್ರೇನಂತಂದ ಹೇಳಿದ್ರೆ ಇವರು ಮಹಿಳಾ ಶಿಕ್ಷಣಕ್ಕೆ ತುಂಬಾ ಹೆಚ್ಚನ್ನ ಒತ್ತು ಕೊಡ್ತಾರ. ಆಮೇಲೆ ವಿಧವಾ ಪುನರ್ವಿವಾಹ ಇವ್ರದ್ದು ತುಂಬಾ ಇಂಪಾರ್ಟೆಂಟ್ ಒಂದ್ ಏನಂತಂದ ಹೇಳಿದ್ರೆ
ವಿಧವಾ ವಿವಾಹ. ಈಗೇನ್ ಮಹಿಳೆಯರು ವಿಧವೆಯರು ಇರ್ತಾರಲ್ಲ, ಸೊ ಅವ್ರನ್ನು ಮತ್ತೊಮ್ಮೆ ಏನಂತಂದ್ ಹೇಳಿದ್ರೆ ಮದ್ವೆ ಆಗ್ಬೇಕು ಅಂತಂದ್ ಹೇಳಿ ಸೊ ಇವ್ರೇನಂತಂದ್ ಹೇಳಿದ್ರೆ ಕೆಲಸ ಮಾಡ್ತಿರ್ತಾರೆ. ಆಮೇಲೆ 1856 ಒಂದು ಕಾಯ್ದೆ ಬರುತ್ತೆ, ಹಿಂದೂ ವಿಧಿವೆಯರ ಪುನರ್ವಿವಾಹ ಕಾಯ್ದೆಯನ್ನ ಜಾರಿಗೆ ತಗೊಂಡ್ ಬರ್ತಾರೆ. ಅವಾಗ್ಲೇ 1856 ಹಿಂದೂ ಹಿಂದೂ ವಿಧಿವೆಯರ ಪುನರ್ವಿವಾಹ ಕಾಯ್ದೆ ಅಂತಂದ್ ಹೇಳಿ ನಾವು ಹೇಳ್ತೀವಿ. ಸೊ ಇವ್ರ ಬಗ್ಗೆ ಇಷ್ಟ ನೆನ್ಪಿಟ್ಕೋಬೇಕು. ವಿಧವಾ ಪುನರ್ವಿವಾಹದ ಬಗ್ಗೆ ಯಾರು ಚಳವಳಿಗಳನ್ನ ಮಾಡ್ತಾ ಇದ್ರು ಅಂತಂದ್ ಹೇಳಿದ್ರೆ ಸೊ ಅದು ಈಶ್ವರ್ ಚಂದ್ರ ವಿದ್ಯಾಸಾಗರ್. ಅದ್ರ ಜೊತೆಗೆ ಕೆಲವೊಂದು ಪಾಯಿಂಟ್ಸ್ ಗಳು ಬರ್ತಾವೆ ಇವಾಗ. ಈಗ ಆತ್ಮಾರಾಮ್ ಪಾಂಡುರಂಗ್ ಅಂತಂದ್ ಹೇಳಿ ಬರ್ತಾರ. ಇವ್ರು ಯಾವ ಸಮಾಜವನ್ನ ಸ್ಥಾಪನೆ ಮಾಡ್ತಾರೆ ಕಮೆಂಟ್ ಹಾಕ್ರಿ. ಆಮೇಲೆ ನೆಕ್ಸ್ಟ್ ಜ್ಯೋತಿರಾವ್ ಬಾಪುಲೆ ಅಂತಂದ್ ಹೇಳಿ ಬರ್ತಾರೆ. ಇವರು ಯಾವ ಸಮಾಜವನ್ನ ಸ್ಥಾಪನೆ ಮಾಡ್ತಾರ ಅಂದ್ರೆ ಅದ್ರ ಬಗ್ಗೆ ನನಗೆ 2 ಕಮೆಂಟ್ಸ್ ಗಳನ್ನ ನೀವು ಹಾಕ್ಬೇಕು. ಅದ್ರ ಜೊತೆಗೆ ನೋಡ್ರಿ ನೆಕ್ಸ್ಟ್ ಇಂಪಾರ್ಟೆಂಟ್ ಸ್ವಾಮಿ ದಯಾನಂದ್ ಸರಸ್ವತಿ. ನೆಕ್ಸ್ಟ್ ಯಾರಂತಂದ್ ಹೇಳಿದ್ರೆ ಸ್ವಾಮಿ ದಯಾನಂದ್ ಸರಸ್ವತಿ. ಇವ್ರದ್ದು ಮೇನ್ ಇಂಪಾರ್ಟೆಂಟ್ ಒಂದು ಘೋಷಣೆ ಬರುತ್ತೆ, ವೇದಗಳಿಗೆ ಹಿಂದಿರುಗಿ ಅಂತಂದೇಳಿ. ಸೊ ವೇದಗಳಿಗೆ ಹಿಂತಿರುಗಿ ಅಂತಂದ್ ಹೇಳಿ. ಆಮೇಲೆ ಇವರೊಂದು ಬುಕ್ ಅನ್ನು ಕೂಡ ಬರೀತಾರೆ, ಸತ್ಯಾರ್ಥ ಪ್ರಕಾಶ ಅಂತಂದ್ ಹೇಳಿ. ಒಂದು ಬುಕ್ ಯಾವ್ದಂತಂದ್ ಹೇಳಿದ್ರೆ ಸತ್ಯಾರ್ಥ ಪ್ರಕಾಶ ಅನ್ನೋ ಒಂದು ಬುಕ್ ಅನ್ನ ಬರೀತಾರೆ. ಅದ್ರ ಜೊತೆಗೆ ಇವರು ಒಂದು ಸಮಾಜವನ್ನ ಸ್ಥಾಪನೆ ಮಾಡ್ತಾರ. ಅದೇ ಏನಪ್ಪಾ ಅಂತಂದ್ ಹೇಳಿದ್ರೆ ಆರ್ಯ ಸಮಾಜ ಅಂತಂದ್ ಹೇಳ್ತೀವಿ. ಸೊ ವೇದಗಳಿಗೆ ಹಿಂದಿರುಗಿ, ವೇದಗಳ ಕಾಲದಲ್ಲಿ ಯಾವ ತರ ಲೈಫ್ ಸ್ಟೈಲ್ ಇತ್ತಲ್ಲ ಆ ತರ ಇರಿ ಅಂತಂದ್ ಹೇಳಿ ಇವ್ರದ್ದು. ಸೊ ಆರ್ಯ ಸಮಾಜವನ್ನ ಕೂಡ ಏನಂತಂದ್ ಹೇಳಿ ಇವ್ರು ಸ್ಥಾಪನೆ ಮಾಡ್ತಾರ. ಕ್ಲಿಯರ್. ಸಮಾಜದಲ್ಲಿ ಉದ್ಧಾರ ಮಾಡಕ್ ಅಂದ್ರೆ ಏನಾದ್ರೂ ಚೇಂಜಸ್ ಆಗ್ಬೇಕಲ್ಲ. ಅವಾಗ ಏನಂತಂದ್ ಹೇಳಿದ್ರೆ ಹಿಂದಿನ ಕಾಲದಲ್ಲಿ ಮೂಢನಂಬಿಕೆಗಳು ಜಾಸ್ತಿ, ಯಾರು ಹೇಳ್ತಾರ ಅದನ್ನೆಲ್ಲ ಏನಂತಂದ್ ಹೇಳಿದ್ರೆ ಜನ ಕೇಳ್ತಾ ಇದ್ರು. ಅದಕ್ಕೋಸ್ಕರ ಇವರೆಲ್ಲ ಬರ್ತಾರೆ. ನೆಕ್ಸ್ಟ್ ಸರ್ ಸೈಯದ್ ಅಹಮದ್ ಖಾನ್ ಅಂತಂದ್ ಹೇಳಿ ಬರ್ತಾರೆ. ಇವ್ರನ್ನ ನಾವು ಮುಸ್ಲಿಂ ಶಿಕ್ಷಣದ ಪಿತಾಮಹ ಅಂತಾನೂ ಕೂಡ ಕರಿತೀವಿ. ಏನಂತ ಕರಿತೀವಿ? ಮುಸ್ಲಿಂ ಶಿಕ್ಷಣದ ಪಿತಾಮಹ. ಆಗಿನ ಕಾಲದಲ್ಲಿ ಮುಸ್ಲಿಂ ಮಹಿಳೆಯರಿಗೆ ಏನಂತಂದ್ ಹೇಳಿದ್ರೆ ಶಿಕ್ಷಣವನ್ನ ತಗೊಳ್ಳೋದೇ ಇಲ್ಲಾಗಿತ್ತು. ಸೊ ಆ ಟೈಮಲ್ಲಿ ಏನಂತಂದ್ ಹೇಳಿದ್ರೆ ಒಂದು ಸ್ಕೂಲ್ ಅನ್ನ ಸ್ಥಾಪನೆ ಮಾಡ್ತಾರೆ ಇವರು, ಆಂಗ್ಲೋ ಓರಿಯೆಂಟಲ್ ಕಾಲೇಜ್ ಅಂತಂದ್ ಹೇಳ್ತೀವಿ. ಸೊ ಅಲಿಗರ್ ಯೂನಿವರ್ಸಿಟಿ ಅಂತಾನೂ ಕೂಡ ಕರಿತೀವಿ. ಅಲಿಗರ್ ಆಂಗ್ಲೋ ಓರಿಯೆಂಟಲ್ ಕಾಲೇಜ್ ಅಂತಂದ್ ಹೇಳ್ತೀವಿ. ಅಲಿಗರ್ ಯೂನಿವರ್ಸಿಟಿ ಅಥವಾ ಸೊ ಯಾವ್ದಾದ್ರು ಹೆಂಗಾದ್ರು ನೀವು ನೆನ್ಪಿಟ್ಕೋಬೇಕು ಅದನ್ನ. ಸೊ ಇವ್ರ ಬಗ್ಗೆ ಏನಂತಂದ್ ಹೇಳಿದ್ರೆ ಒಂದೇ ಒಂದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಆಗತ್ತೆ. ಕ್ಲಿಯರ್ ಎಲ್ರಿಗೂ? ಸೊ ಅದಾದ ನಂತರ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಬರೋರು ಯಾರಂತಂದ್ ಹೇಳಿದ್ರೆ ಲೇಡೀಸ್ ಒಳಗಡೆ ಸಾವಿತ್ರಿ ಪುಲೆ ಅಂತಂದ್ ಹೇಳ್ತೀವಿ. ಸಾವಿತ್ರಿಬಾಯಿ ಪುಲೆ ಅಂತಂದ್ ಹೇಳ್ತೀವಿ. ಇವ್ರು ಕೂಡ ಏನಂತಂದ್ ಹೇಳಿದ್ರೆ ಮಹಿಳೆಯರಿಗೆ ಮತ್ತು ದಲಿತರಿಗೆ ಶಿಕ್ಷಣವನ್ನ ಒದಗಿಸೋಕೆ ತುಂಬಾ ಇಂಪಾರ್ಟೆಂಟ್ ಕಾರ್ಯವನ್ನ ನಿರ್ವಹಿಸ್ತಾರ. ಆಮೇಲೆ 1852ರಲ್ಲಿ ಇವರು ಮಹಿಳಾ ಸೇವಾ ಮಂಡಲವನ್ನ ಸ್ಥಾಪನೆ ಮಾಡ್ತಾರ. ಏನ್ ಸ್ಥಾಪನೆ ಮಾಡ್ತಾರ? ಮಹಿಳಾ ಸೇವಾ ಮಂಡಲವನ್ನ ಏನಂತಂದ್ ಹೇಳಿದ್ರೆ ಸ್ಥಾಪನೆ ಮಾಡ್ತಾರ. ಅಂದ್ರೆ ಅದು ಮಹಿಳೆಯರಿಗೆ ಹಕ್ಕುಗಳನ್ನ ನೀಡುವಂತಹ ಒಂದು ಸಂಸ್ಥೆ ಆಗೈತೆ. ಅದಾದ ನಂತರ ಇವರು ಮತ್ತು ಇವರು ಯಜಮಾನ್ರು ಸೇರ್ಬಿಟ್ಟು ಏನ್ ಮಾಡ್ತಾರ ಅಂದ್ರ ಸತ್ಯ ಶೋಧಕ ಸಮಾಜವನ್ನ ಸ್ಥಾಪನೆ ಮಾಡ್ತಾರೆ. ಏನು? ಸತ್ಯ ಶೋಧಕ ಸಮಾಜವನ್ನ ಏನಂತಂದ್ ಹೇಳಿದ್ರೆ ಸ್ಥಾಪನೆ ಮಾಡ್ತಾರ. ಇದು ನಿಮಗ ಆಗ್ಲೇ ನನ್ ಕ್ವಶನ್ ಕೇಳದಲ್ಲ ಅದು. ಅದಾದ ನಂತರ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಆನಿ ಬೆಸೆಂಟ್. ಇವ್ರ ಬಗ್ಗೆ ನಿಮ್ಗೆ ಹೇಳ್ಬೇಕಂತಂದ್ ಹೇಳಿದ್ರೆ ಇವರು ಯಾವ ದೇಶದಿಂದ ಬಂದಿದಾರ ಅಂತಂದ್ ಹೇಳಿ ನನಗ್ ಕಮೆಂಟ್ ಅನ್ನ ಹಾಕ್ರಿ. ಬಟ್ ಅದ್ರ ಇವ್ರು ಆನಿ ಬೆಸೆಂಟ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ 1916ರಲ್ಲಿ 1915ರಲ್ಲೇ ಸ್ಟಾರ್ಟ್ ಆಗಿರುತ್ತೆ. ಬಟ್ 1916ರಲ್ಲಿ ಹೋಮ್ ರೂಲ್ ಚಳುವಳಿ ಅಂತಂದ್ ಹೇಳಿ ಬರುತ್ತೆ ನೋಡ್ರಿ. ಹೋಮ್ ರೂಲ್ ಚಳುವಳಿ ಬಾಲ್ ಗಂಗಾಧರ್ ತಿಲಕರು ಮತ್ತು ಆನಿ ಬೆಸೆಂಟ್ರು ಸೇರ್ಬಿಟ್ಟು ಸ್ಟಾರ್ಟ್ ಮಾಡ್ತಾರೆ. ಹೋಮ್ ರೂಲ್ ಚಳವಳಿ ಅಂತಂದ್ ಹೇಳಿದ್ರೆ ನಮ್ಮ ದೇಶದೊಳಗಡೆ ನಮ್ದ ಕಾನೂನು ಇರಬೇಕು, ನಾವು ಆಡಳಿತ ನಡೆಸಬೇಕು. ಹೋಮ್ ಅಂದ್ರೆ ಏನು? ಮನೆ. ರೂಲ್ ಅಂದ್ರೆ ನಿಯಮಗಳು. ನಮ್ಮ ಮನೆಗೆ ನಮ್ಮ ರೂಲ್ಗಳೇ ಇರಬೇಕು ಅಂತಂದೇಳಿ ಬ್ರಿಟಿಷರ್ ನೀವು ಬಿಟ್ಟು ಹೋಗ್ಬೇಕು ಅನ್ನೋ ಒಂದು ಚಳವಳಿ ಹೋಮ್ ರೂಲ್ ಚಳವಳಿ ಅಂತಂದ್ ಹೇಳ್ತೀವಿ. ಇದರಲ್ಲಿ ಭಾಗವಹಿಸಿದವರು ಯಾರು? ಬಾಲ್ ಗಂಗಾಧರ್ ತಿಲಕ್ ಮತ್ತು ಆನಿ ಬೆಸೆಂಟ್ ಅಂತಂದ್ ಹೇಳ್ತೀವಿ. ಆಮೇಲೆ ಇನ್ನೊಂದು 1917ರಲ್ಲಿ ನಡೆದಂತಹ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಅಧಿವೇಶನದ 1917ರ ಅಧಿವೇಶನದ ಅಧ್ಯಕ್ಷರಾಗಿ ಏನಂತಂದ್ ಹೇಳಿದ್ರೆ ಇವರು ಕಾರ್ಯನಿರ್ವಹಿಸ್ತಾರ. ಅಧ್ಯಕ್ಷರಾಗಿ 1917ರಲ್ಲಿ ನಡೆಯುತ್ತೆ. ಅದು ಎಲ್ಲಿ ನಡೆಯುತ್ತೆ ಅಂತಂದ್ ಹೇಳಿ ನನಗೆ ಕಮೆಂಟ್ ಹಾಕ್ರಿ. ಸೊ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಧಿವೇಶನದ ಅದ್ರದ್ದು ಅಧ್ಯಕ್ಷರಾಗ್ತಾರ. ಅವಾಗ ಏನಾಗ್ತಾರ ಇವರು? ಮೊದಲ ಮಹಿಳಾ ಅಧ್ಯಕ್ಷರಾಗ್ತಾರೆ ಇವರು. ಆನಿ ಬೆಸೆಂಟ್ ಅವ್ರು ಏನಂತಂದ್ ಹೇಳಿದ್ರೆ ಮೊದಲ ಮಹಿಳಾ ಅಧ್ಯಕ್ಷರಾಗ್ತಾರೆ. ಇಲ್ಲೇ ನೆನ್ಪಿಟ್ಕೊಳ್ರಿ, ಭಾರತದ ಮೊದಲ ಮಹಿಳಾ ಅಧ್ಯಕ್ಷರು ಯಾರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಧಿವೇಶನದ ಅಂತಂದ್ ಹೇಳಿದ್ರೆ ಅವ್ರ ಯಾರಂತಂದ್ ಹೇಳಿದ್ರೆ ಸರೋಜಿನಿ ನಾಯ್ಡು ಅಂತಂದ್ ಹೇಳ್ತೀವಿ. ಯಾರಂತಂದ್ ಹೇಳ್ತೀವಿ? ಸರೋಜಿನಿ ನಾಯ್ಡು. ಈ ಪಾಯಿಂಟ್ ಅನ್ನು ಕೂಡ ನೀವೇನಂತಂದ್ ಹೇಳಿದ್ರೆ ಇದರಲ್ಲಿ ನೆನ್ಪಿಟ್ಕೋಬೇಕು. ನೋಡ್ರಿ ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಏನಂತಂದ್ ಹೇಳಿದ್ರೆ ಅಂಕಿ ಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ಏನೈತಲ್ಲ, ಇದು ಆರ್ಥಿಕ ಗಣತಿಯನ್ನ ತಗೊಂಡ್ ಬಂತೆ. ಈಗ ಹೆಂಗ ಜನಸಂಖ್ಯೆ ಗಣತಿ ಅಂತಂದ್ ಹೇಳಿ ಬರುತ್ತಲ್ಲ, ಪಾಪ್ಯುಲೇಷನ್ ಸೆನ್ಸಸ್ ಜನಗಣತಿ ಅಂತಂದ್ ಹೇಳಿ,
ಹಂಗ ಇದು ಆರ್ಥಿಕ ಘನತೆ ಅಂತಂದ ಹೇಳಿದ್ರೆ ಎಕನಾಮಿ ಬಗ್ಗೆ. ಈಗ ನಮ್ಮ ಹತ್ರ ದುಡ್ಡು ಎಷ್ಟೈತಿ, ಎಲ್ಲೆಲ್ಲಿ ನಾವು ಖರ್ಚು ಮಾಡಿದೀವಿ, ಎಷ್ಟು ಎಂಪ್ಲಾಯ್ಮೆಂಟ್ ಐತಿ, ಯಾವ ತರ ಅಭಿವೃದ್ಧಿ ಹೊಂದೈತೆ, ಯಾವ್ಯಾವ ಪ್ರೋಗ್ರಾಮ್ಸ್ ಗಳು ಬಂದಾವ, ಪ್ರತಿಯೊಂದ್ರ ಬಗ್ಗೆನೂ ಏನಂತಂದ ಹೇಳಿದ್ರೆ ಇದು ಮಾಹಿತಿಯನ್ನ ಕೊಡುತ್ತೆ. ಎಲ್ಲಾ ಸೇರ್ಬಿಟ್ಟು ಎಲ್ಲಾ ರಾಜ್ಯಗಳು, ಎಲ್ಲಾ ಕೇಂದ್ರಾಡಳಿತ ಪ್ರದೇಶಗಳನ್ನ ಇದನ್ನ ಇದ್ ಮಾಡಿದವ್ರು ಯಾರಂತಂದ ಹೇಳಿದ್ರೆ ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ಅಂತಂದ ಹೇಳ್ತೀವಿ. ಇಂಗ್ಲಿಷ್ನಾಗ ಹೇಳ್ಬೇಕಂತಂದ ಹೇಳಿದ್ರೆ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಶನ್ ಸಚಿವಾಲಯ, ಪ್ರೋಗ್ರಾಮ್ ಇಂಪ್ಲಿಮೆಂಟೇಶನ್ ಅಂತಂದ ಹೇಳ್ತೀವಿ. ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಶನ್. ಕನ್ನಡದಾಗ ಹೇಳ್ಬೇಕಂದ್ರೆ ಅಂಕಿ ಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯದವರು. ಇದು ಫಸ್ಟ್ ಯಾವಾಗ ಸ್ಟಾರ್ಟ್ ಆಯ್ತು ಅಂತಂತ ಹೇಳಿದ್ರೆ ಇದು 1952ರಲ್ಲೆಲ್ಲ ಕಮಿಟಿ ಎಲ್ಲ ಮಾಡಿರ್ತಾರ. ಬಟ್ ಅದೆಲ್ಲ ಇಂಪಾರ್ಟೆಂಟ್ ಆಗಿಲ್ಲ. ಫಸ್ಟ್ ಆರ್ಥಿಕ ಗಣತಿಯನ್ನ ಸ್ಟಾರ್ಟ್ ಮಾಡಿದ್ ಯಾವಾಗ ಅಂತಂದ ಹೇಳಿದ್ರ 1977ರಾಗ. ಯಾವಾಗ ಸ್ಟಾರ್ಟ್ ಮಾಡ್ತಾರ? 1977ರಾಗ ಸ್ಟಾರ್ಟ್ ಮಾಡ್ತಾರ. ಬಟ್ ಈ ಟೈಮಲ್ಲಿ ಲಕ್ಷದ್ವೀಪ ಏನೈತಲ್ಲ, ಇದೊಂದು ಬಿಟ್ಟು ಲಕ್ಷದ್ವೀಪವನ್ನ ಹೊರತುಪಡಿಸಿ ಎಲ್ಲಾ ಏನಂತಂದ ಹೇಳಿದ್ರ ಥ್ರೂಔಟ್ ಕಂಟ್ರಿ ಮಾಡ್ತಾರೆ. ಎಲ್ಲ ಈ ಕೇಂದ್ರಾಡಳಿತ ಪ್ರದೇಶ ಎಲ್ಲಾ ರಾಜ್ಯಗಳನ್ನ ಸೇರಿಸ್ತಾರೆ. ಬಟ್ ಲಕ್ಷದ್ವೀಪವನ್ನ ಏನಂತಂದ ಹೇಳಿದ್ರೆ ಆ ಟೈಮಲ್ಲಿ ಬಿಟ್ಟಿರ್ತಾರೆ ಆರ್ಥಿಕ ಘನತೆ ಒಳಗಡೆ. ಅದಾದ ನಂತರ ನೆಕ್ಸ್ಟ್ ಇಲ್ಲಿವರೆಗೂ ಏನಂತಂದ ಹೇಳಿದ್ರೆ 7 ಆಗಿದಾವ. ಸೊ ಒಂದನೇದು ಏನಂತಂದ ಹೇಳಿದ್ರೆ 1977ರಾಗ ಆಯ್ತು. ಸೊ ಎರಡನೇದು ಯಾವಾಗ ಆಗತ್ತಂದ್ರ 1980ರಾಗ ಆಗತ್ತ. ಮೂರನೇದು ಯಾವಾಗ ಆಗತ್ತಂತಂದ ಹೇಳಿದ್ರ 1990ರಲ್ಲಿ ಆಗತ್ತ. ನಾಲ್ಕನೇದು 1998ರಾಗ ಆಗತ್ತ. ಐದನೇದು 2005ರಲ್ಲಿ ಆಗತ್ತ. ಆರನೇದು 2013ರಲ್ಲಿ ಆಗತ್ತ. ನೆಕ್ಸ್ಟ್ ಇವಾಗ 7ನೇದು ರೀಸೆಂಟ್ ಆಗಿ ಆಗಿರೋದೇನಂತಂದ ಹೇಳಿದ್ರೆ 2019ರಲ್ಲಿ. ಸೊ ಈ ಎಲ್ಲದ್ರ ಬಗ್ಗೆನೂ ಕೂಡ ಏನಂತಂದ ಹೇಳಿದ್ರೆ ಈಗೇನ್ ನಾನು ಬರ್ದನಲ್ಲ, ಏನ್ ಬರಿತಾ ಇದೀನಲ್ಲ, ಈ ಪಾಯಿಂಟ್ಸ್ ಗಳು ಬಾಳ ಅಂದ್ರೆ ಬಾಳ ಇಂಪಾರ್ಟೆಂಟ್. ಇವ್ರ ಬಗ್ಗೆನ ಕ್ವಶನ್ಸ್ ಗಳನ್ನ ಕೇಳಿದಾರೆ. ಆಮೇಲೆ ನಾನು ಯಾವ್ದನ್ನ ರೌಂಡ್ ಹಾಕ್ತೀನಲ್ಲ ಅದನ್ನ ಆಲ್ರೆಡಿ ಕ್ವಶನ್ಸ್ ಕೇಳಿದಾರಂತ ಅರ್ಥ. ಸೊ ಅದಕ್ಕೋಸ್ಕರ ನಿಮಗೆ ಇಂಪಾರ್ಟೆಂಟ್ ಆಗ್ಲಿ ಅಂತಂದೇಳಿ ಮಾಡ್ತಾ ಇದ್ದೀನಿ. ಕ್ಲಿಯರ್ ಎಲ್ರಿಗೂ? ಅದ್ರ ಜೊತೆಗೆ ಏನೊಂದು ಇಲ್ಲಿ ಪಾಯಿಂಟ್ ಬರುತ್ತೆ, ನೀತಿ ಆಯೋಗ ಏನೈತಲ್ಲ, ನೀತಿ ಆಯೋಗದ ಬಗ್ಗೆನೂ ಕೂಡ ಒಂದ್ ಸ್ವಲ್ಪ ತಿಳಿದಿಟ್ಕೊಂಡ್ರಿ. ನೆಕ್ಸ್ಟ್ ನಾನು ನಿಮ್ಗೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ. ನೆಕ್ಸ್ಟ್ ಟಾಪಿಕ್ ನೋಡ್ರಿ, CCI ಅಂತಂದ ಹೇಳಿ ಬರುತ್ತೆ. ಯಾವುದು? CCI, ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಅಂತಂದ ಹೇಳಿ. ಅಂದ್ರೆ ನಾವ್ ಏನಂತ ಹೇಳ್ತೀವಿ ಅಂತಂದ ಹೇಳಿದ್ರ ಸ್ಪರ್ಧಾ ಅಂತಂದ ಹೇಳ್ತೀವಿ. ಕರೆಕ್ಟ್ ಆಗಿರೋ ಪ್ರತಿಸ್ಪರ್ಧಾ ಆಯೋಗ ಅಂತಂದ ಹೇಳ್ತೀವಿ. ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ. ಇಲ್ಲೇನಂತಂದ ಹೇಳಿದ್ರೆ ಎಲ್ಲವೂ ಕಾಂಪಿಟೇಷನ್ ಇರಬೇಕು, ಸ್ಪರ್ಧಾತ್ಮಕವಾಗಿರ್ಬೇಕು ಅನ್ನೋದೊಂದು ಈ ಆಯೋಗದ ಬರುತ್ತೆ. ಇದ್ರಲ್ಲಿ ಏನಂತಂದ ಹೇಳಿದ್ರೆ ಇದ್ರ ಹಿಂದಿಂದು ಏಕಸ್ವಾಮ್ಯ ಮತ್ತು ನಿರ್ಬಂಧಿತ ವ್ಯಾಪಾರಗಳ ಅಭ್ಯಾಸಗಳ ಆಯೋಗ ಅಂತಂದ ಹೇಳ್ತಾ ಇದ್ರು. ನಮ್ಗೆ ಇವೆಲ್ಲ ಇಂಪಾರ್ಟೆಂಟ್ ಆಗಿಲ್ಲ. ಯಾವಾಗ ಸ್ಥಾಪನೆ ಆಯ್ತು ಅಂತಂದ್ ಕೇಳ್ತಾರ? 2003ರಲ್ಲಿ CCI, ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ. ಅದ್ರ ಕೇಂದ್ರ ಕಚೇರಿ ಐತಿ ನವದೆಹಲಿ ಒಳಗಡೆ ಐತೆ. ಈ ಪಾಯಿಂಟ್ಸ್ ಗಳು ಏನಿದಾವಲ್ಲ ನೀವು ಯಾವಾಗ ನೋಡ್ತಿರ್ತೀರಿ. ಸೊ ಇವಾಗಂತೂ ಏನಂತಂದ ಹೇಳಿದ್ರೆ ಇವಾಗ ನೋಡ್ರಿ 2025ರಲ್ಲಿ ಯಾರಿದಾರ ಇವಾಗ ಜವಾಬ್ದಾರಿಯುತ ಸಚಿವರು ಯಾರಿದಾರ? ನಿರ್ಮಲಾ ಸೀತಾರಾಮನ್ ಅಂದ್ರೆ ಯಾರು? ಫೈನಾನ್ಸ್ ಮಿನಿಸ್ಟರ್ ಅಲ್ಲ ಇವಾಗ. ಅವ್ರೇನಂತಂದ ಹೇಳಿದ್ರೆ ನಿರ್ಮಲಾ ಸೀತಾರಾಮನ್ ಜವಾಬ್ದಾರಿಯುತ ಸಚಿವರು ಇದಾರ. ಹಂಗಾದ್ರ ನೆಕ್ಸ್ಟ್ ಅದ್ರದ್ದು ಅಧ್ಯಕ್ಷರು ಯಾರಿದಾರ? CCI 2025ರ ಅಧ್ಯಕ್ಷರು ರವನೀತ್ ಕೌರ್ ಇದಾರ. ಯಾರಿದಾರ ಇವಾಗ? ರವನೀತ್ ಕೌರ್ ಅಂತ ಇದಾರ. ಅದಾದ ನಂತರ ಕಾರ್ಯನಿರ್ವಾಹಕರು, ಸೆಕ್ರೆಟರಿ ಅಂತ ಹೇಳ್ತೀವಿ, ಇಂದರ್ ಪಾಲ್ ಸಿಂಗ್ ಬಿಂದ್ರಾ ಅಂತಂದ ಹೇಳಿ. ಯಾರಿದಾರ? ಇಂದರ್ ಪಾಲ್ ಸಿಂಗ್ ಬಿಂದ್ರಾ. ಇವುಗಳನ್ನ ನಿಮ್ಗೆ ಕ್ವಶನ್ಸ್ ಗಳನ್ನ ಇವುದು ಕೇಳಬಹುದು CCI ಮೇಲೆ. ಕ್ಲಿಯರ್ ಎಲ್ರಿಗೂ? ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಬರೋದೇನಂತಂತ ಹೇಳಿದ್ರೆ ಸ್ಪೋರ್ಟ್ಸ್ ಮೇಲೆ. ಅದ್ರ ಮೇಲೆ ಆಲ್ರೆಡಿ 4 ವಿಡಿಯೋಸ್ಗಳಿದಾವೆ. ಅದ್ರ ಲಿಂಕ್ ಗಳನ್ನ ಕೆಳಗಡೆ ಹಾಕಿರ್ತೀನಿ. ಸೊ ಒಂದೇನಂತಂದ್ ಹೇಳಿದ್ರೆ ಏನೇನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳು ಬರ್ತಾವ ಅದ್ರ ಮೇಲೆ ಐತೆ. ಅದಾದ ನಂತರ ನೆಕ್ಸ್ಟ್ ಇಂಪಾರ್ಟೆಂಟ್ ಪರ್ಸನ್ಸ್ ಯಾರು ಬರ್ತಾರ ಅಂತಂದ ಐತೆ. ಅದಾದ ನಂತರ ಇಂಪಾರ್ಟೆಂಟ್ ಇದು ವರ್ಡ್ಸ್ ಗಳು ಯಾವ್ಯಾವ ಬರ್ತಾವ ಸ್ಪೋರ್ಟ್ಸ್ ರಿಲೇಟೆಡ್, ಇಂಪಾರ್ಟೆಂಟ್ ಪರ್ಸನ್ಸ್ ಗಳು. ಅದಾದ ನಂತರ ಇಂಪಾರ್ಟೆಂಟ್ ಟ್ರೋಫೀಸ್ ಮೇಲೆ ವಿಡಿಯೋಸ್ ಗಳಿದಾವೆ 2. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಏನಂತಂದ್ ಹೇಳಿದ್ರೆ ಒಲಿಂಪಿಕ್ಸ್ ಮೇಲೆ, ಒಲಿಂಪಿಕ್ಸ್ ಮತ್ತು ಪ್ಯಾರಾ ಒಲಿಂಪಿಕ್ಸ್ ಬಗ್ಗೆ. ಇದ್ರಲ್ಲಿ ಎಲ್ಲ ಏನಂತಂದ್ ಹೇಳಿದ್ರೆ ಏಷ್ಯನ್ ಗೇಮ್ಸ್ ಆಗಿರ್ಬೋದು, ಕಾಮನ್ವೆಲ್ತ್ ಗೇಮ್ಸ್ ಆಗಿರ್ಬೋದು, ಸೌತ್ ಏಷ್ಯನ್ ಗೇಮ್ಸ್ ಆಗಿರ್ಬೋದು, ಫಿಫಾ ವರ್ಲ್ಡ್ ಕಪ್, ಅಂಡರ್-17 ಫಿಫಾ ವರ್ಲ್ಡ್ ಕಪ್, ಕ್ರಿಕೆಟ್, ಪ್ರತಿಯೊಂದನ್ನು, ಬ್ಯಾಡ್ಮಿಂಟನ್, ಲಾನ್ ಟೆನ್ನಿಸ್, ಏನ್ ಐತಲ್ಲ ಎಲ್ಲಾ ಸ್ಪೋರ್ಟ್ಸ್ ಗಳ ಬಗ್ಗೆ ಈ 5 ವಿಡಿಯೋಸ್ ಗಳಲ್ಲಿ ಇದಾವ. ಅದ್ರ ಲಿಂಕ್ ಗಳನ್ನ ಹಾಕಿರ್ತೀನಿ. ಇಲ್ಲಿ ನಾನು ಸಿಂಪಲ್ ಆಗಿ ಶಾರ್ಟ್ ಆಗಿ ನಾನು ಇಂಪಾರ್ಟೆಂಟ್ ಏನು ಅಂತಂದ್ ಹೇಳ್ತೀನಿ ಅಷ್ಟೇ. ಯಾವ್ದು ಇದ್ರಲ್ಲಿ ನಾನು ಒಂದ್ 2 ನಿಮಿಷ ಡಿಸ್ಕಷನ್ ಮಾಡ್ಬೋದು ಅಷ್ಟೇ. ಬಟ್ ಆದ್ರೆ ಸ್ಪೋರ್ಟ್ಸ್ ವಿಡಿಯೋಸ್ ಗಳನ್ನ ನೀವು ಮೊದಲು ನೋಡ್ಕೋಬೇಕು. ಸೊ ನೋಡ್ರಿ, ಕ್ರಿಕೆಟ್ಗೆ ತುಂಬಾ ಇಂಪಾರ್ಟೆಂಟ್ ಆಸೀಸ್ ಸರ್ನಿ, ಅದಾದ ನಂತರ ಏಷ್ಯಾ ಕಪ್ ಆಗಿರ್ಬೋದು, CK ನಾಯ್ಡು ಟ್ರೋಫಿ, ಆಮೇಲೆ ದೇವಧರ್ ಟ್ರೋಫಿ, ದುಲೀಪ್ ಟ್ರೋಫಿ, ಅದಾದ ನಂತರ ನೆಕ್ಸ್ಟ್ ಇರಾನಿ ಟ್ರೋಫಿ ಬಗ್ಗೆ ಕ್ವಶನ್ಸ್ ಗಳನ್ನ ಕೇಳಿದಾರೆ.
ರಣಜಿ ಟ್ರೋಫಿ ಬಗ್ಗೆ ಕ್ವೆಶನ್ ಕೇಳಿದಾರ. ಆಮೇಲೆ ನೆಹರು ಕಪ್ ಅಂತಂದ ಹೇಳಿ, ಜವಾಹರ್ಲಾಲ್ ನೆಹರು ಕಪ್ ಅಂತಂದ್ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ಇಂಪಾರ್ಟೆಂಟ್ ಇದ್ರಲ್ಲಿ ಬರೋದು ಇಷ್ಟ್ರ ಬಗ್ಗೆ ಕೇಳಿದಾರ ಕ್ವಶನ್ಸ್ ಗಳನ್ನ. ನೆಕ್ಸ್ಟ್ ಫುಟ್ಬಾಲ್ ಬಗ್ಗೆ, ಫುಟ್ಬಾಲ್ ಅಲ್ಲಿ ನಮ್ ಕ್ವಶನ್ ಕೇಳಿದ್ರು BC ರಾಯ್ ಟ್ರೋಫಿ ಬಗ್ಗೆ ಕ್ವಶನ್ಸ್ ಗಳನ್ನ ಕೇಳಿದಾರ. ಡುರಾಂಡ್ ಕಪ್ ಬಗ್ಗೆ ಕೇಳಿದಾರೆ, ಡುರಾಂಡ್ ಕಪ್ ಯಾವ ಆಟಕ್ಕೆ ಅಂತಂದ್ ಹೇಳಿ. ಫಿಫಾ ವರ್ಲ್ಡ್ ಕಪ್ ಯಾವ್ದಕ್ಕಂತ ಕೇಳಿದಾರ, ಅದು ಕೂಡ ಏನಂತಂದ್ರೆ ಫುಟ್ಬಾಲ್ ಬರುತ್ತಾ. ಕಳಿಂಗ ಕಪ್ ಅಂತ ಕೇಳಿದಾರ, ಫುಟ್ಬಾಲ್ ಬರುತ್ತಾ. ಎಸ್ ಕ್ಲಿಯರ್ ಎಲ್ರಿಗೂ, ಇಲ್ಲಿವರೆಗೂ ಯಾವ್ದು ಕೇಳಿದಾರ ಅಷ್ಟೇ. ಅದಾದ ನಂತರ ಸಂತೋಷ್ ಟ್ರೋಫಿ ಏನಂತಂದ್ ಹೇಳಿದ್ರೆ ಫುಟ್ಬಾಲ್ ಅಲ್ಲಿ ಬರುತ್ತಾ. ಅದ್ರ ಜೊತೆಗೆ ನೆಕ್ಸ್ಟ್ ವಿಠಲ್ ಟ್ರೋಫಿ ಇಷ್ಟು ಕ್ವಶನ್ಸ್ ಗಳನ್ನ ನಿಮ್ಗೆ ಫುಟ್ಬಾಲ್ ಅಲ್ಲಿ ಕೇಳಿದಾರ. ಅದ್ರ ಜೊತೆಗೆ ಏನಂತಂದ್ ಹೇಳಿದ್ರೆ ಹಾಕಿ ಒಳಗಡೆ ನಮ್ಗೆ ಧ್ಯಾನ್ ಚಂದ್ ಟ್ರೋಫಿ, ಅದಾದ ನಂತರ ಆಗಾ ಖಾನ್ ಕಪ್ ಬಗ್ಗೆ ಕ್ವಶನ್ಸ್ ಗಳನ್ನ ನಮ್ಗೆ ಇದ್ರೊಳಗಡೆ ಕೇಳಿದಾರ. ಅದಾದ ನಂತರ ನೆಕ್ಸ್ಟ್ ರಂಗನಾಥ ಸ್ವಾಮಿ ಕಪ್ ಬಗ್ಗೆ ಕೇಳಿದಾರ, ರಂಗನಾಥ ಸ್ವಾಮಿ ಕಪ್ ಬಗ್ಗೆ ಕೇಳಿದಾರ. ಅದಾದ ನಂತರ ಸಿಂಧಿಯಾ ಗೋಲ್ಡ್ ಬಗ್ಗೆ ಒಂದ್ಸರಿ ಕ್ವಶನ್ ಅನ್ನ ಬಂದೈತೆ ಹಾಕಿ ಮೇಲೆ. ಅದ್ರ ಜೊತೆಗೆ ನೋಡ್ರಿ ಬ್ಯಾಡ್ಮಿಂಟನ್ ಮೇಲೆ ದಿವಾನ್ ಕಪ್ ಬಗ್ಗೆ ಕ್ವಶನ್ ಅನ್ನ ಕೇಳಿದಾರ. ಅಂದ್ರೆ ಇಲ್ಲಿ ಬಂದ್ಬಿಡತ್ತ ಅಮೃತ್ ದಿವಾನ್ ಕಪ್ ಬಗ್ಗೆ ಕ್ವಶನ್ ಅನ್ನ ಕೇಳಿದಾರ. ಆಮೇಲೆ ಮಹಾರಾಜ ರಂಜಿತ್ ಸಿಂಗ್ ಕಪ್ ಬಗ್ಗೆ ಕೇಳಿದಾರ, ಮಹಾರಾಜ ರಂಜಿತ್ ಸಿಂಗ್ ಕಪ್ ಕೂಡ ಏನಂತಂದ್ ಹೇಳಿದ್ರೆ. ಆಮೇಲೆ ಥಾಮಸ್ ಕಪ್, ಇದು ಬಹಳ ಇಂಪಾರ್ಟೆಂಟ್, ಬಹಳ ಸರಿ ಕೇಳಿದಾರ ಇವೆರಡು. ಸೊ ಆಮೇಲೆ ನೆಕ್ಸ್ಟ್ ನೋಡ್ರಿ ಕ್ವಶನ್ ಲಾನ್ ಟೆನ್ನಿಸ್ ಮೇಲೆ. ಲಾನ್ ಟೆನ್ನಿಸ್ ಅಂತಂದ್ ಹೇಳಿದ್ರೆ ಇದ್ರಲ್ಲಿ ಆಡ್ತಾರಲ್ಲ, ಗ್ರೌಂಡ್ ಅಲ್ಲಿ ಆಡ್ತಾರಲ್ಲ. ಸೊ ಇದ್ರಲ್ಲಿ ಡೇವಿಸ್ ಕಪ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಡೇವಿಸ್ ಕಪ್. ಅದಾದ ನಂತರ ಗ್ರ್ಯಾಂಡ್ ಸ್ಲಾಮ್ಸ್ ಗಳು ಇಂಪಾರ್ಟೆಂಟ್ ಆಗ್ತಾವ ಲಾನ್ ಟೆನ್ನಿಸ್ ಒಳಗಡೆ. ಯಾವ್ಯಾವು? ವಿಂಬಲ್ಡನ್ ಟ್ರೋಫಿ, ಅಮೆರಿಕನ್ ಓಪನ್ ಟೆನ್ನಿಸ್ ಟೂರ್ನಮೆಂಟ್, ಅದಾದ ನಂತರ ಆಸ್ಟ್ರೇಲಿಯನ್, ಆಮೇಲೆ ಫ್ರೆಂಚು. ಇವು 4 ಏನಂತಂದ್ ಹೇಳಿದ್ರೆ ಓಪನ್ ಟೆನ್ನಿಸ್ ಟೂರ್ನಮೆಂಟ್ಸ್ ಇರ್ತಾವ, ಅವು ಇಂಪಾರ್ಟೆಂಟ್. ಆಮೇಲೆ ರಾಜ್ಕುಮಾರಿ ಕಪ್ ಬಗ್ಗೆ ಕ್ವಶನ್ ಕೇಳಿದಾರ. ಆಮೇಲೆ ನೆಕ್ಸ್ಟ್ ವಿಂಬಲ್ಡನ್ ಟ್ರೋಫೀಸ್ ನಾನು ಹೇಳಿದ್ನಲ್ಲ ಇವಾಗ, ಈ ಟ್ರೋಫೀಸ್ ಗಳು ಇಂಪಾರ್ಟೆಂಟ್ ಆಗ್ತಾವ. ಆಮೇಲೆ ಟೇಬಲ್ ಟೆನ್ನಿಸ್ ಮೇಲೆ ಅಷ್ಟೊಂದೇನು ಇಲ್ಲ, ಜಸ್ಟ್ ಅದ ನಂತರ ಇದನ್ನೆಲ್ಲ ನೋಡ್ಕೊಳ್ರಿ. ನೆಕ್ಸ್ಟ್ ಪೋಲೋ ಗೇಮ್ ಬಗ್ಗೆ ಮಹಾರಾಜ ಪೃಥ್ವಿ ಸಿಂಗ್ ಬರಿಯಾ ಕಪ್ ಬಗ್ಗೆ ಕ್ವಶನ್ ಅನ್ನ ಕೇಳಿದಾರ. ಆಮೇಲೆ ಗಾಲ್ಫ್ ಬಗ್ಗೆ ನಮ್ಗೆ ಕ್ವಶನ್ಸ್ ಗಳನ್ನು ಇದ್ರ ಮೇಲೆ ಏನು ಕೇಳಿಲ್ಲ, ಬಟ್ ನೋಡ್ಕೊಂಡು ಇಟ್ಕೊಳ್ರಿ. ನೆಕ್ಸ್ಟ್ ಬುರುದ್ವಾನ ಕಪ್ ಬಗ್ಗೆ ಕ್ವಶನ್ ಅನ್ನ ಕೇಳಿದಾರೆ. ಯಾವ್ದು ಬಗ್ಗೆ? ಬುರುದ್ವಾನ ಕಪ್ ಬಗ್ಗೆ ಕ್ವಶನ್ ಅನ್ನ ನಮಗ್ ಬಂದೈತೆ. ನಾನು ಸ್ಪೋರ್ಟ್ಸ್ ವಿಡಿಯೋಸ್ ಗಳಲ್ಲಿ ತುಂಬಾ ಡೀಟೇಲ್ ಆಗಿ ಹೇಳಿದೀನಿ, ಆ ವಿಡಿಯೋಸ್ ಗಳನ್ನ ನೀವು ನೋಡ್ಬೇಕು. ನೆಕ್ಸ್ಟ್ ನೋಡ್ರಿ ತುಂಬಾ ಇಂಪಾರ್ಟೆಂಟ್ ಲ್ಯಾಂಗ್ವೇಜಸ್ ಮೇಲೆ ಏನಂತಂದ್ ಹೇಳಿ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಸೊ ಒಂದ್ ಇಂಪಾರ್ಟೆಂಟ್ ಏನ್ ಬರ್ಬೋದು ಲ್ಯಾಂಗ್ವೇಜಸ್ ಗಳ ಮೇಲೆ ಏನಂತಂದ್ ಹೇಳಿದ್ರೆ, ಹಿಸ್ಟ್ರಿ ಒಳಗಡೆ ಅಂದ್ರೆ ಹಿಂದಿನ ಕಾಲದಲ್ಲಿ ಇತಿಹಾಸದಲ್ಲಿ ಬಳಸುವಂತ ಲ್ಯಾಂಗ್ವೇಜ್ ಗಳು, ಪಾಳಿ ಲ್ಯಾಂಗ್ವೇಜ್ ಆಗಿರ್ಬೋದು, ಪ್ರಾಕೃತ ಆಗಿರ್ಬೋದು, ಆಮೇಲೆ ಸಂಸ್ಕೃತ ಆಗಿರ್ಬೋದು, ವೇದಗಳ ಕಾಲದಲ್ಲಿ ಈ ಲ್ಯಾಂಗ್ವೇಜಸ್ ಗಳ ಬಗ್ಗೆ ನಮ್ಗೆ ಏನಂತಂದ್ ಹೇಳಿದ್ರೆ ಕ್ವಶನ್ಸ್ ಗಳು ಬರಬಹುದು. ಅದ್ರ ಜೊತೆಗೆ ಏನಂತಂದ್ ಹೇಳಿದ್ರೆ ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಗಳು, ಕ್ಲಾಸಿಕಲ್ ಅಂದ್ರೆ ಶಾಸ್ತ್ರೀಯ ಭಾಷೆಗಳು ಅಂತಂದ್ ಹೇಳ್ತೀವಿ. ಈ ವರ್ಷ ಮತ್ತೆ ಏನಂತಂದ್ ಹೇಳಿದ್ರೆ ಚೇಂಜಸ್ ಮಾಡಿದಾರೆ. ಸೊ ಫಸ್ಟ್ ಟೈಮ್ ಏನಂತಂದ್ ಹೇಳಿದ್ರೆ 2004ರಲ್ಲಿ ಶಾಸ್ತ್ರೀಯ ಭಾಷೆಗಳು ಅಥವಾ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಅಂತಂದ್ ಹೇಳಿ ತಮಿಳಿಗೆ ಫಸ್ಟ್ ಕೊಟ್ಟಿದ್ರು. 2005ರಲ್ಲಿ ಸಂಸ್ಕೃತ ಕೊಡ್ತಾರ, 2008ರಲ್ಲಿ ತೆಲುಗು ಭಾಷೆಗೆ ಕೊಡ್ತಾರ, ಆಮೇಲೆ 2008ರಲ್ಲಿ ನಮ್ ಕನ್ನಡ ಭಾಷೆಗೆ ಕೊಡ್ತಾರ, ಆಮೇಲೆ 2013 ಮಲಯಾಳಮು, 2014 ಒಡಿಯಾ. ಎಷ್ಟೊಂದು ಭಾಷೆಗಳಿದ್ರು ಕೂಡ ಶಾಸ್ತ್ರೀಯ ಸ್ಥಾನಮಾನವನ್ನ ಹೊಂದಿರುವಂತಹ 6 ಇದ್ವು. ಬಟ್ ಆದ್ರ 2014ರಲ್ಲಿ 2014 ಅಲ್ಲ, 2024 ಇವಾಗ ರೀಸೆಂಟ್ ಆಗಿ ಏನಂತಂದ್ ಹೇಳಿದ್ರೆ ಮತ್ತೆ ಏನಂತಂದ್ ಹೇಳಿದ್ರೆ ಈ ಭಾಷೆಗಳನ್ನ 5 ಭಾಷೆಗಳನ್ನ ಸೇರಿಸ್ಬಿಟ್ಟು ಟೋಟಲ್ ಆಗಿ ಇವಾಗ ಶಾಸ್ತ್ರೀಯ ಭಾಷೆಗಳಷ್ಟಿದಾವ 11 ಇದಾವ. ಯಾವ್ಯಾವ ಸೇರಿಸಿದಾರ? ಮರಾಠಿಯನ್ನ ಸೇರಿಸಿದಾರ, ಪಾಳಿ ಭಾಷೆಯನ್ನ ಸೇರಿಸಿದಾರ, ಪ್ರಾಕೃತ ಭಾಷೆಯನ್ನ ಸೇರಿಸಿದಾರ, ಆಮೇಲೆ ಅಸ್ಸಾಮಿ ಭಾಷೆಯನ್ನ ಸೇರಿಸಿದಾರ, ಆಮೇಲೆ ಬಂಗಾಳಿಯನ್ನ. ಟೋಟಲ್ ಆಗಿ 11 ಶಾಸ್ತ್ರೀಯ ಭಾಷೆಗಳಿದಾವ. ಕ್ಲಿಯರ್ ಎಲ್ರಿಗೂ? ಅದಾದ ನಂತರ ನೆಕ್ಸ್ಟ್ ಭಾಷೆಗಳ ಬಗ್ಗೆ ಏನಂತಂದ್ ಹೇಳಿದ್ರೆ, ನಮ್ಮ ಸಂವಿಧಾನದಲ್ಲಿ ಏನ್ ಉಲ್ಲೇಖವೈತೆ ಟೋಟಲ್ ಆಗಿ 8th ಶೆಡ್ಯೂಲ್ ಅಲ್ಲಿ ಬರುತ್ತೆ. ಎದ್ರಲ್ಲಿ ಬರುತ್ತ್ರಿ? ಇದು 8th ಶೆಡ್ಯೂಲ್ ಒಳಗಡೆ ಬರುತ್ತೆ. 22 ಅಧಿಕೃತ ಭಾಷೆಗಳಿದಾವು ಅಂತಂದ್ ಹೇಳ್ತೀವಿ. ಯಾವೆಷ್ಟಿದಾವು? 22 ಅಧಿಕೃತ ಭಾಷೆಗಳಿದಾವು ಅಂತಂದ್ ಹೇಳ್ತಾರ. ಬಟ್ ಆದ್ರೆ ಅದನ್ನ ನಾವು ಡಿಸ್ಕಷನ್ ಮಾಡೋಣ. ಇಲ್ಲಿ ನೋಡ್ರಿ ಯೋಜನೆ ಅಸ್ಮಿತಾ ಅಂತಂದ್ ಹೇಳಿ ಬರುತ್ತೆ. ಒಂದೇನಂತಂದ್ ಹೇಳಿದ್ರೆ ಅಸ್ಮಿತಾ ಯೋಜನೆ ಅಂತಂದ್ ಹೇಳಿ ಬರುತ್ತೆ. ಇದು ಯಾಕಂತಂದ್ ಹೇಳಿದ್ರೆ 5 ವರ್ಷಗಳಲ್ಲಿ ಎಲ್ಲಾ ಭಾರತೀಯ ಭಾಷೆಗಳಲ್ಲಿ 22,000 ಪುಸ್ತಕಗಳನ್ನ ತಯಾರು ಮಾಡೋದು. ಎಲ್ಲಾ ಭಾಷೆಗಳ ಒಳಗಡೆ ಏನಂತಂದ್ ಹೇಳಿದ್ರೆ 22,000 ಪುಸ್ತಕಗಳನ್ನ ತಯಾರು ಮಾಡುವಂತ ಒಂದು ಯೋಜನೆ ಅಸ್ಮಿತಾ ಯೋಜನೆ ಅಂತಂದ್ ಹೇಳ್ತೀವಿ. ಆಮೇಲೆ ಹೊಸ ಶಿಕ್ಷಣ ನೀತಿ ಬಂದೈತಿ ಇವಾಗ. ಎಲ್ಲ ಏನಂತಂದ್ ಹೇಳಿದ್ರೆ ಹೊಸ ಶಿಕ್ಷಣ ನೀತಿ, ಅಲ್ಲಿ ಏನಂತಂದ್ ಹೇಳಿದ್ರೆ ಲ್ಯಾಂಗ್ವೇಜ್ ಗಳ ಮೇಲೆ ತುಂಬಾ ಪ್ರಾಮುಖ್ಯತೆಯನ್ನ ಕೊಟ್ಟಿದ್ದಾರೆ. ಆಮೇಲೆ ಇನ್ನೊಂದ್ ನೋಡ್ರಿ, ಇದು ಇಂಪಾರ್ಟೆಂಟ್, ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ ಅಂತಂದ್ ಹೇಳಿ, CIIL ಅಂತಂದೇಳಿ, ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್. ಇದೇನಂತಂದ್ ಹೇಳಿದ್ರೆ 4 ಶಾಸ್ತ್ರೀಯ ಭಾಷೆಗಳನ್ನ ಉತ್ತೇಜನ ಮಾಡಕ್ ಬರುತ್ತೆ. ಯಾವ್ಯಾವು? ಕನ್ನಡ, ತೆಲುಗು, ಮಲಯಾಳಂ ಮತ್ತು ಒಡಿಸ್ಸಾ. ತಮಿಳು, ಮರಾಠಿ ಬಿಟ್ಟು ಏನಂತಂದ್ ಹೇಳಿದ್ರೆ
ಸೌತ್ ಇಂಡಿಯನ್ ಆಲ್ ಲ್ಯಾಂಗ್ವೇಜಸ್ಗಳು, ಮರಾಠಿ ಒಂದ್ಬಿಟ್ಟು ಆಮೇಲೆ ತಮಿಳ್ ಒಂದ್ಬಿಟ್ಟು, ಯಾವ್ಯಾವ? ಕನ್ನಡ, ಮಲಯಾಳಂ, ತೆಲುಗು ಆಮೇಲೆ ಒಡಿಸ್ಸಾ ಅಂತಂದ್ ಹೇಳಿ ಹಿಂಗ್ ನೆನ್ಪಿಟ್ಕೊಂಬೇಡ್ರಿ. ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ ಅಂತಂದ್ ಹೇಳಿ. ಕ್ಲಿಯರ್ ಎಲ್ರಿಗೂ? ನೋಡ್ರಿ, ನಾವು ಡಿಸ್ಕಷನ್ ಮಾಡಕತ್ತಿದ್ದು ಲ್ಯಾಂಗ್ವೇಜ್ ಗಳ ಮೇಲೆ ಅಲ್ಲ. ಟೋಟಲ್ ಆಗಿ ಇದು ಎಷ್ಟನೇ ಭಾಗದಲ್ಲಿ ಬರುತ್ತೆ ಅಂತಂದ್ ಹೇಳಿದ್ರೆ, ಇದು ಎಷ್ಟನೇ ಭಾಗ ಆಗುತ್ತೆ ನೋಡ್ರಿ? 7 ಅಂದ್ರೆ 17ನೇ ಭಾಗದಲ್ಲಿ. 17 ಸಂವಿಧಾನದ 17ನೇ ಭಾಗದಲ್ಲಿ ಅಧಿಕೃತ ಭಾಷೆಗಳ ಬಗ್ಗೆ ಬರುತ್ತೆ. ಅದು ಆರ್ಟಿಕಲ್ಸ್ ಗಳು ಯಾವ ಬರ್ತಾವ? 343ರಿಂದ 351ರವರೆಗೂ ಆರ್ಟಿಕಲ್ಸ್ ಗಳು ಅಧಿಕೃತ ಭಾಷೆಗೆ ಸಂಬಂಧಪಟ್ಟಂಗೆ. ಆಮೇಲೆ 8ನೇ ಶೆಡ್ಯೂಲ್ ಕೂಡ ಏನಂತ, ಯಾವ ಶೆಡ್ಯೂಲ್ ಅಲ್ಲಿ ಬರುತ್ತೆ ಅಂತಂದ್ ಹೇಳಿದ್ರೆ 8ನೇ ಶೆಡ್ಯೂಲ್ ಅಲ್ಲಿ ಬರ್ತಾವ. ಟೋಟಲ್ ಆಗಿ 22 ಭಾಷೆಗಳಿದಾವ. ಅದ್ರ ಲಿಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಇದ್ರಲ್ಲಿ ಐತೆ, ನೋಡೋರಿದ್ರೆ. ನಮಗ್ ಕ್ವಶನ್ಸ್ ಗಳು ಫಸ್ಟ್ ಗೆ, ಸೊ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ 8th ಶೆಡ್ಯೂಲ್ ಅನ್ನ ಸೇರಿಸಿದಾಗ 14 ಭಾಷೆಗಳನ್ನ ಮಾತ್ರ ಅಧಿಕೃತವಾಗಿ ಕನ್ಸಿಡರ್ ಮಾಡ್ತಾರ. ಅದಾದ ನಂತರ 1967ರಲ್ಲಿ 21ನೇ ತಿದ್ದುಪಡಿಯನ್ನ ಮಾಡಿ ಸಿಂಧಿ ಭಾಷೆಯನ್ನ ಸೇರಿಸ್ತಾರ. ಸೊ 1967 21ನೇ ತಿದ್ದುಪಡಿ ಮಾಡಿ ಸಿಂಧಿ ಭಾಷೆಯನ್ನ ಸೇರಿಸ್ತಾರ. ಆಮೇಲೆ 1992ರಲ್ಲಿ 71ನೇ ತಿದ್ದುಪಡಿ ಮಾಡಿ ಕೊಂಕಣಿ, ಮಣಿಪುರಿ, ನೇಪಾಳಿ ಭಾಷೆಗಳನ್ನ ಸೇರಿಸ್ತಾರ. ಯಾವುದು? 71ನೇ ತಿದ್ದುಪಡಿ ಮಾಡಿ 1992 ಕೊಂಕಣಿ, ಮಣಿಪುರಿ, ನೇಪಾಳಿ ಭಾಷೆಗಳನ್ನ. ಅದಾದ ನಂತರ ನೆಕ್ಸ್ಟ್ 2004ರಲ್ಲಿ ಜಾರಿಗೆ ಬಂದಂತ 92ನೇ ತಿದ್ದುಪಡಿ, 2003ರ 92ನೇ ತಿದ್ದುಪಡಿ ಕಾಯ್ದೆಯಿಂದ ಬೋಡೋ, ಡೋಗ್ರಿ, ಮೈಥಿಲಿ ಮತ್ತು ಸಂತಾಲಿ ಭಾಷೆಗಳನ್ನ ಸೇರಿಸ್ತಾರೆ. ಇವಾಗ ಟೋಟಲ್ ಆಗಿ ಎಷ್ಟಾಗಿದಾವ ಅಂತಂದ ಹೇಳಿದ್ರೆ 22 ಭಾಷೆಗಳಾಗ್ತವ. ಸೊ ನೆಕ್ಸ್ಟ್ ಟಾಪಿಕ್ ನಮಗೆ ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ ಗಳು ಬರೋದು ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ. ಸೊ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಇದ್ರಲ್ಲಿ ನೋಡ್ರಿ 9 ಶಾಸ್ತ್ರೀಯ ನೃತ್ಯಗಳಿದಾವ. ಇದ್ರಲ್ಲಿ ಏನಪ್ಪಾ ಅಂತಂದ್ರೆ ಈಗ ಹೆಂಗ ಶಾಸ್ತ್ರೀಯ ಭಾಷೆಗಳಿದಾವ, ಹಂಗು 9 ಶಾಸ್ತ್ರೀಯ ನೃತ್ಯಗಳಿದಾವ. ನೆನ್ಪಿಟ್ಕೊಡ್ರಿ ಇವನ್ನ. ಸೊ ಈಗ ಹೆಂಗ 11 ಶಾಸ್ತ್ರೀಯ ಭಾಷೆಗಳು ಬಂದು ಈ ಸಾರಿ, ಹಂಗ 9 ಶಾಸ್ತ್ರೀಯ ನೃತ್ಯಗಳಿದಾವ. ಅವುಗಳಿಗೆ ಮಾತ್ರ ಏನಂತಂದ ಹೇಳಿದ್ರೆ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಬರುತ್ತೆ. ಭರತನಾಟ್ಯ ಎಲ್ಲಿಂದ ಅಂದ್ರೆ ತಮಿಳುನಾಡದಲ್ಲಿ ಐತೆ. ಕಥಕ್ ಎಲ್ಲೈತಪ್ಪ ಅಂತಂದ ಹೇಳಿದ್ರೆ ಉತ್ತರ ಭಾರತದಲ್ಲಿ. ಉತ್ತರ ಭಾರತ ಅಂತಂದ ಹೇಳಿದ್ರೆ ಆಲ್ಮೋಸ್ಟ್ ನಮ್ದು ಉತ್ತರ ಪ್ರದೇಶದಲ್ಲಿ ಕಂಡು ಬರುತ್ತೆ. ಕಥಕ್ಕಳಿ ಕೇರಳದಲ್ಲಿ, ಕೂಚಿಪುಡಿ ಆಂಧ್ರ ಪ್ರದೇಶ, ಮಣಿಪುರದಲ್ಲಿ ಮೋಹಿನಿ ಅಟ್ಟಂ, ಕೇರಳದಲ್ಲಿ ಒಡಿಸ್ಸಾ ರಾಜ್ಯದಲ್ಲಿ ಸತ್ರಿಯ, ಅಸ್ಸಾಂ ಒಳಗಡೆ ಚೌ ಅನ್ನೋದೇನಂತಂದ ಹೇಳಿದ್ರೆ ಜಾರ್ಖಂಡ್, ಒಡಿಸ್ಸಾ ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳಲ್ಲಿ ಹುಟ್ಕೊಂಡಿರುವಂತಹ ನೃತ್ಯಗಳಾಗಿದಾವ. ನೆನ್ಪಿಟ್ಕೊಡ್ರಿ, ಇವುಗಳಿಗೆ ಮಾತ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಸಿಗತ್ತ. ಇವಾಗ ನಾನು ಕೆಲವೊಂದು ನಾಟ್ಯಗಾರರದು ಅಂದ್ರೆ ಡ್ಯಾನ್ಸರ್ಸ್ ಹೆಸರುಗಳನ್ನ ಹೇಳ್ತೀನಿ. ನಮಗ ಕ್ವಶನ್ಸ್ ಗಳು ಬಂದಿದಾವ್, ಇಲ್ಲಿವರೆಗೂ ಯಾವ ಬಂದಿದಾವ ಅವುಗಳನ್ನ ಮಾತ್ರ ನಾನು ಹೇಳ್ಕೊಂತ ಹೋಗ್ತೀನಿ, ಎಲ್ಲಾನು ಹೇಳ್ಕೊಂತ ಹೋಗಂಗಿಲ್ಲ. ಇದರಲ್ಲಿ ಭರತನಾಟ್ಯ ಒಳಗಡೆ ನೋಡ್ರಿ, ಭರತನಾಟ್ಯ ಒಳಗಡೆ ಕ್ವಶನ್ಸ್ ಕೇಳಿರೋದು ಬಾಲ ಸರಸ್ವತಿ ಬಗ್ಗೆ. ಬಾಲ ಸರಸ್ವತಿ ಅಂತಂದು ಹೇಳ್ತೀವಿ, ಇವರು ಭರತನಾಟ್ಯಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿ ಆಗಿದಾರ. ಆಮೇಲೆ ನೆಕ್ಸ್ಟ್ ರುಕ್ಮಿಣಿ ದೇವಿ ಅರುಂದಲೆ ಬಗ್ಗೆ ಕ್ವಶನ್ ಅನ್ನ ಕೇಳಿದಾರ. ರುಕ್ಮಿಣಿ ದೇವಿ ಅರುಂದಲೆ ಇವ್ರು ಯಾರಂತಂದ ಹೇಳಿದ್ರೆ ರುಕ್ಮಿಣಿ ದೇವಿ ಅರುಂದಲೆ. ಅದಾದ ನಂತರ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ನಮಗ್ ಕ್ವಶನ್ಸ್ ಗಳ ಯಾವ್ದ್ರ ಮೇಲೆ ಬಂದಿದಾವ ಅಂತಂದ ಹೇಳಿದ್ರೆ ನೋಡ್ರಿ, ಎಲ್ಲಾನು ಲಿಸ್ಟ್ ಮಾಡ್ಕೊಂಡು ಹೇಳಕ್ ಆಗಂಗಿಲ್ಲ. ಸೊ ಅದಕ್ಕೋಸ್ಕರ ನಾನು ಡೈರೆಕ್ಟ್ ಆಗಿ ಸರ್ಚ್ ಮಾಡ್ಬಿಟ್ಟೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಇಬ್ಬರು ಜನ ಆದ್ರು. ಸೊ ಬಾಲ ಸರಸ್ವತಿ ಮತ್ತು ರುಕ್ಮಿಣಿ ದೇವಿ ಅರುಂದಲ ಬಗ್ಗೆ ನಮ್ಗೆ ಕ್ವಶನ್ಸ್ ಗಳನ್ನ ಕೇಳಿದಾರ. ಮತ್ತ ಯಾಮಿನಿ ಕೃಷ್ಣಮೂರ್ತಿ ಬಗ್ಗೆ ಕ್ವಶನ್ಸ್ ಗಳನ್ನ ಕೇಳಿದಾರ. ಸೊ ಯಾರ ಬಗ್ಗೆ ಅಂತಂದ ಹೇಳಿದ್ರೆ ಯಾಮಿನಿ ಕೃಷ್ಣಮೂರ್ತಿ. ಇವ್ರೇನಂತಂದ ಹೇಳಿದ್ರೆ ಯಾಮಿನಿ ಕೃಷ್ಣಮೂರ್ತಿ ಇವ್ರ ಬಗ್ಗೆ ನಮ್ಗೆ ಕ್ವಶನ್ಸ್ ಗಳನ್ನ ಕೇಳಿದಾರ. ಆಮೇಲೆ ನೆಕ್ಸ್ಟ್ ಪದ್ಮಾ ಸುಬ್ರಹ್ಮಣ್ಯ ಬಗ್ಗೆ ಕ್ವಶನ್ಸ್ ಗಳು ಬಂದಿದಾವ. ಭರತನಾಟ್ಯ ಒಳಗಡೆ ಯಾರು? ಪದ್ಮಾ ಸುಬ್ರಹ್ಮಣ್ಯಂ. ಆಮೇಲೆ ಇನ್ನೂ ಕೆಲವೊಂದ್ ಜನ ಬರ್ತಾರ, ಅವ್ರ ಬಗ್ಗೆ ನಾನು ಹೇಳ್ಬೇಕು ನಿಮ್ಗೆ. ಒಂದ್ ನಿಮಿಷ ಇರಿ. ಅಲರ್ಮೇಲ್ ವಲ್ಲಿ. ಸೊ ಇನ್ನೊಬ್ರು ಯಾರಂತಂದ ಹೇಳಿದ್ರೆ ಅಲರ್ಮೇಲ್ ವಲ್ಲಿ ಬಗ್ಗೆ ನಮ್ಗೆ ಕ್ವಶನ್ಸ್ ಗಳು ಭರತನಾಟ್ಯದೊಳಗಡೆ ಬಂದಿದೆ. ಇನ್ನು ಯಾರಾದ್ರೂ ಮಿಸ್ ಆದ್ರು ಅಂತಂದ ಹೇಳಿದ್ರೆ ನೋಡ್ರಿ, ನನಗೆ ಕಮೆಂಟ್ ಅನ್ನ ಹಾಕಿರ್ರಿ, ನಾನು ಆಲ್ಮೋಸ್ಟ್ ಎಲ್ಲಾನು ಕವರ್ ಮಾಡ್ಕೊಂಡಿರ್ತೀನಿ ಇದ್ರಲ್ಲಿ. ಇವ್ರ ಏನಂತಂದ ಹೇಳಿದ್ರೆ ರಾಧಾ ಶ್ರೀಧರ್. ಇನ್ನೊಬ್ರು ಯಾರಂತಂದ ಹೇಳಿದ್ರೆ ರಾಧಾ ಶ್ರೀಧರ್. ಇವ್ರ ಬಗ್ಗೆ ನಮ್ಗೆ SSC ಎಕ್ಸಾಮ್ಸ್ ಗಳಲ್ಲಿ ಕ್ವಶನ್ಸ್ ಗಳನ್ನ ಕೇಳಿದಾರೆ. ಅದಾದ ನಂತರ ಚೌ ಅನ್ನೋ ಏನಂತಂದ ಹೇಳಿದ್ರೆ ಒಂದು ನೃತ್ಯ. ಇದ್ರಲ್ಲಿ ನಮ್ಗೆ ಕ್ವಶನ್ಸ್ ಗಳನ್ನ ಕೃಷ್ಣಚಂದ್ರ ನಾಯಕ್ ಬಗ್ಗೆ ಕ್ವಶನ್ಸ್ ಗಳು ಬಂದಿದಾವ. ಯಾರ ಬಗ್ಗೆ? ಕೃಷ್ಣಚಂದ್ರ ನಾಯಕ್. ಆಮೇಲೆ ಚಂದ್ರಶೇಖರ್ ಬಂಜ್ ಬಗ್ಗೆ ಕ್ವಶನ್ ಬಂದಿದಾವ. ಅಂದ್ರೆ ಅವ್ರನ್ನ ಮಯೂರ್ ಬಂಜ್ ಅಂತ, ಅಂದ್ರೆ ಈ ತರ ಮಯೂರ್ ಬಂಜ್ ಇದ್ರಲ್ಲಿ ಚೌದ್ರಲ್ಲಿ ಏನಂತಂದ ಹೇಳಿದ್ರೆ ಮಯೂರ್ ಬಂಜ್ ಅಂತಂದ ಹೇಳಿ ಬರುತ್ತೆ. ಸೊ ಅದಾದ ನಂತರ ಮದಮೋಹನ್ ಲೆಂಕಾ ಬಗ್ಗೆ ಕ್ವಶನ್ಸ್ ಗಳು ಬಂದಿದಾವ. ಆಮೇಲೆ ಶಶಧರ್ ಆಚಾರ್ಯ ಬಗ್ಗೆ ಚೌದಲ್ಲಿ ಕೇಳಿದಾರ. ಅದಾದ ಇಲ್ಲಿ ಉಳ್ದವ್ರದ್ದು ನೀವು ನೋಡ್ಕೊಡ್ರಿ, ಬರ್ದಿಟ್ಕೊಳ್ರಿ.
ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಸೃಜನಾತ್ಮಕ ಅಥವಾ ನೃತ್ಯ ಸಂಯೋಜನೆ ಒಳಗಡೆ ಮೇನ್ ಇಂಪಾರ್ಟೆಂಟ್ ಏನಂತಂದ್ ಹೇಳಿದ್ರೆ ಮೃಣಾಲಿನಿ ವಿಕ್ರಮ್ ಸಾರಾಭಾಯಿ. ವಿಕ್ರಮ್ ಸಾರಾಭಾಯಿ ಏನಿದಾರಲ್ಲ, ಸೊ ಅವ್ರು ಇವ್ರು ಬರ್ತಾರೆ ಇವ್ರು. ಸೊ ಮೃಣಾಲಿನಿ ವಿಕ್ರಮ್ ಸಾರಾಭಾಯಿ ಅಂತಂತ ಹೇಳಿ ಇವ್ರು ಯಾವ್ಯಾವ್ದಕ್ ಬರ್ತಾರಂತಂದ್ ನೋಡ್ರಿ. ಅದಾದ ನಂತರ ನೆಕ್ಸ್ಟ್ ಉದಯ್ ಶಂಕರ್ ಬಗ್ಗೆ ಕ್ವಶನ್ಸ್ ಗಳನ್ನ ಕೇಳಿದಾರ. ಉದಯ್ ಶಂಕರ್. ಆಮೇಲೆ ನೆಕ್ಸ್ಟ್ ಇದ್ರಲ್ಲಿ ಮಲ್ಲಿಕಾ ಸಾರಾಭಾಯಿ, ಅವ್ರ ಮ್ಯಾಲೇನ್ ತೋರಿಸಿದ್ನಲ್ಲ ಮೃಣಾಲಿನಿ ಸಾರಾಭಾಯಿ ಅವ್ರ ಮಗಳು, ಆಮೇಲೆ ವಿಕ್ರಮ್ ಸಾರಾಭಾಯಿ ಅವರ ಮಗಳು ಮಲ್ಲಿಕಾ ಸಾರಾಭಾಯಿ. ಇವ್ರು ಎದಕ್ಕೆ ಅಂತಂದ್ ಹೇಳಿದ್ರೆ ಕೂಚಿಪುಡಿ ಮತ್ತು ಭರತನಾಟ್ಯಕ್ಕೆ ತುಂಬಾ ಫೇಮಸ್ ಆದವರು. ಮೃಣಾಲಿನಿ ಸಾರಾಭಾಯಿ ಕೂಡ ಏನಂತಂದ್ ಹೇಳಿದ್ರೆ ಸೇಮ್ ಅದೇ ತರ ಕೂಚಿಪುಡಿ ಮತ್ತು ಭರತನಾಟ್ಯ. ಅದಾದ ನಂತರ ನೆಕ್ಸ್ಟ್ ಯಾರು ಬರ್ತಾರಂತಂದ್ ಹೇಳಿದ್ರೆ ಇದ್ರಲ್ಲಿ ನಮ್ಮ ಕ್ವಶನ್ಸ್ ಗಳನ್ನ ಕೇಳಿರೋದು ಇದ್ರಲ್ಲಿ ಇಷ್ಟೇ ಕೇಳಿದಾರ. ಆಮೇಲೆ ನೆಕ್ಸ್ಟ್ ಕಥಕ್ ಒಳಗಡೆ ಶಂಭು ಮಹಾರಾಜ್. ಶಂಭು ಮಹಾರಾಜ್ ತುಂಬಾ ಇಂಪಾರ್ಟೆಂಟ್ ನೋಡ್ರಿ. ಪದ್ಮಶ್ರೀ ಪ್ರಶಸ್ತಿ ಸಿಕ್ಕೈತೆ 1958ರಾಗ. ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಕೂಡ ಇವ್ರಿಗೆ ಸಿಕ್ಕೈತೆ 1967ರಾಗ. ನೆಕ್ಸ್ಟ್ ಇಂಪಾರ್ಟೆಂಟ್ ಲಚ್ಚು ಮಹಾರಾಜ್. ನೆಕ್ಸ್ಟ್ ಯಾರಂತಂದ್ ಹೇಳಿದ್ರೆ ಲಚ್ಚು ಮಹಾರಾಜ್ ಇಂಪಾರ್ಟೆಂಟ್ ಆಗ್ತಾರ. ನೆಕ್ಸ್ಟ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ಒಬ್ಬ ವ್ಯಕ್ತಿ ಯಾರಂತಂದ್ ಹೇಳಿದ್ರೆ ಬಿರ್ಜು ಮಹಾರಾಜರು. ಯಾರಂತಂದ್ ಹೇಳಿದ್ರೆ ಬಿರ್ಜು ಮಹಾರಾಜ್ ಬಾಳ್ ಅಂದ್ರ ಬಾಳ್ ಇಂಪಾರ್ಟೆಂಟ್ ಆಗತ್ತ. ಇವರು ಕಲ್ಕಾ ಬಿಂದಾದಿನ್ ಘರಾನ ಅನ್ನೋ ಒಂದ್ ಎಲ್ಲೋ ಕ್ವಶನ್ ಬಂದೈತ್ ನೋಡ್ರಿ. ಇವರು ಕಲ್ಕಾ ಬಿಂದಾದಿನ್ ಘರಾನದ ಸ್ಥಾಪಕರಾಗಿದ್ದಾರ ಬಿರ್ಜು ಮಹಾರಾಜ್. ಇದ್ರಲ್ಲಿ ಮತ್ ನೆಕ್ಸ್ಟ್ ಕೇಳಿರೋದು ಸಿತಾರಾ ದೇವಿ ಬಗ್ಗೆ. ನೆಕ್ಸ್ಟ್ ಕ್ವಶನ್ಸ್ ಗಳನ್ನ ಕೇಳಿರೋದು ಯಾರದ ಬಗ್ಗೆ? ಸಿತಾರಾ ದೇವಿ ಬಗ್ಗೆ ಕ್ವಶನ್ಸ್ ಗಳನ್ನ ಕೇಳಿದಾರ. ಆಮೇಲೆ ನೆಕ್ಸ್ಟ್ ಇದ್ರಲ್ಲಿ ಎಲ್ರದ್ದು ಕೇಳಂಗಿಲ್ಲ, ಕೆಲವೊಂದು ಇಂಪಾರ್ಟೆಂಟ್ ಅವ್ರ ಬಗ್ಗೆ ಮಾತ್ರ ಕೇಳ್ತಾರ ಕ್ವಶನ್ಸ್ ಗಳನ್ನ. ಇಷ್ಟು ಇಂಪಾರ್ಟೆಂಟ್ ಆಗ್ತಾರ. ನೆಕ್ಸ್ಟ್ ಬರ್ತಾರ ಕಥಕ್ಕಳಿ ಒಳಗಡೆ. ಬರ್ಕೊಡ್ರಿ ಚಂಗುನೂರು ರಾಮನ ಪಿಳ್ಳೈ ಅಂತಂದೇಳಿ. ಚೆಂಗನೂರು ರಾಮನ ಪಿಳ್ಳೈ ಬಗ್ಗೆ ಕ್ವಶನ್ಸ್ ಬಂದಿದಾವ. ಗುರು ಗೋಪಿನಾಥ್ ಬಗ್ಗೆ ಕ್ವಶನ್ಸ್ ಬಂದಿದಾವ. ಕಲಾಮಂಡಲಂ ಕೃಷ್ಣನ್ ನಾಯರ್ ಅಂತಂದ್ ಹೇಳಿ ಕ್ವಶನ್ ಬಂದೈತೆ. ಕಲಾಮಂಡಲಂ ಕೃಷ್ಣನ್ ನಾಯರ್ ಅಂತಂದ್ ಹೇಳಿ ಕ್ವಶನ್ ನಮ್ಗ ಬಂದವ ಎಕ್ಸಾಮ್ ಒಳಗಡೆ. ನೆಕ್ಸ್ಟ್ ಇದ್ರಲ್ಲಿ ಇಂಪಾರ್ಟೆಂಟ್ ಕಲಾಮಂಡಲಂ ಕುಟ್ಟಿ ಸಮಥಿಂಗ್ ಏನೋ ಬರುತ್ತೆ ಒಬ್ರದು. ಎಸ್, ಇದ್ರ ಕಲಾಮಂಡಲಂ ಬಾಲಸುಬ್ರಹ್ಮಣ್ಯಂ ಒಂದು. ಆಮೇಲೆ ನೆಕ್ಸ್ಟ್ ನೋಡ್ರಿ ಕೂಚಿಪುಡಿ ಒಳಗಡೆ ಚಿಂತಾಕೃಷ್ಣ ಮೂರ್ತಿ. ಅದಾದ ನಂತರ ನಟರಾಜ ರಾಮಕೃಷ್ಣನ್. ಆಮೇಲೆ ನೆಕ್ಸ್ಟ್ ಕೇಳೋದು ರಾಜಾರೆಡ್ಡಿ ಮತ್ತು ರಾಧಾರೆಡ್ಡಿ. ಇವರಿಬ್ರದ್ದು ರಾಜಾರೆಡ್ಡಿ ಮತ್ತು ರಾಧಾರೆಡ್ಡಿ ಬಗ್ಗೆ ಕ್ವಶನ್ಸ್ ಗಳು ಬಂದಿದಾವ. ನೀವು ನೋಡಿರ್ಬಹುದು ಈಗ ಕ್ವಶನ್ ಪೇಪರ್ ಎಲ್ಲ ನೋಡ್ತಿರ್ತಿರಲ್ಲ. ವೈಜಯಂತಿ ಕಾಶಿ ಬಗ್ಗೆ ಕ್ವಶನ್ಸ್ ಗಳು ಬಂದಿದಾವ. ಆಮೇಲೆ ನೆಕ್ಸ್ಟ್ ದೀಪಿಕಾ ರೆಡ್ಡಿ ಬಗ್ಗೆ ಕ್ವಶನ್ ಬಂದೈತೆ. ದೀಪಿಕಾ ರೆಡ್ಡಿ. ಎಸ್, ಅದಾದ ನಂತರ ನೆಕ್ಸ್ಟ್ ಮಣಿಪುರಿ ಒಳಗಡೆ ಏನು ಕ್ವಶನ್ಸ್ ಗಳನ್ನ ಕೇಳಿಲ್ಲ. ಮಣಿಪುರಿ ಒಳಗಡೆ ಕ್ವಶನ್ಸ್ ಗಳು ಬಂದಿಲ್ಲ. ನೆಕ್ಸ್ಟ್ ಮಹಾನ್ ಎಸ್ ಇಲ್ಲಿ ಬಂದ್ರು ನೋಡು. ಕಲಾಮಂಡಲಂ ಕಲ್ಯಾಣ ಕುಟ್ಟಿ ಅಮ್ಮ ಮೋಹಿನಿ ಅಟ್ಟಮಲ್ಲಿ. ಕಲಾಮಂಡಲಂ ಕಲ್ಯಾಣ ಕುಟ್ಟಿ ಅಮ್ಮ ಇವರು ಬಹಳ ಇಂಪಾರ್ಟೆಂಟ್ ಕೇಳಿದಾರ. ಆಮೇಲೆ ಕಲಾಮಂಡಲಂ ಸತ್ಯಭಾಮ ಬಗ್ಗೆ ಕ್ವಶನ್ಸ್ ಗಳು ಬಂದಿದಾವ. ಆಮೇಲೆ ಇನ್ನೊಬ್ರು ಬರ್ತಾರ ಮಂದಾಕಿ ಅಲ್ಲ, ಎಸ್ ಇಷ್ಟೇನಂತಂದ್ ಹೇಳಿದ್ರೆ ನಮ್ಗೆ ಇಂಪಾರ್ಟೆಂಟ್ ಆಗ್ತಾವ. ಆಮೇಲೆ ಕೆಲುಚರಣ್ ಮೋಹಪಾತ್ರ ಇಂಪಾರ್ಟೆಂಟ್ ಒಡಿಸಿ ಒಳಗಡೆ. ಕೆಲುಚರಣ್ ಮೋಹಪಾತ್ರ. ಆಮೇಲೆ ಪಂಕಜ್ ಚರಣ್ ದಾಸ್ ಇವ್ರ ಬಗ್ಗೆನೂ ಕ್ವಶನ್ ಬಂದವ. ಪಂಕಜ್ ಚರಣ್ ದಾಸ್ ಇವರೆಲ್ಲ ಒಡಿಸಿ ನೃತ್ಯಗಾರರು. ಆಮೇಲೆ ನೆಕ್ಸ್ಟ್ ಸೋನಾಲ್ ಮಾನ್ಸಿಂಗ್, ಮೊನ್ನೆ ಕ್ವಶನ್ ನಾ ಡಿಸ್ಕಷನ್ ಮಾಡ್ತಿದ್ದಲ್ಲ, ಸೋನಾಲ್ ಮಾನ್ಸಿಂಗ್ ಬಗ್ಗೆ ಕ್ವಶನ್ಸ್ ಗಳು ಬಂದಿದಾವ. ಸೋನಾಲ್ ಮಾನ್ಸಿಂಗ್ 1992ರಲ್ಲಿ ಪದ್ಮಭೂಷಣ, 2003ರಲ್ಲಿ ಪದ್ಮ ವಿಭೂಷಣ ಪ್ರಶಸ್ತಿ ಸಿಕ್ಕೈತೆ. ಆಮೇಲೆ ನೆಕ್ಸ್ಟ್ ಕಿರಣ್ ಸೆಹಗಲ್ ಬಗ್ಗೆ ಕ್ವಶನ್ ಬಂದೈತೆ. ಕಿರಣ್ ಸೆಹಗಲ್ ಅಂತಂದ್ ಹೇಳಿ. ಆಮೇಲೆ ನೆಕ್ಸ್ಟ್ ಇದ್ರಲ್ಲಿ ಮೊಹಪಾತ್ರ, ರತಿಕಾಂತ್ ಮೊಹಪಾತ್ರ ಮತ್ತು ಸುಜಾತ ಮೊಹಪಾತ್ರ ಇವ್ರ ಬಗ್ಗೆ ಕ್ವಶನ್ಸ್ ಗಳು ಬಂದಿದಾವ. ಇದನ್ ಬಿಟ್ರೆ ನೆಕ್ಸ್ಟ್ ಸತ್ರಿಯ ಒಳಗಡೆ ಯಾರ ಬಗ್ಗೆನೂ ಕೂಡ ಕ್ವಶನ್ಸ್ ಗಳನ್ನ ಇಲ್ಲಿವರೆಗೂ ಕೇಳಿಲ್ಲ. ಇಲ್ಲಿವರೆಗೂ ಏನಂತಂದ್ ಹೇಳಿದ್ರೆ ಕೇಳಿಲ್ಲ. ಸೊ ನೆಕ್ಸ್ಟ್ ಯಾರ್ಯಾರು ಸಂಗೀತ ವಾದ್ಯಗಳನ್ನ ಯಾರು ನುಡಿಸ್ತಾರ ಅಂತಂದೇಳಿ. ಸಾರಂಗಿ ನುಡಿಸೋರು ಶಕೂರ್ ಖಾನ್, ರಾಮ್ ನಾರಾಯಣ್, ಅದಾದ ನಂತರ ಹನುಮಾನ್ ಪ್ರಸಾದ್ ಮಿಶ್ರಾ. ಸೊ ಇಲ್ಲೆಲ್ಲಾನು ನೇಮ್ಸ್ ಗಳಿದಾವ, ಇವುಗಳನ್ನ ಒಂದ್ಸಾರಿ ನೋಡ್ಕೊಬೇಕು. ಸೊ ಇದ್ರ ಬಗ್ಗೆ ನನ್ಗೆ ಅಷ್ಟೊಂದು ಐಡಿಯಾ ಇಲ್ಲ ಯಾವ ಕ್ವಶನ್ ಬರುತ್ತಂತ ಹೇಳಿ. ನೆಕ್ಸ್ಟ್ ಸರೋದ್ ವಾದಕರು ಅಲ್ಲಾಹುದ್ದೀನ್ ಖಾನು, ಹಫೀಜ್ ಅಲಿ ಖಾನು. ಸೊ ಇವರೆಲ್ಲ ಏನಂತಂದ್ ಹೇಳಿದ್ರೆ ಇಲ್ಲಿ ನೋಡ್ರಿ ಇದೊಂದು ಲಿಸ್ಟ್ ಐತಲ್ಲ, ಇದು ಇವರೆಲ್ಲ ಏನಂತಂದ್ ಹೇಳಿದ್ರೆ ಸರೋದ್ ವಾದಕರು. ಇವ್ರಿಗೆಲ್ಲ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿಗಳು ಸಿಕ್ಕಿದಾವ. ನೆಕ್ಸ್ಟ್ ಶೆಹನಾಯ್ ಓದೋರು ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ನನಗೆ ಗೊತ್ತು, ಇವ್ರು ತುಂಬಾ ಫೇಮಸ್ ಇದಾರ.
ಉಸ್ತಾದ್ ಬಿಸ್ಮಿಲ್ಲಾ ಖಾನ್, ಇವರೆಲ್ಲ ಏನಂತಂದ ಹೇಳಿದ್ರೆ ಶಹನಾಯ್ ಓದೋರು. ಅಲಿ ಹುಸೇನ್ ಖಾನು, ಅನಂತ್ ಲಾಲು, ರಘುನಾಥ್ ಪ್ರಸನ್ನು, ಕೃಷ್ಣರಾಮ ಚೌಧರಿ, ಅಲಿ ಅಹಮದ್ ಹುಸೇನು. ಅದಾದ ನಂತರ ಸಿತಾರ್ ವಾದಕರು ಯೂಸುಫ್ ಅಲಿ, ವಾಹಿದ್ ಖಾನು, ಪಂಡಿತ್ ರವಿಶಂಕರ್, ಇವ್ರು ಇಂಪಾರ್ಟೆಂಟ್, ಪಂಡಿತ್ ರವಿಶಂಕರ್. ಆಮೇಲೆ ಮುಸ್ತಾಕ್ ಅಲಿ ಖಾನು, ಆಮೇಲೆ ಅಬ್ದುಲ್ ಹಲೀಂ ಜಫರ್ ಖಾನ್, ಇಮ್ರಾನ್ ಖಾನ್. ಅದಾದ ನಂತರ ನೆಕ್ಸ್ಟ್ ಇದು ಉಮಾಶಂಕರ್ ಮಿಶ್ರಾ ಅವರು. ಸೊ ಇವರೆಲ್ಲ ಏನಂತಂದ ಹೇಳಿದ್ರೆ ಇಂಪಾರ್ಟೆಂಟ್ ಆಗ್ತಾರ. ಇವ್ ಏನ್ ಹೇಳಿದ್ನಲ್ಲ ಇದನ್ನೊಂದು ಲಿಸ್ಟ್ ಮಾಡ್ಕೊಂಡು ಇಟ್ಕೊಡ್ರಿ. ಸೊ ನೆಕ್ಸ್ಟ್ ನಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಗಳು ಇಲ್ಲಿ ಬಂದಿರೋದೆಲ್ಲ ಅಂತಂದ ಹೇಳಿದ್ರೆ ಯಾವ್ದ್ರೊಳಗಡೆ, ಸೊ ಇಲ್ಲಿ ನೋಡ್ರಿ, ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್, ಇದ್ರೊಳಗಡೆ ನಾನು ಕೆಲವೊಂದು ಹೆಸರುಗಳನ್ನ ಹೇಳ್ತೀನಿ, ಇವರು ಕ್ವಶನ್ಸ್ ಗಳನ್ನ ನಿಮಗ್ ಬರ್ಬೋದು. ಇಲ್ಲಿ ನೋಡ್ರಿ 2022-23 ವಿನಾಯಕ್ ಕಡೇಕರ್ ಅಂತಂದ್ ಹೇಳಿ ಬರ್ಬೋದು. ಆರ್ ವಿಶ್ವೇಶ್ವರನ್, ಇವರು ಸುನೈನಾ ಹಜಾರಿಲಾಲ್ ಏನೈತಲ್ಲ, ಇದು ಬಹಳ ಇಂಪಾರ್ಟೆಂಟ್. ಸುನೈನಾ ಹಜಾರಿಲಾಲ್ ಇವ್ರ ಬಗ್ಗೆ ಕ್ವಶನ್ ಬಂದೇ ಬರುತ್ತೆ. ಆಮೇಲೆ ರಾಜಾ ಮತ್ತು ರಾಧಾ ರೆಡ್ಡಿ, ಇವರು ಕೂಚಿಪುಡಿಗೆ ಸಂಬಂಧಪಟ್ಟಂತವ್ರು, ಇವರು ಕೂಚಿಪುಡಿ. ಅದಾದ ನಂತರ ಸುನೈನಾ ಹಜಾರಿಲಾಲ್ ಏನಂತಂದ್ ಹೇಳಿದ್ರೆ ಇವರು ಬನಾರಸ್ ಘರಾನಾಗ್ ಸಂಬಂಧಪಟ್ಟವರು, ಬನಾರಸ್ ಘರಾನ. ಆಮೇಲೆ ಕಥಕ್ಗೆ ಸಂಬಂಧಪಟ್ಟಂತವ್ರು ಸುನೈನಾ ಹಜಾರಿಲಾಲ್. ಆಮೇಲೆ ದುಲಾಲ್ ರಾಯ್, ಆಮೇಲೆ ದಯಾ ಪ್ರಕಾಶ್ ಸಿನ್ಹಾ. ಇಷ್ಟು ಜನ ಏನಂತಂದ್ ಹೇಳಿದ್ರೆ ಇವಾಗ ರೀಸೆಂಟ್ ಆಗಿ ಇವ್ರಿಗೆ ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್ ಅವಾರ್ಡ್ ಸಿಕ್ಕೈತೆ. ಇವು ಬರ್ಬೋದು ನಿಮ್ಗೆ. ನೆಕ್ಸ್ಟ್ ಇದ್ರಲ್ಲಿ ನಮ್ಗೆ ಕ್ವಶನ್ಸ್ ಗಳು ಇಲ್ಲಿವರೆಗೂ ಬಂದಂತದ್ದು ನಾನು ಹೇಳ್ತೀನಿ ಅಷ್ಟೇ. ಯಾರ ಬಗ್ಗೆ, ಚನ್ನುಲಾಲ್ ಮಿಶ್ರಾ ಬಗ್ಗೆ ಕ್ವಶನ್ ಅನ್ನ ಕೇಳಿದಾರ, ಚನ್ನುಲಾಲ್ ಮಿಶ್ರಾ. ಅದಾದ ನಂತರ ನೆಕ್ಸ್ಟ್ ನಿಮ್ಗೆ ಟಿ.ಕೆ. ಕಲ್ಯಾಣ ಸುಂದರಂ ಬಗ್ಗೆ ಕ್ವಶನ್ ಕೇಳಿದಾರ. ಆಮೇಲೆ ಸೋನಾಲ್ ಮಾನ್ಸಿಂಗ್ ಬಗ್ಗೆ ಕ್ವಶನ್ ಅನ್ನ ಕೇಳಿದಾರ. ಆಮೇಲೆ ಇವ್ರಿಗೆಲ್ಲ ಫೆಲೋಶಿಪ್ ಅವಾರ್ಡ್ ಸಿಕ್ಕಿದಾವ. ಆಮೇಲೆ ನೆಕ್ಸ್ಟ್ ಇದ್ರಲ್ಲಿ ಪದ್ಮಾ ಸುಬ್ರಹ್ಮಣ್ಯಂ ಬಗ್ಗೆ ಕ್ವಶನ್ ಬಂದಾವ. ನೀವ್ ಯಾರಾದ್ರೂ ಕ್ವಶನ್ ಪೇಪರ್ಸ್ ನೋಡ್ತಿದ್ರೆ ನೋಡ್ರಿ, ಪದ್ಮಾ ಸುಬ್ರಹ್ಮಣ್ಯಂ ಬಗ್ಗೆ ಕ್ವಶನ್ ಅನ್ನ ಕೇಳಿದಾರ. ಆಮೇಲೆ ಶಿವಕುಮಾರ್ ಶರ್ಮಾ ಬಗ್ಗೆ ಕ್ವಶನ್ ಬಂದೈತೆ. ಶಿವಕುಮಾರ್ ಶರ್ಮಾ ಇವರು ಕೂಡ ಏನಂತಂದ್ ಹೇಳಿದ್ರೆ ಇವ್ರಿಗೆಲ್ಲ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿಗಳು. ಚಂದ್ರಶೇಖರ್ ಕಂಬಾರ್ ಬಗ್ಗೆ ಇಲ್ಲಿವರೆಗೂ ಬಂದಿಲ್ಲ. ಆಮೇಲೆ ಕಲಾಮಂಡಲಂ ಗೋಪಿ ಬಗ್ಗೆ ಕ್ವಶನ್ ಐತೆ. ಆಮೇಲೆ ನೆಕ್ಸ್ಟ್ ಯಾಮಿನಿ ಕೃಷ್ಣಮೂರ್ತಿ ಬಗ್ಗೆ ಐತಿ. ಯಾರ ಬಗ್ಗೆ? ಯಾಮಿನಿ ಕೃಷ್ಣಮೂರ್ತಿ. ನೋಡ್ರಿ, ಭೂಪೇನ್ ಹಜಾರಿಕಾ ಕೇಳಿದಿರೋ ಕ್ವಶನ್, ಭೂಪೇನ್ ಹಜಾರಿಕಾ ಬಗ್ಗೆ ಕ್ವಶನ್ ಬಂದೈತೆ. ಸಿತಾರಾ ದೇವಿ ಬಗ್ಗೆ ಕ್ವಶನ್ ಬಂದೈತೆ, ಕಥಕಲ್ಲಿ ಸಿತಾರಾ ದೇವಿ. ಭೂಪೇನ್ ಹಜಾರಿಕಾ ಯಾವ್ದ್ರಲ್ಲಿ ಇದು? ಇವರು ಸಂಗೀತಗಾರರು. ಕಿಶನ್ ಮಹಾರಾಜ್ ಬಗ್ಗೆ ಕ್ವಶನ್ ಐತೆ. ಅನ್ನಪೂರ್ಣ ಇಲ್ಲ, ಇವ್ರು ಯಾರು ಇಲ್ಲ. ಇವ್ರ ಬಗ್ಗೆ ಐತೆ. ಎಂ ಬಾಲಬ್ ಮುರಳಿ ಕೃಷ್ಣನ್ ಬಗ್ಗೆ, ಇವ್ರ ಬಗ್ಗೆ ಕ್ವಶನ್ ಐತಿ. ಬಿರ್ಜು ಮಹಾರಾಜರ ಬಗ್ಗೆ ಕ್ವಶನ್ ಐತೆ. ಭೀಮ್ಸೆನ್ ಜೋಶಿ ಬಗ್ಗೆ ಕ್ವಶನ್ ಐತೆ, ಹಿಂದೂಸ್ತಾನಿ ಸಂಗೀತಕ್ಕ. ಆಮೇಲೆ ನೆಕ್ಸ್ಟ್ ನಮಗೆ ಕ್ವಶನ್ ಬಿಸ್ಮಿಲ್ಲಾ ಖಾನ್ ಬಗ್ಗೆ, ಸರೋದ್ ವಾದಕರು. ನಾವು ಆಗ್ಲೂ ನೋಡಿದ್ವಲ್ಲ, ಸಾರಿ, ಶಹನಾಯ್ ವಾದಕರು ಇವರು, ಬಿಸ್ಮಿಲ್ಲಾ ಖಾನ್. ಆಮೇಲೆ ಮೃಣಾಲಿನಿ ಸಾರಾಬಾಯಿ ಬಗ್ಗೆ ಐತೆ. ಕೆಲುಚರಣ್ ಮೊಹಪಾತ್ರ ಬಗ್ಗೆ ಕ್ವಶನ್ ಐತೆ. ಅಂದ್ರೆ ಮೇ ಬಿ ಇದ್ರಲ್ಲಿ ಬಂದವ್ರ ಬಗ್ಗೆ ಕ್ವಶನ್ಸ್ ಗಳು ಜಾಸ್ತಿ ಕೇಳಿದಾರೆ ಅನ್ಕೊಂತೀನಿ. ಅವ್ರು ಹೆಂಗ್ ಕೇಳೋರ್ ಯಾಕ, ನಾವು ಓದ್ಕೋಬೇಕಷ್ಟೆ. ಟಿ ಬಾಲ ಸರಸ್ವತಿ, ತಾಂಜಾವೂರು, ಅವರು ಎದಕ್ ಸಂಬಂಧಪಡ್ತಾರ? ಭರತನಾಟ್ಯಕ್ಕೆ. ರುಕ್ಮಿಣಿ ದೇವಿ ಅರುಂದಲೆ, ಕಥಕ್ಗೆ. ಕಥಕ ಯಾವ್ದಿದು? ರುಕ್ಮಿಣಿ ದೇವಿ ಅರುಂದಲೆ ಕಥಕಲ, ಇವರು ಕೂಡ ಭರತನಾಟ್ಯ. ಶಂಭು ಮಹಾರಾಜರು ಕಥಕ್, ಅವ್ರದ್ದು ಬಿಟ್ವಿ ನಾವು. ಆಮೇಲೆ ನೆಕ್ಸ್ಟ್ ಇದರಲ್ಲಿ ಇಷ್ಟು ಜನ ಬರ್ತಾರೆ. ಇಲ್ಲಿ ನೋಡ್ರಿ, ಅಲ್ಲಾಹುದ್ದೀನ್ ಖಾನ್ ಅಂತಂದ್ ಹೇಳಿ ಬರ್ತಾರೆ ನೋಡ್ರಿ, ಸರೋದ್ ವಾದಕರು ಬರ್ಬೋದು ಕ್ವಶನ್. ಹಫೀಜ್ ಅಲಿ ಖಾನ್ ಬರ್ಬೋದು ನಿಮ್ಗೆ, ಹಫೀಜ್ ಅಲಿ ಖಾನ್, ಇವರು ಕೂಡ ಸರೋದ್ ವಾದಕರು. ನೆಕ್ಸ್ಟ್ ಅರಿಯುಡಿ ಕುಮಾರ್, ಯಾರಿದು? ಅರಿಯುಕುಡಿ ರಾಮರುಜ ಅಯ್ಯಂಗಾರ್ ಅಂತಂದ್ ಹೇಳಿ, ಇವರು ಕೂಡ ಕರ್ನಾಟಕ ಸಂಗೀತ ಇವರವರು. ಅದಾದ ನಂತರ ಇವರಲ್ಲ, ಅಂಜನಿಬಾಯಿ ಮಲ್ಪೇಕರ್. ಸೊ ಇವರು ಕೂಡ ಏನಂತಂದ್ ಹೇಳಿದ್ರೆ ಹಿಂದೂಸ್ತಾನಿ ಸಂಗೀತಗಾರರು. ಸೊ ಇದು ಏನಂತಂದ್ ಹೇಳಿದ್ರೆ ನೆನ್ಪಿಟ್ಕೊಡ್ರಿ ಇಷ್ಟೊಂದು ಪಾಯಿಂಟ್ಸ್ ಗಳನ್ನ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಬರೋದು ಏನಂತಂದ್ ಹೇಳಿದ್ರೆ ಮೂಲಭೂತ ಕರ್ತವ್ಯಗಳ ಬಗ್ಗೆ 100% ನಮಗ್ ಕ್ವಶನ್ ಬರುತ್ತೆ. ಮೂಲಭೂತ ಕರ್ತವ್ಯಗಳು, ಫಂಡಮೆಂಟಲ್ ಡ್ಯೂಟೀಸ್ ಅಂತಂದ್ ಹೇಳ್ತೀವಿ. ಸೊ ಇವುಗಳನ್ನ ರಷ್ಯಾ ದೇಶದಿಂದ ತಗೊಂತೀವಿ. ಎರವಲು ಎಲ್ಲಿಂದ ಮಾಡ್ಕೊಂತೀವಿ? ರಷ್ಯಾ ದೇಶದಿಂದ ಎರವಲನ್ನ ಮಾಡ್ಕೊಂತೀವಿ. ಇದನ್ನ ಶಿಫಾರಸ್ ಮಾಡಿದಂತಹ ಕಮಿಟಿ ಯಾವ್ದಂತಂದ್ ಹೇಳಿದ್ರೆ ಸ್ವರ್ಣ ಸಿಂಗ್ ಕಮಿಟಿ ಅಂತಂದ್ ಹೇಳ್ತೀವಿ. ಇಂದಿರಾ ಗಾಂಧಿ ಅವರು ಏನಿದ್ರಲ್ಲ ಆ ಟೈಮಲ್ಲಿ ಸ್ವರ್ಣ ಸಿಂಗ್ ಕಮಿಟಿ ಅವರು ಇದನ್ನ ಶಿಫಾರಸ್ ಮಾಡ್ತಾರೆ. ಅಂದ್ರೆ ನಮ್ಮ ದೇಶವನ್ನ ಕಾಪಾಡ್ಕೊಳ್ಳಕ್ಕೆ, ಆಮೇಲೆ ಪ್ರತಿಯೊಬ್ಬ ನಾಗರಿಕರು ಫಾಲೋ ಮಾಡುವಂತಹ ರೂಲ್ಸ್ ಗಳವು.
ಸ್ವರ್ಣ ಸಿಂಗ್ ಕಮಿಟಿ ಅವರು ಅದನ್ನು ಶಿಫಾರಸ್ ಮಾಡಿ 42ನೇ ಸಂವಿಧಾನಿಕ ತಿದ್ದುಪಡಿ 1976 42ನೇ ತಿದ್ದುಪಡಿ ಮುಖಾಂತರ ಏನ್ ಮಾಡ್ತಾರ ಅಂದ್ರೆ ಜಾರಿಗೆ ತಗೊಂಡ್ ಬರ್ತಾರ. ಸೊ ಇದು ಎಲ್ಲಿದಾವ ಅಂತಂದ್ ಹೇಳಿದ್ರ 4A ಒಳಗಡೆ ಬರ್ತಾವ, ಭಾಗ 4A ಒಳಗಡೆ ಬರ್ತಾವ. ಸೊ ಟೋಟಲ್ ಆಗಿ ಜಾರಿಗೆ ಬಂದಾಗ 10 ಇದ್ವು, 10 ಮೂಲಭೂತ ಕರ್ತವ್ಯಗಳಿದ್ವು. ಬಟ್ ಅದ್ರ 86ನೇ ತಿದ್ದುಪಡಿ ಮಾಡಿ, ಸೊ ಇಂಪಾರ್ಟೆಂಟ್, 2002 86ನೇ ತಿದ್ದುಪಡಿ ಮಾಡಿ ಒಂದು ಹೊಸದಾಗಿ ಮೂಲಭೂತ ಕರ್ತವ್ಯವನ್ನ ಮಾಡ್ತಾರೆ. ಅದನ್ನ ಯಾವ್ದಂತ 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಕೊಡಿಸೋದು ಪೋಷಕರ ಕರ್ತವ್ಯ ಅಂತಂದ್ ಹೇಳಿ ಬರುತ್ತಲ್ಲ, ಅದು 86ನೇ ತಿದ್ದುಪಡಿ 2002 ಮೂಲಕ ಸೇರಿಸ್ತಾರೆ. ಸೊ ಅವಾಗ ಟೋಟಲ್ ಆಗಿ ಎಷ್ಟಾಗ್ತಾವ ಅಂದ್ರ 11 ಮೂಲಭೂತ ಕರ್ತವ್ಯಗಳಾಗ್ತಾವ. 1976ರಲ್ಲಿ ಎಷ್ಟಿದ್ವು ಅಂತ 10 ಇದ್ವು. ಬಟ್ ಅದ್ರ ಆಮೇಲೆ 2002ರಿಂದ ಎಷ್ಟಾದ್ವು 11 ಆದ್ವು. ಇದು ಕ್ವಶನ್ ಅನ್ನ ಕೇಳಿದಾರ. ಆಮೇಲೆ ಇವೆಲ್ಲ ಎಲ್ಲಿ ಬರ್ತಾವ ಅಂದ್ರ 51A ಒಳಗಡೆ, 51A ಒಳಗಡೆ ಏನಂತಂದ್ ಹೇಳಿದ್ರೆ ಮತ್ತೆ ABCD ಅಂತಂದ್ ಹೇಳಿ ಮೂಲಭೂತ ಕರ್ತವ್ಯಗಳ ಪಟ್ಟಿಯನ್ನು ಕೊಟ್ಟಿದ್ರೆ ಅದ್ರ ಬಗ್ಗೆ ನೋಡ್ಕೊಳ್ಳೋಣ ಸ್ವಲ್ಪ. ಸೊ ಸಂವಿಧಾನವನ್ನ ಏನಂತಂದ್ ಹೇಳಿದ್ರೆ ಪಾಲಿಸ್ಬೇಕು, ಅದರಲ್ಲಿ ಆದರ್ಶಗಳನ್ನ ಮತ್ತು ಸಂಸ್ಥೆಗಳ ಏನಂತಂದ್ ಹೇಳಿದ್ರೆ, ಆಮೇಲೆ ರಾಷ್ಟ್ರಧ್ವಜವನ್ನ ರಾಷ್ಟ್ರಗೀತೆಯನ್ನ ಗೌರವಿಸಬೇಕು, ಎದ್ರೊಳಗಡೆ ಬರುತ್ತೆ. ನೆಕ್ಸ್ಟ್ B ಒಳಗಡೆ ರಾಷ್ಟ್ರೀಯ ಹೋರಾಟಕ್ಕೆ ಸ್ಫೂರ್ತಿ ನೀಡಿದಂತಹ ಉದಾತ್ತ ಆದರ್ಶಗಳನ್ನ ಪಾಲಿಸ್ಬೇಕು. ಈಗ ಗಾಂಧೀಜಿಯವರು ಹೇಳಿಕೊಟ್ಟಂತಹ ಉದ್ದೇಶಗಳೇನಿದಾವಲ್ಲ ಅವು ಆದರ್ಶಗಳನ್ನ ನಾವು ಪಾಲಿಸ್ಕೋಬೇಕು. ಭಾರತದ ಸಾರ್ವಭೌಮತ್ವ, ಏಕತೆಯನ್ನ, ಸಮಗ್ರತೆಯನ್ನ ಎತ್ತಿ ಹಿಡಿಬೇಕು. ನಾವು ಭಾರತೀಯರು, ನಾವೆಲ್ಲರೂ ಒಂದೇ ಅಂತಂದ್ ಹೇಳಿ. ಆಮೇಲೆ ದೇಶವನ್ನ ರಕ್ಷಣೆ ಮಾಡೋಕೆ ಅಂದ್ರೆ ದೇಶವನ್ನ ರಕ್ಷಣೆ ಮಾಡೋಕೆ ಕಾಲ್ ಬಂತು ಅಂತಂದ್ ಹೇಳ್ರಿ. ಈಗ ನಮ್ಮ ರಾಷ್ಟ್ರಪತಿಯವರು ನಮ್ಮನ್ನೆಲ್ಲಾದ್ರೂ ಕರೆದ್ರು ಅಂತಂದ್ ಹೇಳಿ ದೇಶವನ್ನ ರಕ್ಷಣೆ ಮಾಡಕ್ ನಾವೆಲ್ಲರೂ ಹೋಗ್ಬೇಕು. ಆಮೇಲೆ ಧಾರ್ಮಿಕ, ಭಾಷಾ, ಪ್ರಾದೇಶಿಕಗಳ ಮೇಲೆ ಯಾವುದೇ ರೀತಿ ತಾರತಮ್ಯ ಮಾಡಂಗಿಲ್ಲ, ಎಲ್ರೂ ಒಂದು ಸಹೋದರತ್ವ ಭಾವನೆಯನ್ನ ಮೂಡಿಸ್ಕೋಬೇಕು ಅಂತಂದ್ ಹೇಳಿ ಹೇಳ್ತಾರ. ಆಮೇಲೆ ನೆಕ್ಸ್ಟ್ ಶ್ರೀಮಂತ ಸಂಸ್ಕೃತಿಯನ್ನ ಕಾಪಾಡ್ಕೊಂಡು ಹೋಗ್ಬೇಕು. ಆಮೇಲೆ ನೆಕ್ಸ್ಟ್ ಕಾಡುಗಳು, ಸರೋವರಗಳು, ನದಿಗಳನ್ನ, ವನ್ಯಜೀವಿಗಳನ್ನ ಕಾಪಾಡ್ಕೋಬೇಕು. ವೈಜ್ಞಾನಿಕ ಮನೋಭಾವ, ಮಾನವತಾವಾದವನ್ನ ಸುಧಾರಣೆ ಮನೋಭಾವನೆಯನ್ನ ಅಳವಡಿಸ್ಕೊಳ್ಬೇಕು. ಸಾರ್ವಜನಿಕ ಆಸ್ತಿಯನ್ನ ರಕ್ಷಿಸ್ಕೊಳ್ಬೇಕು. ಈ ರೀತಿ ಏನಂತಂದ್ರೆ ಹಲವಾರು ಬರ್ತಾವ. ಬಟ್ ಲಾಸ್ಟ್ ಒನ್ ನೋಡ್ರಿ, 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತವಾಗಿ ಕಡ್ಡಾಯ ಶಿಕ್ಷಣವನ್ನ ಕೊಡಿಸ್ಬೇಕು ಅಂತಂದ್ ಹೇಳಿ ಇವು ಮೂಲಭೂತ ಕರ್ತವ್ಯಗಳು ಬರ್ತಾವ. ಇದು ನಮಗ್ ಕ್ವಶನ್ ಬರ್ಬಹುದು. ಎಸ್, ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಯಾವ್ದು ನೋಡ್ರಿ, ಪ್ಲಾನಿಂಗ್ ಕಮಿಷನ್ ಅಂತಂದ್ ಹೇಳ್ತೀವಿ. ಸೊ ಇದು ಯಾವಾಗ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ 1950ರಲ್ಲಿ ಸ್ಟಾರ್ಟ್ ಆಗುತ್ತೆ. ಇದನ್ನ ಕನ್ನಡದಾಗ ಯೋಜನಾ ಆಯೋಗ ಅಂತಾನು ಕರಿತೀವಿ. ಸೊ ಇದು ಏನ್ ಮಾಡತ್ತಂದ್ರೆ ಕೆಲಸ ಮೇನು 5 years ಪ್ಲಾನ್ಸ್ ಗಳು ಏನ್ ಬರ್ತಾವಲ್ಲ ಅದನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ಕಂಟ್ರೋಲ್ ಮಾಡುತ್ತೆ, ಅಧಿಕಾರಕ್ಕೆ ತರುತ್ತೆ. ಆಮೇಲೆ ಯಾವ ತರ ವರ್ಕ್ ಮಾಡ್ತಿದಾವ ಅಂತ ಎಲ್ಲಾನು ಏನಂತಂದ್ ಹೇಳಿದ್ರೆ ಈ ಪ್ಲಾನಿಂಗ್ ಕಮಿಷನ್ ನೋಡ್ಕೊಳತ್ತ. ಇದನ್ನ ಯಾವಾಗ ಡಿಸಾಲ್ವ್ ಮಾಡ್ತಾರೆ ಅಂತಂದ್ ಹೇಳಿದ್ರೆ, ಅಂದ್ರೆ ಯಾವಾಗ ತೆಗೆದು ಹಾಕ್ತಾರೆ ಅಂದ್ರೆ 2014ರಲ್ಲಿ ತೆಗೆದು ಹಾಕಿ ನೆಕ್ಸ್ಟ್ 2015ರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ನೀತಿ ಆಯೋಗ ಅಂತಂದ್ ಹೇಳಿ ಸ್ಟಾರ್ಟ್ ಮಾಡ್ತಾರೆ. ಏನಂತ ಸ್ಟಾರ್ಟ್ ಮಾಡ್ತಾರೆ? ನೀತಿ ಆಯೋಗ ಅಂತಂದ್ ಹೇಳಿ ಸ್ಟಾರ್ಟ್ ಮಾಡ್ತಾರೆ. ಇದೇನಂತಂದ್ ಹೇಳಿದ್ರೆ ಒಂದು ಓವರ್ ವ್ಯೂ ಅದರದ್ದು. ಇದು ಯೋಜನಾ ಆಯೋಗ ಆಗಿರ್ಬೋದು, ಅದಾದ ನಂತರ ನೆಕ್ಸ್ಟ್ ನೀತಿ ಆಯೋಗ ಆಗಿರ್ಬೋದು, ಅಲ್ಲಿ ಏನೇನ್ ಬರುತ್ತೆ ಏನೇನಿಲ್ಲ ಅಂತಂದ್ ಹೇಳಿ. ಬಟ್ ಅದ್ರ ಒಂದ್ ನೆನ್ಪಿಟ್ಕೊಳ್ರಿ, ಇವಾಗ ರೀಸೆಂಟ್ ಆಗಿ ನೀತಿ ಆಯೋಗದ ಅಧ್ಯಕ್ಷರು ಯಾರಿದಾರ, ಆಮೇಲೆ CEO ಯಾರಿದಾರ ಅನ್ನೋದನ್ನ ನೀವು ನೋಡ್ಕೊಬೇಕು. ನಾನು ಅದನ್ನು ಕೂಡ ಹೇಳ್ತೀನಿ ಇವಾಗ, ಅದು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಯೋಜನಾ ಆಯೋಗ ಎಲ್ಲಿಂದ ಎಲ್ಲಿವರೆಗೂ ಇತ್ತು? 1951ರಿಂದ 2014. ನೀತಿ ಆಯೋಗ ಇವಾಗ 2015ರಿಂದ ಸ್ಟಾರ್ಟ್ ಆಗೈತಿ. ಮೊದಲನೇ ಪಂಚವಾರ್ಷಿಕ ಯೋಜನೆ, ರಷ್ಯಾದಿಂದ ತಗೊಂಡಿದೀವಿ ಅಂತಂದ್ ಹೇಳಿ ಆಲ್ರೆಡಿ ಡಿಸ್ಕಷನ್ ಮಾಡಿದೀವಿ. 5 year ಪ್ಲಾನ್ ಅಂತಂದ್ ಹೇಳಿದ್ರೆ 5 ವರ್ಷದ ಒಂದ್ ಪ್ಲಾನ್ ಇರುತ್ತೆ. ಒಂದನೇದು 1951ರಿಂದ 56ರವರೆಗೂ, ಅದನ್ನ ಹ್ಯಾರೋಲ್ಡ್ ಡೋಮರ್ ಅಂತ ಕರಿತೀವಿ. ಅದರದ ಅಧ್ಯಕ್ಷರು ಜವಾಹರ್ಲಾಲ್ ನೆಹರು ಆಗಿದ್ದಾರೆ. ಆಮೇಲೆ ಉಪಾಧ್ಯಕ್ಷರು ಗುಲ್ಜಾರಿಲಾಲ್ ನಂದಾ. ಇದು ಮೇನ್ಲಿ ಏನಂತಂದ್ ಹೇಳಿದ್ರೆ ಕೃಷಿಗೆ ಸಂಬಂಧಪಟ್ಟಂತದ್ದು, ಕೃಷಿ ಮತ್ತು ನೀರಾವರಿ ಅಂತಂದ್ ಹೇಳ್ತೀವಿ. ನೀರಾವರಿ ಕೂಡ ಏನು ಕೃಷಿಗೆ ಸಂಬಂಧಪಟ್ಟಿದ್ದಲ್ಲ, ಕೃಷಿ ಮತ್ತು ನೀರಾವರಿ ಅಂತಂದ್ ಹೇಳ್ತೀವಿ. ಎಲ್ಲೆಲ್ಲಿ ಡ್ಯಾಮ್ಸ್ ಗಳನ್ನ ಕಟ್ತಾರ ಅಂತಂದ್ ಹೇಳಿದ್ರೆ, ಬಾಕ್ರಾ ಡ್ಯಾಮ್ ಅನ್ನ ಕಟ್ತಾರ, ಬಾಕ್ರಾ ನಂಗಲ್ ಡ್ಯಾಮ್ ಸಟ್ಲೇಜ್ ನದಿಗೆ. ಹೀರಾಕುಡ್ ಡ್ಯಾಮ್ ಅನ್ನ ಕಟ್ತಾರ, ಹೀರಾಕುಡ್ ಡ್ಯಾಮ್. ಅದಾದ ನಂತರ ದಾಮೋದರ್ ವ್ಯಾಲಿ, ದಾಮೋದರ್ ನದಿಗೆ ಏನಂತಂದ್ ಹೇಳಿದ್ರೆ 4 ಆಣೆಕಟ್ಟುಗಳು ಬರ್ತಾವ. ಸೊ ಆ 4 ಆಣೆಕಟ್ಟುಗಳನ್ನ ಕಟ್ತಾರ. ಅದ್ರ ಜೊತೆಗೆ ಕೃಷ್ಣಾ ನದಿಗೆ ನಾಗಾರ್ಜುನ ಸಾಗರ್ ಡ್ಯಾಮ್ ಅಂತಾನು ಬರುತ್ತೆ. ಅದನ್ನ ಸ್ವಲ್ಪ ಕನ್ಫರ್ಮ್ ಮಾಡ್ಕೊಳ್ರಿ. ನೆಕ್ಸ್ಟ್ ನೋಡ್ರಿ, ಎರಡನೇ ಯೋಜನೆ 1956ರಿಂದ 61ರವರೆಗೂ ಬರುತ್ತೆ. ಇದನ್ನ ಮಹಲ್ ನೋಬಿಸ್ ಅಂತ ಕರಿತೀವಿ, ಮೆಹಲ್ ನೋಬಿಸ್. ಇದು ಮೇನ್ಲಿ ಏನಂತಂದ್ ಹೇಳಿದ್ರೆ ಕೈಗಾರಿಕೆ ಸಂಬಂಧಪಟ್ಟಿದ್ದು. ಆಮೇಲೆ ಇನ್ನೊಂದು, ಮೊದಲನೇ ಪಂಚವಾರ್ಷಿಕ ಯೋಜನೆಗಳಲ್ಲಿ 5 IIT ಕಾಲೇಜ್ಗಳನ್ನ ಸ್ಟಾರ್ಟ್ ಮಾಡ್ತಾರ. 5 IIT ಕಾಲೇಜ್ಗಳನ್ನ ಸ್ಟಾರ್ಟ್ ಮಾಡ್ತಾರ.
ಆಮೇಲೆ ಎರಡನೇದು ಕೈಗಾರಿಕೆಗೆ ಜಲವಿದ್ಯುತ್ ಯೋಜನೆಗಳನ್ನ ತಗೊಂಡ್ ಬರ್ತಾರ. ಜಲವಿದ್ಯುತ್ ಯೋಜನೆಗಳನ್ನ ಜಾರಿಗೆ ತಗೊಂಡ್ ಬರ್ತಾರ. ಡ್ಯಾಮ್ಸ್ ಗಳೆಲ್ಲ ಏನ್ ಕಟ್ಟಿದಾರಲ್ಲ ಅಲ್ಲಿ. ಆಮೇಲೆ ಬಿಲಾಯ್ ಒಳಗಡೆ ರಷ್ಯಾ ಜೊತೆಗೆ ನೋಡಿ ನೆನ್ಪಿಟ್ಕೊಡ್ರಿ. ಬಿಲಾಯಲ್ಲಿ ರಷ್ಯಾ ಜೊತೆಗೆ, ದುರ್ಗಾಪುರ್ ಒಳಗಡೆಗೆ ಬ್ರಿಟನ್ ಜೊತೆಗೆ, ಅದಾದ ನಂತರ ರೂರ್ಕೆಲಾದಲ್ಲಿ ಏನಂತಂದ ಹೇಳಿದ್ರೆ ಜರ್ಮನಿ ಜೊತೆಗೆ ಸಹಾಯ ತಗೊಂಡು, ಸೊ ಎಲ್ಲಿ ಏನ್ ಮಾಡ್ತಾರ 5 ಉಕ್ಕಿನ ಸ್ಥಾವರಗಳನ್ನ, ಸ್ಟೀಲ್ ಪ್ಲಾಂಟ್ಸ್ ಗಳನ್ನ ಸ್ಥಾಪನೆ ಮಾಡ್ತಾರ. ಎಲ್ಲೆಲ್ಲಿ? ಬಿಲಾಯ್, ದುರ್ಗಾಪುರ್, ರೂರ್ಕೆಲಾದಲ್ಲಿ. ಯಾವ ದೇಶದಿಂದ ಸಹಾಯ ತಗೊಂತಾರ? ಬಿಲಾಯಲ್ಲಿ ಸ್ಥಾಪನೆ ಮಾಡಕ್ ಉಕ್ಕಿನ ಸ್ಥಾವರ ರಷ್ಯಾದಿಂದ, ದುರ್ಗಾಪುರದಲ್ಲಿ ಬ್ರಿಟನ್ ಇಂದ, ರೂರ್ಕೆಲಾದಲ್ಲಿ ಜರ್ಮನಿಯಿಂದ ಸಹಾಯ ತಗೊಂಡು ಸ್ಟೀಲ್ ಪ್ಲಾಂಟ್ಸ್ ಗಳನ್ನ ಸ್ಥಾಪನೆ ಮಾಡ್ತಾರ. ಇದು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ 3ನೇ ಯೋಜನೆ ಏನಂತ ಹೇಳಿದ್ರೆ ಕೃಷಿ ಮತ್ತು ಗೋಧಿ ಉತ್ಪಾದನೆಗೆ ಸಂಬಂಧಪಟ್ಟಿದ್ದು. ಇದೇ ಟೈಮಲ್ಲಿ 1962ರಲ್ಲಿ ಚೀನಾ ಮತ್ತು ಭಾರತ ಯುದ್ಧ ನಡೆಯುತ್ತೆ, ತುಂಬಾ ಲಾಸ್ ಆಗುತ್ತೆ. ಆಮೇಲೆ 1965ರಲ್ಲಿ ಮತ್ತೆ ಯುದ್ಧ ನಡೆಯುತ್ತೆ ಭಾರತ ಮತ್ತು ಪಾಕಿಸ್ತಾನ ನಡುವೆ. ಸೊ ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. 1966ರಲ್ಲಿ ತಾಷ್ಕೆಂಟ್ ಒಪ್ಪಂದ ಆಗುತ್ತೆ. ಕರೆಕ್ಟಾ? ತಾಷ್ಕೆಂಟ್ ಒಪ್ಪಂದ, ಅದನ್ನೊಂದು ನೆನ್ಪಿಟ್ಕೊಡ್ರಿ. ಆಮೇಲೆ ನೆಕ್ಸ್ಟ್ 1964ರಲ್ಲಿ 64ರಿಂದ 65 ಆಲ್ಮೋಸ್ಟ್ 66ವರೆಗೆ ಭೀಕರ ಬರಗಾಲ ಬೀಳುತ್ತ. ಇದು 3ನೇದು ಏನಂತಂದ ಹೇಳಿದ್ರೆ ಬಾಳ ವೇಸ್ಟ್ ಆಗ್ಬಿಡ್ತೈತಿ. ಕ್ಲಿಯರ್? ಈ ತರ ಆಗೋದ್ರಿಂದ ನಮ್ಮ ಆರ್ಥಿಕತೆ, ಭಾರತದ ಆರ್ಥಿಕತೆ ಏನಂತಂದ ಹೇಳಿದ್ರೆ ಕುಸಿದ್ ಬಿಡುತ್ತ. ಬಹಳ ಕೆಟ್ಟ ಅಂತಂದ ಹೇಳಿದ್ರೆ ನಮ್ದ ಊಟ ಮಾಡಕ್ಕೂ ಆ ಟೈಮಲ್ಲಿ ಇದಿರಂಗಿಲ್ಲ, ಇದು ಇರಂಗಿಲ್ಲ. ಏನಂತಂದ ಹೇಳಿದ್ರೆ ಕಾಳುಗಳಿರಲ್ಲ, ಅದಾದ ನಂತರ ಫುಡ್ ಇರಂಗಿಲ್ಲ, ದುಡ್ಡು ಇರಂಗಿಲ್ಲ, ಅಂತ ಪರಿಸ್ಥಿತಿ ಬಂದ್ಬಿಡುತ್ತ. ಸೊ ಅದೇ ಟೈಮಲ್ಲಿ ಏನಂತಂದ ಹೇಳಿದ್ರೆ ನೆಕ್ಸ್ಟ್ 4ನೇ ಯೋಜನೆಯನ್ನ ಸ್ಟಾರ್ಟ್ ಮಾಡ್ತಾರ. ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಇರ್ತಾರ. ಇದೇ ಟೈಮಲ್ಲಿ ಏನಂತಂದ ಹೇಳಿದ್ರೆ ಹಸಿರು ಕ್ರಾಂತಿ ಸ್ಟಾರ್ಟ್ ಆಗತ್ತ. ಹಸಿರು ಕ್ರಾಂತಿ MS ಸ್ವಾಮಿನಾಥನ್ ಅಂತಂದ ಹೇಳ್ತೀವಲ್ಲ, ಹಸಿರು ಕ್ರಾಂತಿ ಸ್ಟಾರ್ಟ್ ಆಗಿ ಗೋಧಿ ಮತ್ತು ಅಕ್ಕಿಯಲ್ಲಿ ಏನಂತಂದ ಹೇಳಿದ್ರೆ ಪ್ರೊಡಕ್ಷನ್, ಉತ್ಪಾದನೆ ಜಾಸ್ತಿ ಆಗತ್ತ. ಆಮೇಲೆ ಇಂದಿರಾ ಗಾಂಧಿ ಅವರು 14 ಬ್ಯಾಂಕ್ಗಳನ್ನ ರಾಷ್ಟ್ರೀಕರಣಗೊಳಿಸ್ತಾರ. ತುಂಬಾ ಇಂಪಾರ್ಟೆಂಟ್, 14 ಬ್ಯಾಂಕ್ಗಳನ್ನ ರಾಷ್ಟ್ರೀಕರಣಗೊಳಿಸ್ತಾರ. ಆಮೇಲೆ ನೆಕ್ಸ್ಟ್ ಮತ್ತೇನಂತಂದ ಹೇಳಿದ್ರೆ 6 ಬ್ಯಾಂಕ್ಗಳನ್ನ ರಾಷ್ಟ್ರೀಕರಣ ಮಾಡ್ತಾರ, ಅದು ನೆನ್ಪಿಟ್ಕೋಬೇಕು. ನೆಕ್ಸ್ಟ್ 1971ರಲ್ಲಿ ಇಂಡೋ ಮತ್ತು ಪಾಕಿಸ್ತಾನ ನಡುವೆ ಮತ್ತೊಂದು ಯುದ್ಧ ನಡೆಯುತ್ತಾ. ಆ ಯುದ್ಧದಲ್ಲಿ ಬಾಂಗ್ಲಾದೇಶ ಏನಂತಂದ ಹೇಳಿದ್ರೆ ವಿಮೋಚನೆ ಆಗುತ್ತೆ. ಇದು ಇಂಪಾರ್ಟೆಂಟ್. ಸೊ ಪಾಕಿಸ್ತಾನ ಏನಂತಂದ ಹೇಳಿದ್ರೆ ಬಾಂಗ್ಲಾದೇಶ ಮೇಲೆ ಕಂಟ್ರೋಲ್ ಮಾಡೋಣ ಅಂತಂದ ಹೇಳಿ ಸಬ್ಮರೈನ್ಸ್ ಎಲ್ಲ ಕಳಿಸ್ಬಿಟ್ಟು ಅಲ್ಲಿ ಸೈನ್ಯವನ್ನ ಇಟ್ಬಿಟ್ಟು ತುಂಬಾ ಹಿನಾಯ ಮಾಡ್ತಿರತ್ತ, ಅಲ್ಲಿ ಹೀಯಾಳಿಸ್ತಿರತ್ತ ಜನರನ್ನ. ಸೊ ಅವಾಗ ಇಂಡಿಯಾದವರು ಅಲ್ಲಿ ಯುದ್ಧ ಮಾಡ್ಬಿಟ್ಟು ಪಾಕಿಸ್ತಾನ ಜೊತೆಗೆ ಸೊ ಬಾಂಗ್ಲಾದೇಶವನ್ನ ಏನಂತಂದ ಹೇಳಿದ್ರೆ ಫ್ರೀ ಮಾಡ್ತಾರ, ಬಾಂಗ್ಲಾ ವಿಮೋಚನೆ ಅಂತಂದ ಹೇಳ್ತೀವಿ. ಆಮೇಲೆ 5ನೇ ಯೋಜನೆ ಏನಂತಂದ ಹೇಳಿದ್ರೆ ಉದ್ಯೋಗ ಮತ್ತು ಬಡತನ ನಿರ್ಮೂಲನೆ ಬರುತ್ತ. ಸೊ ಗರೀಬಿ ಹಟಾವೋ ಅನ್ನೋ ಒಂದ್ ಏನಂತಂದ ಹೇಳಿದ್ರೆ ಯೋಜನೆ ಬರುತ್ತ, ಒಂದು ಕರೆಯನ್ನ ಕೊಡ್ತಾರ, ಗರೀಬಿ ಹಟಾವೋ. ಯಾರು? ಇಂದಿರಾ ಗಾಂಧಿ ಅವರು. ಕ್ಲಿಯರ್? ಇಷ್ಟು ಪಾಯಿಂಟ್ಸ್. ಇನ್ನು ಟೋಟಲ್ ಆಗಿ ಏನಂತಂದ ಹೇಳಿದ್ರೆ 12 ಪಂಚವಾರ್ಷಿಕ ಯೋಜನೆಗಳು ಬರ್ತಾವ. ಇಲ್ಲಿವರೆಗೂ ಯಾವ ಕ್ವಶನ್ಸ್ ಗಳನ್ನ ಕೇಳಿದಾರ ರಿಪೀಟ್ ಆಗಿ ಆ ಕ್ವಶನ್ಸ್ ಗಳನ್ನ ನಾನು ಡಿಸ್ಕಷನ್ ಮಾಡಿದೀನಿ ಇವಾಗ. ನೋಡ್ರಿ, ನಮಗೆ ನೆಕ್ಸ್ಟ್ ಕ್ವಶನ್ ಯಾವ್ದ್ರ ಮೇಲೆ ಬರ್ಬೋದು ಅಂತಂದ ಹೇಳಿದ್ರೆ ಭಾರತ ರತ್ನ ಪ್ರಶಸ್ತಿ ಮೇಲೆ ಬರ್ಬೋದು. ಭಾರತ ರತ್ನ ಪ್ರಶಸ್ತಿ ಇವಾಗ 2024ರಲ್ಲಿ ತುಂಬಾ ಜನರು ಕೊಟ್ಟಿದ್ದಾರೆ, ಅವುಗಳನ್ನು ಡಿಸ್ಕಷನ್ ಮಾಡೋಣ. ಹಿಂದ್ಗಡೆಯಿಂದನೂ ಕೂಡ ಏನಂತಂದ ಹೇಳಿದ್ರೆ ಡಿಸ್ಕಷನ್ ಮಾಡ್ತಾ ಬರೋಣ. ಭಾರತ ರತ್ನ ಪ್ರಶಸ್ತಿ ನೋಡ್ರಿ, ಫಸ್ಟ್ ಟೈಮ್ ಯಾರಿಗೆ ಕೊಡ್ತಾರ ಅಂತಂದ ಹೇಳಿದ್ರೆ C. ಗೋಪಾಲಾಚಾರಿ. ಇವ್ರು ಯಾರಾಗಿರ್ತಾರ? ಭಾರತದ ಕೊನೆಯ ಗವರ್ನರ್ ಆಗಿರ್ತಾರ, ಭಾರತದ ಕೊನೆಯ ಗವರ್ನರ್ ಜನರಲ್ ಆಗಿರ್ತಾರ C. ಗೋಪಾಲಾಚಾರಿ. ಅದಾದ ನಂತರ ರಾಷ್ಟ್ರಪತಿ ಅವರಿಗೆ ಅಧಿಕಾರ ಹಸ್ತಾಂತರ ಆಗತ್ತ. ಸೊ ಇವ್ರಿಗಿಂತ ಮುಂಚೆ ಯಾರು ಇರ್ತಾರ? ಮೌಂಟ್ ಬ್ಯಾಟನ್, ಲಾರ್ಡ್ ಮೌಂಟ್ ಬ್ಯಾಟನ್ ಅಂತಂದ ಹೇಳ್ತೀವಿ. ಕ್ಲಿಯರ್? ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ರಾಧಾಕೃಷ್ಣ ಸರ್ವಪಲ್ಲಿ 1954 ಫಸ್ಟ್ ಕೊಡ್ತಾರ ಈ 3 ಜನರಿಗೆ. ಸರ್ವಪಲ್ಲಿ ರಾಧಾಕೃಷ್ಣನ್ ಅವರಿಗೆ ಕೊಡ್ತಾರ. ಇವರು ಭಾರತದ ಮೊದಲ ಉಪರಾಷ್ಟ್ರಪತಿ ಅವರಾಗಿರ್ತಾರ. ಸರ್ವಪಲ್ಲಿ ರಾಧಾಕೃಷ್ಣನ್ ಏನಂತಂದ ಹೇಳಿದ್ರೆ ಭಾರತದ ಮೊದಲ ಉಪರಾಷ್ಟ್ರಪತಿಯವರು. ಸೊ ಇವರು ಹುಟ್ಟು ಹಬ್ಬವನ್ನ ನಾವು ಏನಂತ ಆಚರಣೆ ಮಾಡ್ತೀವಿ? ಶಿಕ್ಷಕರ ದಿನಾಚರಣೆ ಅಂತಂದ ಹೇಳಿ. ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆ ಅಂತಂದ ಹೇಳಿ ಕೂಡ ಆಚರಣೆ ಮಾಡ್ತೀವಿ. ಅದೇ ತರ ನೆಕ್ಸ್ಟ್ ಸಿ ಬಿ ರಾಮಣ್ಣ ಇವರ ಬರ್ತ್ಡೇ ದಿನವನ್ನ ನಾವು ಏನಂತ ಆಚರಣೆ ಮಾಡ್ತೀವಿ? ಫೆಬ್ರವರಿ 28 ಸೈನ್ಸ್ ಡೇ ಅಂತಂದ ಹೇಳಿ ಆಚರಣೆ ಮಾಡ್ತೀವಿ. ಇವರಿಗೆ 1930ರಲ್ಲಿ ತುಂಬಾ ಇಂಪಾರ್ಟೆಂಟ್, ಸಿ ವಿ ರಾಮನ್ ಅವರಿಗೆ 1930ರಲ್ಲಿ ನೊಬೆಲ್ ಪ್ರಶಸ್ತಿ ಸಿಗುತ್ತ. ಸೊ ಇಂಡಿಯಾದವರು ಇವ್ರಿಗೆ ಏನಂತಂದ ಹೇಳಿದ್ರೆ 1930ರಲ್ಲಿ ನೊಬೆಲ್ ಪ್ರಶಸ್ತಿ ಸಿಗತ್ತ. ಕ್ಲಿಯರ್ ಎಲ್ರಿಗೂ? ಅದಾದ ನಂತರ ನೆಕ್ಸ್ಟ್ ಇಂಪಾರ್ಟೆಂಟ್ ವಿಶ್ವೇಶ್ವರಯ್ಯ, ಸರ್ ವಿಶ್ವೇಶ್ವರಯ್ಯ ಬಗ್ಗೆ ನಮಗೆ ಕ್ವಶನ್ಸ್ ಇಲ್ಲಿವರೆಗೆ ಏನ್ ಡಿಸ್ಕಷನ್ ಮಾಡ್ತಾನಲ್ಲ ಇವರೆಲ್ಲ ಭಾರತ ರತ್ನದು. ಸರ್ ವಿಶ್ವೇಶ್ವರಯ್ಯ ಬಗ್ಗೆ ನಮಗೆ ಕ್ವಶನ್ಸ್ ಗಳನ್ನ ಕೇಳಬಹುದು. ಸೊ ಇವರ ಹುಟ್ಟು ಹಬ್ಬವನ್ನ ಏನಂತಂದು ಆಚರಣೆ ಮಾಡ್ತೀವಿ? ಸೆಪ್ಟೆಂಬರ್ 15ರನ್ನ ಇಂಜಿನಿಯರ್ಸ್ ಡೇ ಅಂತಂದ ಹೇಳಿ ಆಚರಣೆ ಮಾಡ್ತೀವಿ. ಏನಂತಂದು ಆಚರಣೆ ಮಾಡ್ತೀವಿ ಅಂತಂದ ಹೇಳಿದ್ರೆ ಇಂಜಿನಿಯರ್ಸ್ ಡೇ ಅಂತಂದ ಹೇಳಿ ಆಚರಣೆ ಮಾಡ್ತೀವಿ. ನೆಕ್ಸ್ಟ್
ಜವಾಹರ್ಲಾಲ್ ನೆಹರು ಅವರು ಇವ್ರೇನಪ್ಪಾ ಅಂತಂದ ಹೇಳಿದ್ರೆ ಭಾರತದ ಮೊದಲ ಪ್ರಧಾನಮಂತ್ರಿ ಆಗಿದ್ರು. ನೋಡ್ರಿ, ಜವಾಹರ್ಲಾಲ್ ನೆಹರು ಮೊದಲ ಭಾರತದ ಪ್ರಧಾನ ಮಂತ್ರಿ ಅವರು. ಅದಾದ ನಂತರ ಪ್ಲಾನಿಂಗ್ ಕಮಿಷನ್ ಆಯ್ತಲ್ಲ, ಮೊದಲ ಇದು ಯಾವ್ದು ಪಂಚವಾರ್ಷಿಕ ಯೋಜನೆ, ಅದ್ರದ್ದು ಅಧ್ಯಕ್ಷರು ಕೂಡ ಏನಂತಂದ ಹೇಳಿದ್ರೆ ಜವಾಹರ್ಲಾಲ್ ನೆಹರು ಆಗ್ತಾರ. ಅದಾದ ನಂತರ ನೆಕ್ಸ್ಟ್ ಇಂಪಾರ್ಟೆಂಟ್ ಪರ್ಸನ್ ನಮ್ಗೆ ಕೇಳುವಂತ ಕ್ವಶನ್ಸ್ ಗಳು ಇವರೆಲ್ಲ. ರಾಜೇಂದ್ರ ಪ್ರಸಾದ್ ಭಾರತದ ಮೊದಲ ರಾಷ್ಟ್ರಪತಿ ಅಂತಂದ ಹೇಳ್ತೀವಿ. ಸೊ ಇವ್ರೇನಂತಂದ ಹೇಳಿದ್ರೆ ಭಾರತದ ಮೊದಲ ರಾಷ್ಟ್ರಪತಿ. ಇದ್ರ ಬಗ್ಗೆ ನಮ್ಗೆ ಕ್ವಶನ್ಸ್ ಗಳು ಬರ್ತಾವ, ಇಲ್ಲೇ ಹೇಳ್ಬಿಡ್ತೀನಿ ನೋಡ್ರಿ. ಬಾಬು ರಾಜೇಂದ್ರ ಪ್ರಸಾದ್ ಅವರು, ಬಾಬು ರಾಜೇಂದ್ರ ಪ್ರಸಾದ್ ಇವ್ರ ಬಗ್ಗೆ ನಮ್ಗೆ ಕ್ವಶನ್ಸ್ ಗಳು. ಒಂದು, ಸಂವಿಧಾನದ ಅಧ್ಯಕ್ಷರಾಗಿದ್ರು, ಕರೆಕ್ಟ್, ಸಂವಿಧಾನದ ಅಧ್ಯಕ್ಷರು ಬಾಬು ರಾಜೇಂದ್ರ ಪ್ರಸಾದ್ ಅವರಾಗಿರ್ತಾರ. ಅದಾದ ನಂತರ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಇವರು ಭಾರತದ ಮೊದಲ ರಾಷ್ಟ್ರಪತಿ ಅಂತಂದ ಹೇಳ್ತೀವಿ. ಭಾರತದ ಮೊದಲ ರಾಷ್ಟ್ರಪತಿ ಯಾರು? ಬಾಬು ರಾಜೇಂದ್ರ ಪ್ರಸಾದ್. ಇವರು ಯಾವಾಗ ಏನಂತಂದ್ ಹೇಳಿದ್ರೆ ಫೇಮಸ್ ಆಗ್ತಾರ ಅಂತಂದ್ ಹೇಳಿದ್ರ, ಸೊ ಇಡೀ ಭಾರತದ ಜನತೆಗೆ ಯಾವಾಗ ಗೊತ್ತಾಗ್ತಾರ ಅಂತಂದ್ ಹೇಳಿದ್ರೆ ಚಂಪಾರಣ್ಯ ಸತ್ಯಾಗ್ರಹ. ಚಂಪಾರಣ್ಯ ಸತ್ಯಾಗ್ರಹವನ್ನ ಯಾರು ಸ್ಟಾರ್ಟ್ ಮಾಡಿರ್ತಾರ ಅಂದ್ರೆ, ಮೊದಲು ಯಾರು ಮಾಡಕ್ ನೋಡಿರ್ತಾರ, ಬಾಬು ರಾಜೇಂದ್ರ ಪ್ರಸಾದ್ ಅವರು ಚಂಪಾರಣ್ಯ ಸತ್ಯಾಗ್ರಹದಲ್ಲಿ ಭಾಗವಹಿಸಿರ್ತಾರ. ಅದಾದ ನಂತರ ಗಾಂಧೀಜಿ ಹೋಗ್ತಾರ ಅಲ್ಲಿಗೆ. ಗಾಂಧೀಜಿ ಹೋದ ನಂತರ ಅದು ದೊಡ್ಡ ಚಳವಳಿ ಆಗತ್ತ. ಸೊ ಗಾಂಧೀಜಿ ಅವ್ರ ಜೊತೆಗೆ ಏನಂತಂದ್ ಹೇಳಿದ್ರೆ ಬಾಬು ರಾಜೇಂದ್ರ ಪ್ರಸಾದ್ ಅವರು ಕೂಡ ಏನಂತಂದ್ ಹೇಳಿದ್ರೆ ಎಲ್ರಿಗೂ ಗೊತ್ತಾಗ್ತಾರ. ಯಾವ ಸತ್ಯಾಗ್ರಹದಿಂದ ಬೆಳಕಿಗೆ ಬರ್ತಾರ ಬಾಬು ರಾಜೇಂದ್ರ ಪ್ರಸಾದ್ ಅವರು ಅಂತ ಕೇಳಿದ್ರೆ ಚಂಪಾರಣ್ಯ ಸತ್ಯಾಗ್ರಹ ಅಂತಂದ್ ಹೇಳ್ಬೇಕು. ಸೊ ಆ ತರ ಕ್ವಶನ್ಸ್ ಗಳು ನಮ್ಗೆ ಬರ್ತಾವ. ಕ್ಲಿಯರ್ ಎಲ್ರಿಗೂ? ಸೊ ಅದಾದ ನಂತರ ನೆಕ್ಸ್ಟ್ ಲಾಲ್ ಬಹದ್ದೂರ್ ಶಾಸ್ತ್ರಿ. ಸೊ ಲಾಲ್ ಬಹದ್ದೂರ್ ಶಾಸ್ತ್ರಿ ಇವ್ರು ನಮ್ಗ ತುಂಬಾ ಇಂಪಾರ್ಟೆಂಟ್ ಆಗ್ತಾರ. ಭಾರತದ 2ನೇ ಪ್ರಧಾನಿ. ನಾನು ಸೈಡ್ಗೆ ಬರಿತೀನಿ ನೋಡ್ರಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಭಾರತದ 2ನೇ ಪ್ರಧಾನ ಮಂತ್ರಿ ಅಂತಂದ್ ಹೇಳ್ತೀವಿ. ಆಮೇಲೆ ಇವ್ರ ಟೈಮಲ್ಲಿ ಏನಂತಂದ್ ಹೇಳಿದ್ರೆ 1965ರಲ್ಲಿ ಇಂಡಿಯಾ ಪಾಕಿಸ್ತಾನ್ ವಾರ್ ನಡೆಯುತ್ತ. ಅದಾದ ನಂತರ 1966ರಲ್ಲಿ ತಾಷ್ಕೆಂಟ್ ಒಪ್ಪಂದವನ್ನ ಮಾಡ್ಕೊಂತಾರ ಅಯೂಬ್ ಖಾನ್ ಜೊತೆಗೆ ಸೇರಿ. ಪಾಕಿಸ್ತಾನದ ಅಯೂಬ್ ಖಾನ್ ಮತ್ತು ಇವರು ಬಾಬು ರಾಜೇಂದ್ರ ಪ್ರಸಾದ್ ಅವರು. ಅದಾದ ನಂತರ ಇವರೊಂದು ಘೋಷಣೆಯನ್ನ ಕೊಡ್ತಾರ, ಜೈ ಜವಾನ್ ಜೈ ಕಿಸಾನ್ ಅಂತಂದ್ ಹೇಳಿ. ಯಾವುದು? ಜೈ ಜವಾನ್ ಜೈ ಕಿಸಾನ್ ಅನ್ನೋ ಒಂದು ಘೋಷಣೆಯನ್ನ ಕೊಡ್ತಾರ. ಯಾರಂದ್ರ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ಆ ಕ್ವಶನ್ ನಮ್ಗೆ ಕೇಳಬಹುದು. ಅದಾದ ನಂತರ ನೆಕ್ಸ್ಟ್ ಇಂದಿರಾ ಗಾಂಧಿ ಅವ್ರಿಗೆ. ಇಂದಿರಾ ಗಾಂಧಿ ಅವ್ರಿಗೂ ಕೂಡ ಏನಂತಂದ್ ಹೇಳಿದ್ರೆ ಭಾರತ ರತ್ನ ಪ್ರಶಸ್ತಿ ಸಿಕ್ಕೈತೆ. ಇವ್ರ ಟೈಮ್ ಅಲ್ಲೂ ಕೂಡ ಇವ್ರದ್ ಬಗ್ಗೆ ಕೆಲವೊಂದು ಪಾಯಿಂಟ್ಸ್ ಗಳು ಬರ್ತಾವ. ಇಂದಿರಾ ಗಾಂಧಿ. ಸೊ ಇಂದಿರಾ ಗಾಂಧಿ ಅಂತ ಬಂತು ಅಂತಂದ್ ಹೇಳಿದ್ರ ಗರೀಬಿ ಹಟಾವೋ ಒಂದು ಘೋಷಣೆಯನ್ನ ಹೇಳ್ದವ್ರು ಯಾರಪ್ಪ ಅಂತಂದ್ ಹೇಳಿದ್ರ ಇಂದಿರಾ ಗಾಂಧಿ ಅವರು. 20 ಅಂಶಗಳ ಕಾರ್ಯಕ್ರಮ ಅಂತಂದ್ ಹೇಳಿ ಬರುತ್ತೆ. ಇದರಲ್ಲಿ ನಮ್ಮ ದೇಶವನ್ನ ಯಾವ ರೀತಿಯಾಗಿ ಅಭಿವೃದ್ಧಿ ಮಾಡ್ಬೇಕು ಅಂತಂದ್ ಹೇಳಿ ಒಂದು 20 ಅಂಶಗಳ ಕಾರ್ಯಕ್ರಮವನ್ನ ಜಾರಿಗೆ ತಗೊಂಡು ಬಂದಿದ್ದವರು ಯಾರು? ಇಂದಿರಾ ಗಾಂಧಿ ಅವರು. ಅದಾದ ನಂತರ 1971ರಲ್ಲಿ ಇಂಡಿಯಾ ಮತ್ತು ಪಾಕಿಸ್ತಾನ ಯುದ್ಧ ನಡೆಯುತ್ತಾ. ಯಾರ ಟೈಮಲ್ಲಿ? ಇಂದಿರಾ ಗಾಂಧಿ ಅವರ ಟೈಮಲ್ಲಿ. ಆಮೇಲೆ 1972ರಲ್ಲಿ ಒಂದು ಒಪ್ಪಂದ ಮಾಡ್ಕೊಂತಾರೆ ಇಂಡಿಯಾ ಪಾಕಿಸ್ತಾನ ನಡುವೆ ಯುದ್ಧ ಆದ ನಂತರ. ಅದನ್ನ ನಾವು ಶಿಮ್ಲಾ ಒಪ್ಪಂದ ಅಂತಂದ್ ಹೇಳ್ತೀವಿ. ಅದು ಕೂಡ ಆಗಿದ್ದು ಇಂದಿರಾ ಗಾಂಧಿ ಅವರ ಟೈಮಲ್ಲಿ. ಆಮೇಲೆ 1975ರಲ್ಲಿ ಎಮರ್ಜೆನ್ಸಿ, ನ್ಯಾಷನಲ್ ಎಮರ್ಜೆನ್ಸಿ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಉಂಟಾಗತ್ತ. ಆರ್ಟಿಕಲ್ 362 ಪ್ರಕಾರ, ಕರೆಕ್ಟ್ ಅಲ್ಲ? 362. ಸೊ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅದು ಕೂಡ ಇಂದಿರಾ ಗಾಂಧಿ ಅವರು ಇದ್ದಾಗ್ಲೇ ಆಗತ್ತ. ಅದಾದ ನಂತರ ಇವರನ್ನ ಐರನ್ ಲೇಡಿ ಅಂತ ಕರೀತಾರ. ಭಾರತದ ಐರನ್ ಲೇಡಿ ಯಾರಂತಂದ್ ಹೇಳಿದ್ರ ಇಂದಿರಾ ಗಾಂಧಿ ಅಂತಂದ್ ಹೇಳಿ ಕರೀತಾರೆ. ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ಇವರಲ್ಲಿ ನೆನ್ಪಿಟ್ಕೋಬೇಕಾಗತ್ತ. ಅದಾದ ನಂತರ ನೆಕ್ಸ್ಟ್ ಇಂಪಾರ್ಟೆಂಟ್ ಮದರ್ ತೆರೇಸಾ. ಮದರ್ ತೆರೇಸಾ. ಸೊ ಇವ್ರಿಗೂ ಕೂಡ ಏನಂತಂದ್ ಹೇಳಿದ್ರ ಮದರ್ ತೆರೇಸಾ ಅವ್ರಿಗೂ ಕೂಡ ಏನಂದ್ರ 1980ರಲ್ಲಿ ಭಾರತ ರತ್ನ ಪ್ರಶಸ್ತಿ ಸಿಗತ್ತೆ. ಮದರ್ ತೆರೇಸಾ ಇದು ಯಾಕೆ ಹೇಳತ್ತಾನ ಅಂತಂದ್ ಹೇಳಿದ್ರೆ ಇವ್ರಿಗೆ ನೊಬೆಲ್ ಪ್ರೈಸ್ ಕೂಡ ಸಿಗತ್ತ. ನೊಬೆಲ್ ಪ್ರೈಸ್ ಶಾಂತಿಗೋಸ್ಕರ ಹೋರಾಟ ಮಾಡಿದ್ದಕ್ಕೆ ಇವ್ರಿಗೆ ನೊಬೆಲ್ ಪ್ರಶಸ್ತಿ ಸಿಗತ್ತ. ಯಾವಾಗ ಅಂತಂದ್ ಹೇಳಿದ್ರೆ 1979ರಲ್ಲಿ. 1979ರಲ್ಲಿ ನೊಬೆಲ್ ಪ್ರಶಸ್ತಿ ಶಾಂತಿಗೋಸ್ಕರ ಮದರ್ ತೆರೇಸಾ ಅವ್ರಿಗೆ ಸಿಗತ್ತ. ಅದಾದ ನಂತರ 1980ರಲ್ಲಿ ಅವರಿಗೆ ಭಾರತ ರತ್ನವನ್ನ ಕೊಡ್ತಾರ ನಮ್ಮ ಭಾರತ ಸರ್ಕಾರ. ಅದಾದ ನಂತರ ನೆಕ್ಸ್ಟ್ ಖಾನ್ ಅಬ್ದುಲ್ ಗಫರ್ ಖಾನ್. ಸೊ ಬೇರೆ ದೇಶದ ವ್ಯಕ್ತಿ ಯಾರ್ಯಾರಿಗೆ ಸಿಕ್ಕೈತೆ ಅಂತಂದ್ ಹೇಳಿದ್ರೆ ಖಾನ್ ಅಬ್ದುಲ್ ಗಫರ್ ಖಾನ್. ಸೊ ಅಬ್ದುಲ್ ಗಫರ್ ಖಾನ್ ಇವ್ರು ಯಾರಂತಂದ್ ಹೇಳಿದ್ರೆ ಪಾಕಿಸ್ತಾನದವರು. ಸೊ ಇವ್ರಿಗೆ ಏನಂತಂದ್ ಹೇಳಿದ್ರೆ ಸಿಗುತ್ತೆ ಇದು ಭಾರತ ರತ್ನ. ಇವ್ರ ಬಗ್ಗೆ ಇಂಪಾರ್ಟೆಂಟ್ ಆಗತ್ತ. ಅಬ್ದುಲ್ ಗಫರ್ ಖಾನ್ ಇವರು ಕೆಂಪಂಗಿ ದಳವನ್ನ ಸ್ಟಾರ್ಟ್ ಮಾಡ್ತಾರ. ಅದಾದ ನಂತರ ಇವ್ರಿಗೆ ಪಾಕಿಸ್ತಾನದವರು ಗಡಿನಾಡು ಗಾಂಧಿ ಅಂತಾನು ಕರೀತಾರೆ ಇವ್ರನ್ನ.
ಇವ್ರನ್ನ ಏನಂತ ಕರೀತಾರ ಅಂತಂದ ಹೇಳಿದ್ರೆ ಗಡಿನಾಡು ಗಾಂಧಿ ಅಂತಂದ ಹೇಳಿ ಕರೀತಾರ. ಅದಾದ ನಂತರ ನೆಕ್ಸ್ಟ್ ಇಂಪಾರ್ಟೆಂಟ್ ನೋಡ್ರಿ, BR ಅಂಬೇಡ್ಕರ್ ಅವ್ರಿಗೂ ಕೂಡ ಅಂತಂದ ಹೇಳಿದ್ರೆ ಭಾರತ ರತ್ನ ಪ್ರಶಸ್ತಿ ಸಿಗತ್ತ. ಅದಾದ ನಂತರ ನೆಲ್ಸನ್ ಮಂಡೇಲಾ, ಇನ್ನೊಬ್ರು ಔಟ್ಸೈಡ್ ಇಂಡಿಯಾ ಅಂತಂದ ಹೇಳಿದ್ರೆ ನೆಲ್ಸನ್ ಮಂಡೇಲಾ, ದಕ್ಷಿಣ ಆಫ್ರಿಕಾ, ಇವ್ರಿಗೂ ಕೂಡ ಏನಂತಂದ ಹೇಳಿದ್ರೆ 1993ರಲ್ಲಿ ನೊಬೆಲ್ ಶಾಂತಿ ಪ್ರಶಸ್ತಿ, ಅದ್ ನೋಡ್ರಿ ಭಾರತ ರತ್ನ ಪ್ರಶಸ್ತಿ ಕೂಡ ಸಿಗತ್ತ. ಅದಾದ ನಂತರ ನೊಬೆಲ್ ಶಾಂತಿ ಪ್ರಶಸ್ತಿ. ನೆಕ್ಸ್ಟ್ ರಾಜೀವ್ ಗಾಂಧಿ, ಆಮೇಲೆ ವಲ್ಲಭಾಯಿ ಪಟೇಲ್ ರವ್ರ ಬಗ್ಗೆ ಏನ್ ಹೇಳೋದಿಲ್ಲ, ಎಲ್ಲ ಗೊತ್ತೈತಿ ನಿಮಗೆ. ಭಾರತದ ಉಕ್ಕಿನ ಮನುಷ್ಯ ಅಂತ ಕರಿತೀವಿ. ಸ್ಟ್ಯಾಚ್ಯೂ ಆಫ್ ಯೂನಿಟಿ ಇವ್ರಿಗೋಸ್ಕರ ಆಯ್ತಾ ನರ್ಮದಾ ದಡದಲ್ಲಿ. ಇವರು 552 ಸಂಸ್ಥಾನಗಳನ್ನ ಸೇರಿಸ್ಬಿಟ್ಟು ಅಖಂಡ ಭಾರತವನ್ನ ರಚನೆ ಮಾಡ್ತಾರ. ಎಲ್ಲಾ ಸಲ್ಬೇಕಾಗಿದ್ದು ಸರ್ದಾರ್ ವಲ್ಲಭಾಯಿ ಪಟೇಲ್ ರವ್ರಿಗೆ. ಕ್ಲಿಯರ್ ಎಲ್ರಿಗೂ? ಅದಾದ ನಂತರ ನೆಕ್ಸ್ಟ್ ನಮ್ಗೆ ಕ್ವಶನ್ ಕೇಳೋದೇನಂತಂತ ಹೇಳಿದ್ರ APJ ಅಬ್ದುಲ್ ಕಲಾಂ ಬಗ್ಗೆ, ಬುಕ್ಸ್ ಗಳ ಬಗ್ಗೆ ಕೇಳ್ತಾರೆ. APJ ಅಬ್ದುಲ್ ಕಲಾಂ ಅವರ ಬಗ್ಗೆ, ಇವರು ರಾಷ್ಟ್ರಪತಿ ಕೂಡ ಆಗಿದ್ರು. ಅದಾದ ನಂತರ ರಕ್ಷಣಾ ಮಂತ್ರಿ ಇಲ್ಲ, ಸೈಂಟಿಸ್ಟ್ ಆಗಿದ್ರು, ಆಮೇಲೆ ರಾಷ್ಟ್ರಪತಿ ಆಗಿದ್ರು. ಇವರು ಬುಕ್ಸ್ ಗಳನ್ನ ತುಂಬಾ ಬರ್ತಾರ. ಆ ಬುಕ್ಸ್ ಗಳ ಬಗ್ಗೆ ನಮ್ಗೆ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಅದಾದ ನಂತರ MS ಸುಬ್ಬಲಕ್ಷ್ಮಿ ಬಗ್ಗೆ ಕ್ವಶನ್ ಅನ್ನ ಕೇಳಿದಾರೆ. ಸೊ ಇವ್ರಿಗೆ ರಾಮನ್ ಮ್ಯಾಗ್ಸಸ್ ಪ್ರಶಸ್ತಿ ಕೂಡ ಸಿಕ್ಕೈತೆ, MS ಸುಬ್ಬಲಕ್ಷ್ಮಿ, ಆಮೇಲೆ ಭಾರತ ರತ್ನ ಕೂಡ ಸಿಕ್ಕೈತೆ. ಅದಾದ ನಂತರ ನೆಕ್ಸ್ಟ್ ನಮಗೆ ಕ್ವಶನ್ ಅನ್ನ ಕೇಳೋದು ನೋಡ್ರಿ, ಇವರೆಲ್ಲ ಇಂಪಾರ್ಟೆಂಟ್ ಆಗ್ತಾರೆ. ಇವರು ರವಿಶಂಕರ್, ಸಂಗೀತಗಾರರು, ಸಿತಾರ್ ವಾದಕರು, ಗ್ರಾಮಿ ಅವಾರ್ಡ್ ಕೂಡ ಗೆದ್ದಿದ್ದಾರೆ ಇವರು, ಗ್ರಾಮಿ ಅವಾರ್ಡ್ ಅಂತಂದೇಳಿ. ಲತಾ ಮಂಗೇಶ್ಕರ್, ಆಮೇಲೆ ಬಿಸ್ಮಿಲ್ಲಾ ಖಾನು, ಶಹನಾಯಿ ವಾದಕರು, ಭೀಮ್ಸೆನ್ ಜೋಶಿ, ಹಿಂದೂಸ್ತಾನಿ ಶಾಸ್ತ್ರೀಯ ಗಾಯಕರು. ಇವ್ರ ಬಗ್ಗೆ ಕೇಳಿದ್ದಾರೆ. 2009ರಲ್ಲಿ ಇವರಿಗೆ ಭಾರತ ರತ್ನ ಪ್ರಶಸ್ತಿ ಸಿಗತ್ತ. ಅತ್ಯಂತ ಕಿರಿಯ ವ್ಯಕ್ತಿ ಸಚಿನ್ ತೆಂಡೂಲ್ಕರ್ ಅವ್ರಿಗೆ 2014ರಲ್ಲಿ ಅತ್ಯಂತ ಕಿರಿಯ ವ್ಯಕ್ತಿ ಭಾರತ ರತ್ನವನ್ನ ತಗೊಂಡವ್ರು ಯಾರಂತಂದ ಹೇಳಿದ್ರೆ ಸಚಿನ್ ತೆಂಡೂಲ್ಕರ್ ಅಂತಂದ್ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ನಮ್ಗೆ ಇವಾಗ ಇಂಪಾರ್ಟೆಂಟ್ 2024ರದ್ದು ಇಂಪಾರ್ಟೆಂಟ್ ಆಗೈತಿ. ಯಾರ್ಯಾರು ಕೊಟ್ಟಿದ್ದಾರೆ 2024ರಲ್ಲಿ? ಕರ್ಪೂರಿ ಠಾಕೂರ್ ಅವ್ರಿಗೆ ಕೊಟ್ಟಿದ್ದಾರೆ. ಕರ್ಪೂರಿ ಠಾಕೂರ್ ಇವರು ಬಿಹಾರದ ಮುಖ್ಯಮಂತ್ರಿ. ಇದನ್ನು ಕೂಡ ನೆನ್ಪಿಟ್ಕೋಬೇಕು. ಕರ್ಪೂರಿ ಠಾಕೂರ್ ಬಿಹಾರದ ಮುಖ್ಯಮಂತ್ರಿ. LK ಅಡ್ವಾಣಿ ಅವ್ರಿಗೆ ಕೊಟ್ಟಿದ್ದಾರೆ. LK ಅಡ್ವಾಣಿ ಇವರು ಉಪ ಪ್ರಧಾನಿ ಮಂತ್ರಿ ಆಗಿದ್ರು. ನೆಕ್ಸ್ಟ್ PV ನರಸಿಂಹರಾವ್, ಇವ್ರೇನಂತಂದ ಹೇಳಿದ್ರೆ ಪ್ರಧಾನಮಂತ್ರಿ ಆಗಿದ್ರು. PV ನರಸಿಂಹರಾವ್. LPG ಅಂತಂದು ಹೇಳ್ತೀವಲ್ಲ, ಲಿಬರಲೈಸೇಷನ್, ಗ್ಲೋಬಲೈಸೇಷನ್, ಪ್ರೈವೇಟೈಸೇಷನ್, ಆ ವ್ಯಕ್ತಿ. ಆಮೇಲೆ ಚರಣ್ ಸಿಂಗ್, ಉತ್ತರ ಪ್ರದೇಶದ ಚರಣ್ ಸಿಂಗ್. ಸೊ ರೈತರ ದಿನ ಅಂತಂದು ಹೇಳಿ ಆಚರಣೆ ಮಾಡ್ತೀವಿ ಇವ್ರದ್ದು. ಅದಾದ ನಂತರ MS ಸ್ವಾಮಿನಾಥನ್, 100% ಪಕ್ಕಾ ಕ್ವಶನ್ ಇದು. MS ಸ್ವಾಮಿನಾಥನ್ ಹಸಿರು ಕ್ರಾಂತಿಯ ಪಿತಾಮಹ. ಇಷ್ಟು ಕ್ವಶನ್ಸ್ ಗಳು ನಿಮ್ಗೆ ಬರ್ಬೋದು ಭಾರತ ರತ್ನ ಮೇಲೆ. ನೆಕ್ಸ್ಟ್ ನಿಮ್ಗೆ ಕ್ವಶನ್ ಕೇಳೋದು ಭಾರತ ರತ್ನ ಆದ್ಮೇಲೆ ಪದ್ಮ ವಿಭೂಷಣ ಬಗ್ಗೆ ನಮ್ಗೆ ಕ್ವಶನ್ಸ್ ಗಳನ್ನ ಕೇಳಬಹುದು. 2024ರ ಪದ್ಮ ವಿಭೂಷಣ ಪ್ರಶಸ್ತಿಗಳು ಯಾರಿಗೆ ಸಿಕ್ಕಿದಾವ ಅಂದ್ರೆ ವೈಜಯಂತಿ ಮಾಲಾ ಅವರಿಗೆ ಸಿಕ್ಕಿದಾವ. ವೈಜಯಂತಿ ಮಾಲಾ. ಅದಾದ ನಂತರ ಚಿರಂಜೀವಿ ತೆಲುಗು ನಟ ಚಿರಂಜೀವಿ ಅದಾರಲ್ಲ, ಸೊ ಅವ್ರಿಗೆ ಸಿಕ್ಕೈತೆ. ಆಮೇಲೆ ವೆಂಕಯ್ಯ ನಾಯ್ಡು ಅವರಿಗೆ ಪದ್ಮ ವಿಭೂಷಣ ಪ್ರಶಸ್ತಿ ಸಿಕ್ಕೈತೆ. ಆಮೇಲೆ ಬಿಂದೇಶ್ವರ್ ಪಾಠಕ್, ಆಮೇಲೆ ಶ್ರೀಮತಿ ಪದ್ಮಾ ಸುಬ್ರಹ್ಮಣ್ಯಂ. ಈ 5ರಲ್ಲಿ ಭಾರತ ರತ್ನ, ಅದಾದ ನಂತರ ಪದ್ಮ ವಿಭೂಷಣ ಎಲ್ಲಾ ಸೆಷನ್ ಒಳಗಡೆ ಅಂದ್ರೆ ಎಲ್ಲಾ ಯಾವ್ಯಾವ ಬರ್ತಾವಲ್ಲ ನಿಮ್ಗೆ, ಸೊ ಯಾವ್ಯಾವ ಸೆಷನ್ ಅಲ್ಲಿ ನಿಮ್ ಎಕ್ಸಾಮ್ಸ್ ಅದಾವ ನೋಡ್ರಿ, ಪಕ್ಕಾ ಏನಂತಂದ ಹೇಳಿದ್ರೆ ಕೇಳ್ತಾರೆ ಈ ಕ್ವಶನ್ಸ್ ಗಳನ್ನ. ನೀವು ಒಂದ್ಸರಿ ನೋಡ್ಕೊಬೇಕು. ಸೊ ನೋಡ್ರಿ, ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಎಲಿಮೆಂಟ್ಸ್ ಗಳ ಮೇಲೆ ನಮ್ಗೆ ಕ್ವಶನ್ಸ್ ಗಳು ಬರ್ಬೋದು. ಯಾವ್ಯಾವ ಎಲಿಮೆಂಟ್ಸ್ ಗಳು ಯಾವ್ದಕ್ಕೆಲ್ಲ ಯೂಸ್ ಆಗತ್ತೆ ಡೇ ಟು ಡೇ ಲೈಫ್ ಅಲ್ಲಿ. ಪಿರಿಯಾಡಿಕ್ ಟೇಬಲ್ ಅಂತಂದ್ ಏನ್ ಹೇಳ್ತೀವಲ್ಲ, ಮೆಂಡಲಿವ್ನ ಪಿರಿಯಾಡಿಕ್ ಟೇಬಲ್ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗತ್ತ. ಮೆಂಡಲಿವ್ನ ಪಿರಿಯಾಡಿಕ್ ಟೇಬಲ್ ಎಷ್ಟು ಎಲಿಮೆಂಟ್ಸ್ ಗಳಿದಾವ? ಟೋಟಲ್ ಆಗಿ 118 ಎಲಿಮೆಂಟ್ಸ್ ಗಳಿದಾವೆ. ಇವಾಗ ಎಷ್ಟು ಎಲಿಮೆಂಟ್ ಇದಾವ? ಟೋಟಲ್ ಆಗಿ 118 ಎಲಿಮೆಂಟ್ಸ್ ಗಳಿದಾವ. ಅದರಲ್ಲಿ ಡೇ ಟು ಡೇ ಲೈಫ್ ಅಲ್ಲಿ ಯೂಸ್ ಮಾಡುವಂತಹ ಎಲಿಮೆಂಟ್ಸ್ ಗಳ ಪರಮಾಣು ಸಂಖ್ಯೆ ಎಲ್ಲ ನಮ್ಗೆ ಗೊತ್ತಿರ್ಬೇಕು. ಈಗ ನಾನು ಕೆಲವೊಂದು ಎಕ್ಸಾಂಪಲ್ ಹೇಳ್ತೀನಿ. ಸರ್ ಹೈಡ್ರೋಜನ್ ರೀ, ಅದ್ರದ್ದು ಪರಮಾಣು ಸಂಖ್ಯೆ 1. ಹೀಲಿಯಂ ರೀ, ಅದ್ರದ್ದು 2. ಸೊ ಅದಾದ ನಂತರ ಕಾರ್ಬನ್ ರೀ 6 ರೀ. ಸೊ ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ಹಲವಾರು ಬರ್ತಾವ. ಅವುಗಳನ್ನ ಸ್ವಲ್ಪ ನೋಡ್ಕೊಂಡ್ ಇಟ್ಕೊಳ್ರಿ, ಪರಮಾಣು ಸಂಖ್ಯೆಗಳನ್ನ ಎಮರ್ಜೆನ್ಸಿ ಬೇಕಾಗತ್ತೆ. ಆಮೇಲೆ ಯೂಸಸ್ ನೋಡೋಣ. ದ ಫಸ್ಟ್ ಒನ್ ಏನಂತಂದ ಹೇಳಿದ್ರೆ ಹೈಡ್ರೋಜನ್. ಇದೇನಂತಂದ್ರೆ ತುಂಬಾ ಹಗುರವಾದ ಅನಿಲ ಅಂತಂದ ಹೇಳ್ತೀವಿ. ಹೈಡ್ರೋಜನ್ ಅನ್ನ ನಾವ್ ಏನಂತ ಕರಿತೀವಿ? ಹೈಡ್ರೋಜನ್ ಅನ್ನ ತುಂಬಾ ಹಗುರವಾದ ಅನಿಲ ಅಂತಂದ ಹೇಳ್ತೀವಿ. ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗತ್ತ. ಅದಾದ ನಂತರ ಸೂರ್ಯನಲ್ಲಿ ಮತ್ತು ನಕ್ಷತ್ರಗಳಲ್ಲಿ ಹೆಚ್ಚಾಗಿ ಕಂಡು ಬರುವಂತದ್ದು. ಸೂರ್ಯನಲ್ಲಿ ಆಗಿರ್ಬೋದು, ಅದಾದ ನಂತರ ನಕ್ಷತ್ರಗಳಲ್ಲಿ
ಹೆಚ್ಚಾಗಿ ಕಂಡು ಬರುವಂತಹ ಅನಿಲ ಯಾವುದು ಅಂತಂದ ಹೇಳಿದ್ರೆ ಹೈಡ್ರೋಜನ್ ಅಂತಂದ ಹೇಳ್ತೀವಿ. ಸೊ ವಾಟರ್ ಯಾವ್ದರ ಫಾರ್ಮ್ ಆಗೈತಿ, ಹೈಡ್ರೋಜನ್ ಮತ್ತು ಆಕ್ಸಿಜನ್ ಇಂದ ಫಾರ್ಮ್ ಆಗೈತೆ. ಅದಾದ ನಂತರ ಹೀಲಿಯಂ. ಸೊ ಹೀಲಿಯಂ ನೆಕ್ಸ್ಟ್ ಸೂರ್ಯ ಮತ್ತು ನಕ್ಷತ್ರಗಳಲ್ಲಿ ಸೆಕೆಂಡ್ ಎಲಿಮೆಂಟ್ ಯಾವ್ದಾದ್ರು ಕಂಡು ಬರುತ್ತೆ ಅಂತಂದ ಹೇಳಿದ್ರೆ ಹೈಡ್ರೋಜನ್ ಫಸ್ಟ್, ನೆಕ್ಸ್ಟ್ ಹೀಲಿಯಂ ಕಂಡು ಬರುತ್ತೆ. ಅದಾದ ನಂತರ ನೆಕ್ಸ್ಟ್ ಬಲೂನ್ಸ್ ಗಳಲ್ಲೆಲ್ಲ ಏನಂತಂದ ಹೇಳಿದ್ರೆ ಹೀಲಿಯಂ ಗ್ಯಾಸ್ ಅನ್ನ ಯೂಸ್ ಮಾಡ್ತಾರ. ಬಲೂನ್ಸ್ ಗಳಲ್ಲಿ ಏನಂತಂದ ಹೇಳಿದ್ರೆ ಹೀಲಿಯಂ ಗ್ಯಾಸ್ ಅನ್ನ ಯೂಸ್ ಮಾಡ್ತಾರ. ನೆಕ್ಸ್ಟ್ ಇಂಪಾರ್ಟೆಂಟ್ ಲೀಥಿಯಂ ಆಗತ್ತ. ಲೀಥಿಯಂ ಅನ್ನ ಬ್ಯಾಟ್ರಿಗಳಲ್ಲೆಲ್ಲ ಯೂಸ್ ಮಾಡ್ತಾರ. ನೋಡ್ರಿ ಬ್ಯಾಟ್ರಿಗಳು ಇವಾಗೇನ್ ಚಾರ್ಜಿಂಗ್ ಬ್ಯಾಟ್ರಿ ಬರ್ತಾವಲ್ಲ ಅದರಲ್ಲಿ ಲೀಥಿಯಂ ಅನ್ನ ಯೂಸ್ ಮಾಡ್ತಾರೆ. ಅದಕ್ಕೋಸ್ಕರ ಅದನ್ನ ಲೀಥಿಯಂ ಬ್ಯಾಟ್ರಿಗಳು ಅಂತಂದ ಹೇಳ್ತೀವಿ. ಆಮೇಲೆ ಬೆರಿಲಿಯಂ ಅನ್ನ ಏರೋಸ್ಪೇಸ್ಗೆ ಯೂಸ್ ಮಾಡ್ತಾರ, ಏರೋಸ್ಪೇಸ್ಗೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಬೋರಾನ್ ತುಂಬಾ ಇಂಪಾರ್ಟೆಂಟ್ ಆಗತ್ತ. ಬೋರಾನ್ ಸೊ ಇದನ್ನ ರಸಗೊಬ್ಬರಗಳಲ್ಲಿ ಯೂಸ್ ಮಾಡ್ತಾರ. ರಸಗೊಬ್ಬರಗಳನ್ನ ತಯಾರ ಮಾಡೋಕೆ ಇವುಗಳನ್ನ ಯೂಸ್ ಮಾಡ್ತಾರ. ಅದಾದ ನಂತರ ತುಂಬಾ ಇಂಪಾರ್ಟೆಂಟ್ ಬರೋದು ಕಾರ್ಬನ್. ಸೊ ಕಾರ್ಬನ್ದು ಇಂಪಾರ್ಟೆಂಟ್ ಆಗತ್ತೆ. ಕಾರ್ಬನ್ ಅನ್ನ ಇದು ಪರಮಾಣು ಸಂಖ್ಯೆ 6 ಅಂತಂದ್ ಹೇಳ್ತೀವಿ. ಈಗ ನೋಡ್ರಿ CO2 ಅಂತಂದ್ ಬರುತ್ತೆ ಸರ್, ಕಾರ್ಬನ್ ಡೈಆಕ್ಸೈಡ್, ಅದ್ರಲ್ಲೂ ಕೂಡ ಕಾರ್ಬನ್ ಐತೆ ಸರ್. ಇನ್ನೊಂದ್ರಿ ಮಾಲಿನ್ಯಕಾರಕ ಒಂದ್ ಅನಿಲ ಕಾರ್ಬನ್ ಮೊನಾಕ್ಸೈಡ್ ಅಂತಂದ್ ಹೇಳ್ತೀವಿ. ಸೊ ಅದ್ರಲ್ಲೂ ಕೂಡ ಕಾರ್ಬನ್ ಅಂತಂದ್ ಹೇಳಿ ಬರುತ್ತ. ಸೊ ಇದು ಪ್ರಾಣಿಗಳಿಗೆ ಸಸ್ಯಗಳಿಗೆ ಬಹಳ ಅಂದ್ರ ಬಹಳ ಇಂಪಾರ್ಟೆಂಟ್ ಆಗತ್ತ ಕಾರ್ಬನ್. ಅದಾದ ನಂತರ ಗ್ರಾಫೈಟ್ ಅಂತಂದ್ ಹೇಳ್ತೀವಲ್ಲ ಅದು ಕೂಡ ಕಾರ್ಬನ್ ಇಂದಾನೇ ಆಗಲ್ಪಟ್ಟೈತೆ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಬರುತ್ತ ಸಾರಜನಕ. ಇನ್ನೊಂದ್ ಯಾವ್ದು ಬರುತ್ತಪ್ಪ ಅಂತಂದ್ ಹೇಳಿದ್ರ ಸಾರಜನಕ ತುಂಬಾ ಇಂಪಾರ್ಟೆಂಟ್ ಆಗತ್ತ. N ಅಂತಂದ್ ಹೇಳ್ತೀವಿ, ನೈಟ್ರೋಜನ್. ಸೊ ಇದ್ರ ಪರಮಾಣು ಸಂಖ್ಯೆ 7. ಎಲ್ಲಾ ರಸಗೊಬ್ಬರಗಳ ತಯಾರಿಕೆಯಲ್ಲಿ ಇದನ್ನ ಯೂಸ್ ಮಾಡ್ತಾರ. ಆಮೇಲೆ ಮಣ್ಣಿನ ಫಲವತ್ತತೆಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ಎಲಿಮೆಂಟ್ ಯಾವುದು ಅಂತಂದ್ ಹೇಳಿ ಸಾರ್ವಜನಕ ಅಂತಂದ್ ಹೇಳ್ತೀವಿ. ಸಾರಜನಕ. ಅದಾದ ನಂತರ ನಮ್ಮ ವಾತಾವರಣದಲ್ಲಿ, ಭೂಮಿಯ ವಾತಾವರಣದಲ್ಲಿ ಅತಿ ಹೆಚ್ಚು ಯಾವ ಅನಿಲ ಕಂಡು ಬರುತ್ತೆ ಅಂತಂದ್ ಹೇಳಿದ್ರೆ 78% ನೈಟ್ರೋಜನ್ ಕಂಡು ಬರುತ್ತೆ. ಯಾವ್ದು ಕಂಡು ಬರುತ್ತೆ? ನೈಟ್ರೋಜನ್. ಆಮೇಲೆ ನೆಕ್ಸ್ಟ್ ಸೆಕೆಂಡ್ ಯಾವ್ದು ಬರುತ್ತೆ ಅಂತಂದ್ ಹೇಳಿದ್ರೆ ಆಕ್ಸಿಜನ್. ಫಸ್ಟ್ ನೈಟ್ರೋಜನ್, ಸೆಕೆಂಡ್ ಆಕ್ಸಿಜನ್ ಕಂಡು ಬರುತ್ತೆ. ಯಾಕಂತಂದ್ ಹೇಳಿದ್ರೆ ನೆಕ್ಸ್ಟ್ ಎಲಿಮೆಂಟ್ ಇರೋದೇ ಅದು ಆಕ್ಸಿಜನ್. ಪರಮಾಣು ಸಂಖ್ಯೆ ನಾವು ಏನಂತ ಹೇಳ್ತೀವಿ? N2 ಅಂತಂದ್ ಹೇಳ್ತೀವಿ. ಸೊ ಗಾಳಿಯಲ್ಲಿ 21% ಕಂಡು ಬರುತ್ತೆ. ವಾಟರ್ ಅಲ್ಲೂ ಕೂಡ ಇದೈತೆ. ಮಾನವನ ದೇಹದಲ್ಲಿ 65% ಆಮ್ಲಜನಕ ಕಂಡು ಬರುತ್ತೆ. ರಕ್ತದಲ್ಲಿ ಉಸಿರಾಟ ಮಾಡೋಕೆ ಮಾನವನ ಎಲ್ಲಾ ಕಡೆ ಏನಂತಂದ್ ಹೇಳಿದ್ರೆ ಆಮ್ಲಜನಕ ಇಂಪಾರ್ಟೆಂಟ್ ಆಗುತ್ತ. ಅದಾದ ನಂತರ ನೆಕ್ಸ್ಟ್ ಫ್ಲೋರಿನ್ ತುಂಬಾ ಇಂಪಾರ್ಟೆಂಟ್. ಫ್ಲೋರಿನ್. ಸೊ ಇವುಗಳನ್ನ ಫ್ಲೋರಿನ್ ಅನ್ನ ಎಲ್ಲಿ ಯೂಸ್ ಮಾಡ್ತಾರ ಅಂತಂದ್ ಹೇಳಿದ್ರೆ ರೆಫ್ರಿಜಿರೇಟರ್ ಗಳಲ್ಲಿ ಯೂಸ್ ಮಾಡ್ತಾರ. ಎದ್ರಲ್ಲಿ ಯೂಸ್ ಮಾಡ್ತಾರ? ರೆಫ್ರಿಜಿರೇಟರ್ ಗಳಲ್ಲಿ ಫ್ಲೋರಿನ್ ಅನ್ನ ಯೂಸ್ ಮಾಡ್ತಾರ. ನೆಕ್ಸ್ಟ್ ಸೋಡಿಯಂ. ಸೋಡಿಯಂ ಅನ್ನ ನಾವು ಅಡಿಗೆ ಸೋಡಾದಲ್ಲಿ ಬಳಸ್ತೀವಿ. ಅದನ್ನ ನಾನು ಹೇಳ್ತೀನಿ ಇವಾಗ. ಬೀದಿ ದೀಪ. ಸೋಡಿಯಂ ಅಂತಂದ್ ಹೇಳಿದ್ರೆ Na ಅಂತಂದ್ ಹೇಳ್ತೀವಿ. ಪರಮಾಣು ಸಂಖ್ಯೆ 11. ಬೀದಿ ದೀಪಗಳಲ್ಲಿ ಬಳಸುವಂತಹ ಅನಿಲ ಯಾವುದು ಅಂತಂದ್ ಹೇಳಿದ್ರೆ ಸೋಡಿಯಂ ಅಂತಂದ್ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ NaCl, ಉಪ್ಪು, ಅಡಿಗೆ ಉಪ್ಪು ಅಂತಂದ್ ಹೇಳ್ತೀವ. ಸೋಡಿಯಂ ಕ್ಲೋರೈಡ್ ಅಲ್ಲೂ ಕೂಡ ಸೋಡಿಯಂ ಐತೆ. ಅಡಿಗೆ ಸೋಡಾ Na2HCO3 ಸಾರಿ NaHCO3 ಸೋಡಿಯಂ ಬೈಕಾರ್ಬೋನೇಟ್, ಅಡಿಗೆ ಸೋಡಾ. ಇದ್ರಲ್ಲೂ ಕೂಡ ಏನಂತಂದ್ ಹೇಳಿದ್ರೆ Na ಕಂಡು ಬರುತ್ತ. ಆಮೇಲೆ ಗ್ಲಾಸ್ ಗಳನ್ನ, ಗಾಜು ತಯಾರಿಕೆಗೆ ಕೂಡ ಏನಂತಂದ್ ಹೇಳಿದ್ರೆ ಸೋಡಿಯಂ ಅನ್ನ ಬಳಸ್ತಾರ. ನೆಕ್ಸ್ಟ್ ಮ್ಯಾಗ್ನೇಷಿಯಂ. ಮ್ಯಾಗ್ನೇಷಿಯಂ ತುಂಬಾ ಇಂಪಾರ್ಟೆಂಟ್. ಯಾಕ್ರೋ ನೀವು ಕೇಳಿದ್ರಲ್ಲ ಎಲ್ಲಾದ್ರೂ ಮ್ಯಾಗ್ನೇಷಿಯಂ? ಸರ್ ಎಲೆಗಳಲ್ಲಿ ಪತ್ರ ಹರಿತಿರುತ್ತ್ರಿ. ಪತ್ರ ಹರಿತ್ತು ಒಳಗಡೆ ಏನಂತಂದ್ ಹೇಳಿದ್ರೆ ಮ್ಯಾಗ್ನೇಷಿಯಂ ಕಂಡು ಬರುತ್ತ್ರಿ. ಪತ್ರ ಹರಿತ್ತಲ್ಲಿ ಏನಂತಂದ್ ಹೇಳಿದ್ರೆ ಮ್ಯಾಗ್ನೇಷಿಯಂ ಕಂಡು ಬರುತ್ತ್ರಿ. ಅದಕ್ಕೋಸ್ಕರ ಮ್ಯಾಗ್ನೇಷಿಯಂ ಇಂಪಾರ್ಟೆಂಟ್. ಆಮೇಲೆ ಅಲ್ಯೂಮಿನಿಯಂ ರೀ. ಸರ್ ಅಲ್ಯೂಮಿನಿಯಂ ನಾವ್ ಎಲ್ಲಾ ಕಡೆ ಯೂಸ್ ಮಾಡೋರಿ ಸರ್. ಕಾರ್ ತಯಾರಿಕೆ ಯೂಸ್ ಮಾಡ್ತೇವ್ರಿ, ವಿಮಾನ ತಯಾರಿಕೆ ಯೂಸ್ ಮಾಡ್ತೇವ್ರಿ, ಬೈಕ್ಗಳ ತಯಾರಿಕೆಗೆ ಯೂಸ್ ಮಾಡ್ತೇವ್ರಿ. ಆಮೇಲೆ ಲೈನ್ ಗಳನ್ನ ಎಳೆಯೋಕೆ, ಇವಾಗ ವಿದ್ಯುತ್ ಅನ್ನ ಟ್ರಾನ್ಸ್ಫರ್ ಮಾಡೋಕೆ ಸರ್ ಅಲ್ಲಿ ಕೂಡ ಅಲ್ಯೂಮಿನಿಯಂ ಅನ್ನ ಬಳಸ್ತೀವಲ್ಲ. ನೆಕ್ಸ್ಟ್ ಸಿಲಿಕಾನ್ ಅನ್ನ ಎಲ್ಲಿ ಬಳಸ್ತಾರ? ಸೆಮಿ ಕಂಡಕ್ಟರ್ಸ್ ಗಳನ್ನ, ಕಂಪ್ಯೂಟರ್ ಚಿಪ್ ಗಳನ್ನ ರೆಡಿ ಮಾಡೋಕೆ ಸಿಲಿಕಾನ್ ಅನ್ನ ಬಳಸ್ತಾರ. ಆಮೇಲೆ ರಂಜಕ ಎದಕ್ಕೆ ಇಂಪಾರ್ಟೆಂಟ್? ರಂಜಕ ಸರ್ ಇದು ರಸಗೊಬ್ಬರಗಳ ತಯಾರಿಕೆಗೆ ಯೂಸ್ ಮಾಡ್ತಾರ. ರಂಜಕವನ್ನ ರಸಗೊಬ್ಬರಗಳ ತಯಾರಿಕೆಗೆ ಯೂಸ್ ಮಾಡ್ತಾರ. ಅದರಲ್ಲೂ ಕೂಡ ಏನಂತಂದ ಹೇಳಿದ್ರೆ ಫಾಸ್ಫರಸ್ ರಂಜಕ ಅಂತಂದ್ ಹೇಳ್ತೀವಿ. ಎಸ್. ಅದಾದ ನಂತರ ನೆಕ್ಸ್ಟ್ ಇದ್ರದ್ದು ಪರಮಾಣು ಸಂಖ್ಯೆ 15 ಅಂತಂದ್ ಹೇಳ್ತೀವಿ. ಇದ್ರಲ್ಲಿ 2 ಟೈಪ್, ಒಂದು ಕೆಂಪು ರಂಜಕ, ಇನ್ನೊಂದು ಬಿಳಿ ರಂಜಕ. ನಮ್ಮ ಬಾಡಿ ಒಳಗಡೆ, ನಮ್ಮ ಮೂಳೆ ಒಳಗಡೆ, ಈಗ ಫಾರ್ ಎಕ್ಸಾಂಪಲ್ ಒಂದ್ ಕತಿ ಐತ್ ನೋಡ್ರಿ. ಅದಕ್ಕ ಇವಾಗ ಸ್ಮಶಾನದೊಳಗಡೆ ನಮ್ದು ಮೂಳೆಗಳೆಲ್ಲ ಬಿದ್ದಿರ್ತಾವ, ಪ್ರಾಣಿಗಳ ಮೂಳೆ ಆಮೇಲೆ ಮನುಷ್ಯರ ಮೂಳೆಗಳೆಲ್ಲ ಬಿದ್ದಿರ್ತಾವ. ನೈಟ್ ಟೈಮ್ ಅಲ್ಲಿ ಏನಂತಂದ ಹೇಳಿದ್ರೆ ಬಿಳಿ ಮೂಳೆಗಳಲ್ಲಿರುವಂತಹ ಬಿಳಿ ರಂಜಕ ಏನಿರುತ್ತಾವ, ವೈಟ್ ಫಾಸ್ಫರಸ್, ಅದು ಆಮ್ಲಜನಕದ ಜೊತೆಗೆ ಸೇರ್ಬಿಟ್ಟು, ಗಾಳಿ ಜೊತೆಗೆ ಸೇರ್ಬಿಟ್ಟು
ಉರಿಯೋಕ್ ಸ್ಟಾರ್ಟ್ ಆಗುತ್ತೆ, ಬೆಳಕ್ ಬರಕ್ ಸ್ಟಾರ್ಟ್ ಆಗುತ್ತೆ. ಅದನ್ನ ನೋಡ್ಬಿಟ್ಟು ಅಲ್ಲಿ ದೆವ್ವ ಐತಿ ಅಂತಂದ್ ಹೇಳ್ಬಿಟ್ಟು ಓಡಿ ಹೋಗೋ ಚಾನ್ಸಸ್, ಅಂದ್ರೆ ಒಂದ್ ಕತಿ ಬರುತ್ತೆ ಅದಕ್ಕೆ. ಸೊ ಅದು ಬಿಳಿ ರಂಜಕ, ದೆವ್ವ ಅಂತಂದ್ ಹೇಳ್ತೀವಿ ಅದನ್ನ, ಬಿಳಿ ರಂಜಕ. ಅದು ಗಾಳಿ ಸಮೀಪ ಬಂತಂತಂದ್ ಹೇಳಿದ್ರೆ ಅದು ಹೊತ್ತು ಉರಿಯಕ್ ಸ್ಟಾರ್ಟ್ ಆಗುತ್ತೆ, ಬೆಳಕ್ ಬರಕ್ ಹಿಡಿತೈತೆ. ನೆಕ್ಸ್ಟ್ ಕೆಂಪು ರಂಜಕವನ್ನ ಎಲ್ಲಿ ಬಳಸ್ತಾರೆ? ಬೆಂಕಿ ಪೊಟ್ಟಣದ ಮುಂದೆ ಏನೈತಲ್ಲ ಅದು ಕೆಂಪು ರಂಜಕ. ಆಮೇಲೆ ರಸಗೊಬ್ಬರಗಳ ತಯಾರಿಕೆಯಲ್ಲಿ ಕೆಂಪು ರಂಜಕವನ್ನ ಬಳಸ್ತೀವಿ. ಅದಾದ ನಂತರ ಸಲ್ಫರ್ ಕೂಡ ಏನಂತ, ಸಲ್ಫರ್ ಎಲ್ಲೆಲ್ಲಿರುತ್ತೋ ಈರುಳ್ಳಿ ಒಳಗಡೆ ಇರುತ್ತೆ ನೋಡ್ರಿ. ಈರುಳ್ಳಿ ಒಳಗಡೆ ಏನಂತಂದ ಹೇಳಿದ್ರೆ ಸಲ್ಫರ್ ಕಂಡು ಬರುತ್ತಾ. ಅದಾದ ನಂತರ ಕಾಗದ ತಯಾರಿಕೆಗೆ ಸಲ್ಫರ್ ಅನ್ನ ಬಳಸ್ತೀವಿ. ನೆಕ್ಸ್ಟ್ ಕುಡಿಯುವ ನೀರನ್ನ ಸ್ವಚ್ಛಗೊಳಿಸುವಕ್ಕೆ ಕ್ಲೋರಿನ್ ಅನ್ನ ಬಳಸ್ತೀವಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಆಗತ್ತೆ ಕ್ಯಾಲ್ಸಿಯಂ ಏನಂತಂದ ಹೇಳಿದ್ರೆ ಹಾಲಿನಲ್ಲಿ ಕ್ಯಾಲ್ಸಿಯಂ ಕಂಡು ಬರುತ್ತಾ, ನಮ್ಮ ಮೂಳೆಗಳಲ್ಲಿ ಕ್ಯಾಲ್ಸಿಯಂ ಕಂಡು ಬರುತ್ತಾ, ಹಲ್ಲುಗಳಲ್ಲಿ ಕ್ಯಾಲ್ಸಿಯಂ ಕಂಡು ಬರುತ್ತಾ, ತರಕಾರಿಗಳಲ್ಲಿ ಮೇನ್ ಇಂಪಾರ್ಟೆಂಟ್ ಮೂಳೆ, ಹಲ್ಲು ಮತ್ತು ಹಾಲಿನಲ್ಲಿ ಏನಂತಂದ ಹೇಳಿದ್ರೆ ಕ್ಯಾಲ್ಸಿಯಂ ಕಂಡು ಬರುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಗೋಲ್ಡ್, AU ಅಂತ ಕರಿತೀವಿ ಅದನ್ನ, ಗೋಲ್ಡ್. ಸೊ ಇದೇನಂತಂದ್ ಹೇಳಿದ್ರೆ ಆಭರಣಗಳನ್ನ, ನಾಣ್ಯಗಳನ್ನ ಯೂಸ್ ಮಾಡಕ್ಕೆ. ನೆಕ್ಸ್ಟ್ ಮರ್ಕ್ಯೂರಿ, HG ಅಂತಂದ್ ಹೇಳ್ತೀವಿ. ಇದನ್ನ ಥರ್ಮೋಮೀಟರ್, ಬ್ಯಾರೋಮೀಟರ್ ಗಳಲ್ಲೆಲ್ಲ ಯೂಸ್ ಮಾಡ್ತಾರ. ಥರ್ಮೋಮೀಟರ್ ಮತ್ತು ಬ್ಯಾರೋಮೀಟರ್ ಗಳಲ್ಲಿ ಯಾವ ಎಲಿಮೆಂಟ್ ಅನ್ನ ಯೂಸ್ ಮಾಡ್ತಾರ? ಮರ್ಕ್ಯೂರಿಯನ್ನ ಯೂಸ್ ಮಾಡ್ತಾರ. ನೆಕ್ಸ್ಟ್ ಇನ್ನೊಂದು ಬರುತ್ತೆ ಥೋರಿಯಂ ಅಂತಂದ್ ಹೇಳ್ಬಿಟ್ಟು, ಥೋರಿಯಂ. ಸೊ ಥೋರಿಯಂದು ಪರಮಾಣು ಸಂಖ್ಯೆ ಎಷ್ಟಂತಂದ್ ಹೇಳಿದ್ರೆ 90 ಆಗತ್ತ. ಇದನ್ನ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಗಳಲ್ಲಿ, ಅಣುಸ್ಥಾವರಗಳಲ್ಲಿ ಇಂಧನವಾಗಿ ಬಳಸ್ತಾರ. ಅಣುಸ್ಥಾವರಗಳಲ್ಲಿ ಏನಂತಂದ ಹೇಳಿದ್ರೆ ಇಂಧನವಾಗಿ ಥೋರಿಯಂ ಅನ್ನ ಬಳಸ್ತಾರ. ಇನ್ನೊಂದು ಬರುತ್ತೆ ಯುರೇನಿಯಂ. ಸೊ ಯುರೇನಿಯಂ ಅನ್ನು ಕೂಡ ಏನಂತಂದ್ ಹೇಳಿದ್ರೆ ಇಂಧನವಾಗಿ, ಪರಮಾಣು ಅಣುಸ್ಥಾವರಗಳಲ್ಲಿ ಇಂಧನವಾಗಿ ಕೂಡ ಏನಂತಂದ್ ಹೇಳಿದ್ರೆ ಬಳಸ್ತಾರೆ. ಇವೆಲ್ಲ ಏನಂತಂದ್ ಹೇಳಿದ್ರೆ ವಿಕಿರಣಶೀಲ ಎಲಿಮೆಂಟ್ಸ್ಗಳು. ಇವೆಲ್ಲ ಏನಂತಂದ್ ಹೇಳಿದ್ರೆ ವಿಕಿರಣಶೀಲ ಎಲಿಮೆಂಟ್ಗಳಾಗ್ತವೆ.